Hello, good morning, my students. ಹೇಗಿದ್ದೀರಾ? So today's class is going to be the last session, okay, before your CET. Last session ಆಗಿರುತ್ತೆ and we are going to discuss the PYQs. ಇಲ್ಲಿ ನಾವು PYQs ಅನ್ನು ಡಿಸ್ಕಸ್ ಮಾಡಬೇಕು. So let's see what the PYQs are. I hope everybody has joined. ಒಂದು 2 ನಿಮಿಷ ತಗೊಳ್ಳೋಣ. Good morning, good morning. Hello, good morning. Good morning, everybody. Yes, I am 3 minutes late. Okay. PYQs have been divided. PYQs 2013 ಇಂದ 2022 ವರೆಗೂ PYQs ತಗೊಂಡಿದ್ದೀನಿ ನಾನು. Okay. Yes. So let's start with the class. Class start ಮಾಡೋಣ. Let's begin with the first class. And first class on the PYQs. ಅಲ್ವಾ PYQs ಮೇಲೆ first class ಅನ್ನ ಮಾಡೋಣ. So let's begin. First question. Which of the following is wrongly matched ಅಂತ ಕೇಳ್ತಾ ಇದ್ದಾರೆ. Here they're asking you which of the following is wrongly matched ಅಂತ ಕೇಳ್ತಾ ಇರುವಂಥದ್ದು. ಸ್ಪೈರೋಗೈರಾ ಮೊಟೈಲ್ ಗೆಮೀಟ್ಸ್ ಅಂತ ಹೇಳ್ತಾ ಇದ್ದಾರೆ. So again this question is very easy ಆಗಿದೆ ಇದು question. Spirogyra produces motile gametes. Do they produce motile gametes? So ನಮ್ಮ ಆನ್ಸರ್ ಇಲ್ಲಿ wrongly matched ಅಂತ ಕೇಳ್ತಾ ಇರುವಂಥದ್ದು. So our answer is going to be Spirogyra. ಅಲ್ವಾ ಸ್ಪೈರೋಗೈರಾ ಆಗಿರುತ್ತೆ. ಇಲ್ಲಿ ಸ್ಪೈರೋಗೈರಾ ಅನ್ನೋದು ಆಕ್ಚುಲಿ ನಾನ್ ಮೊಟೈಲ್ ಗೆಮೀಟ್ಸ್ ಅನ್ನ ತೋರಿಸುತ್ತೆ. ಇಟ್ ಶೋಸ್ ನಾನ್ ಮೊಟೈಲ್ ಗೆಮೀಟ್ಸ್. ಓಕೆ, ಸರ್ಗ್ಯಾಸಮ್ ಹತ್ರ ಕ್ಲೋರೋಫಿಲ್ ಇದೆಯಾ? ಎಸ್, ಸರ್ಗ್ಯಾಸಮ್ ಹ್ಯಾಸ್ ಕ್ಲೋರೋಫಿಲ್. ಬೆಸಿಡಿಯೋಮೈಸೆಟ್ಸ್ ಆರ್ ಕಾಲ್ಡ್ as puff balls, ಅದು ಕರೆಕ್ಟ್. ನೋಸ್ಟಾಕ್ ಕಾಸಸ್ ವಾಟರ್ ಬ್ಲೂಮ್, ಅದು ಕೂಡ ಕರೆಕ್ಟ್. ಇದು ವಾಟರ್ ಬ್ಲೂಮ್ ಅಥವಾ ಆಲ್ಗಲ್ ಬ್ಲೂಮ್ ಏನಂತೀವಿ, ಅದು ಯೂಟ್ರೋಫಿಕೇಶನ್ ಅಲ್ಲಿ ನೋಡಕ್ ಸಿಗುವಂಥದ್ದು. ಯೂಟ್ರೋಫಿಕೇಶನ್ ಅಂತ ಹೇಳಿದ್ರೆ ಏನು? ಏಜಿಂಗ್ ಆಫ್ ಲೇಕ್ ಅಲ್ವಾ, ಅಥವಾ ಅ ಟೈಪ್ ಆಫ್ ವಾಟರ್ ಪೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಯೂಟ್ರೋಫಿಕೇಶನ್ ಅಲ್ಲಿ ಆಲ್ಗಲ್ ಬ್ಲೂಮ್ ಅಥವಾ ವಾಟರ್ ಬ್ಲೂಮ್ ನಮ್ಗೆ ನೋಡಕ್ ಸಿಗುವಂಥದ್ದು ಅಲ್ವಾ. ಸೊ ಬೆಸಿಡಿಯೋಮೈಸೆಟ್ಸ್ ಆರ್ ಪಫ್ ಬಾಲ್ಸ್ ಆಫ್ ಕೋರ್ಸ್. ಸರ್ಗ್ಯಾಸಮ್ ಅಲ್ಲಿ ಕ್ಲೋರೋಫಿಲ್ ಇದೆ. ವಿಚ್ ಕ್ಲೋರೋಫಿಲ್? ಇವಾಗ ಸರ್ಗ್ಯಾಸಮ್ ಕಮ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ವಾಟ್? ಬ್ರೌನ್ ಆಲ್ಗೆ ಅಲ್ವಾ. ಸೊ ಸರ್ಗ್ಯಾಸಮ್ ಅಲ್ಲಿ ಯಾವ ಕ್ಲೋರೋಫಿಲ್ ಇದೆ? ಕ್ಲೋರೋಫಿಲ್ ಎ. ಅಂಡ್ ವಿಚ್ ಕ್ಲೋರೋಫಿಲ್? ಕ್ಲೋರೋಫಿಲ್ ಸಿ ಇದೆ ಅಲ್ವಾ. ಸೊ ಇದೇ ಕ್ವೆಶನ್ಗೆ ಸಂಬಂಧಪಟ್ಟಿರುವಂಥದ್ದು. ಯು ಕ್ಯಾನ್ ಸಿ ದಿಸ್ ಪ್ಯಾರಾಗ್ರಾಫ್. ಈ ಪ್ಯಾರಾಗ್ರಾಫ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. asexual reproduction is by production of different types of spores, ಗೊತ್ತು. The most common being the zoospore. asexual spores ಅಲ್ಲಿ the most common, ಇದು ಆಲ್ಗೆಗೆ ಸ್ವಲ್ಪ ರಿಲೇಟೆಡ್ ಆಗಿರುವಂತಹ ಪ್ಯಾರಾಗ್ರಾಫ್. ಸೊ ಮೋಸ್ಟ್ ಕಾಮನ್ ಟೈಪ್ ಆಫ್ asexual spore ಇನ್ ಆಲ್ಗೆ zoospore ಅಂತ ಹೇಳ್ತೀವಿ, ರೈಟ್. ನೆಕ್ಸ್ಟ್, ಇವಾಗ ನೀವು ಇಫ್ ಯು ಟಾಕಿಂಗ್ ಅಬೌಟ್ ಲೆಟ್ ಸೇ ಯೂಲೋಥ್ರಿಕ್ಸ್ ಆದ್ರೆ ದ ಗೆಮೀಟ್ಸ್ ಅಂತೀವಲ್ವಾ, ದೇ ಆರ್ ಗೋಯಿಂಗ್ ಟು ಬಿ ಫ್ಲಾಜುಲೇಟೆಡ್ ಅಂತ. ಓಕೆ, ಫ್ಲಾಜುಲೇಟೆಡ್ ಅಂತ ಹೇಳಿದ್ರೆ ಏನು? ಮೊಟೈಲ್ ಗೆಮೀಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ. ನಾವು ವಿ ಆರ್ ಟಾಕಿಂಗ್ ಅಬೌಟ್ ವಾಟ್? ಸೆಕ್ಷುವಲ್ ರಿಪ್ರೊಡಕ್ಷನ್ ಹಿಯರ್. ಆರ್ ನಾನ್ ಫ್ಲಾಜುಲೇಟೆಡ್ ಗೆಮೀಟ್ಸ್ ಕೂಡ ಆಗ್ಬೋದು. ದಿಸ್ ಇಸ್ ಇನ್ ಸ್ಪೈರೋಗೈರಾ. ಇದು ಎರಡೂ ಐಸೋಗ್ಯಾಮಸ್ ಫ್ಯೂಷನ್ ಆಫ್ ಗೆಮೀಟ್ಸ್ ಅಥವಾ ಐಸೋಗ್ಯಾಮಸ್ ಟೈಪ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ರಿಲೇಟೆಡ್ ಆಗಿರುವಂಥದ್ದು. ನೆಕ್ಸ್ಟ್, ಯು ಕ್ಯಾನ್ ಸಿ ಯುಡೋರಿನಾ ಅಂತ ಕೊಟ್ಟಿದ್ದಾರೆ. ಅಂಡ್ ದಿಸ್ ಇಸ್ ಆನ್ ಐಸೋಗ್ಯಾಮಸ್. ದ ಸೈಜ್ ಆಫ್ ದ ಗೆಮೀಟ್ಸ್ ಆರ್ ಡಿಸ್ಸಿಮಿಲರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಂಡ್ ದ ಲಾಸ್ಟ್ ಒನ್ ಇಸ್ oogamous ಟೈಪ್ ಆಫ್ ರಿಪ್ರೊಡಕ್ಷನ್. ಇಲ್ಲಿ ಯು ಹ್ಯಾವ್ ಅ ಫೀಮೇಲ್ ಗ್ಯಾಮೀಟ್ ವಿಚ್ ಇಸ್ ನಾನ್ ಮೊಟೈಲ್ ಅಂಡ್ ಲಾರ್ಜ್.
Then you have a smaller motile male gamete. ಇದಕ್ಕೆ ಎಕ್ಸಾಂಪಲ್ ಏನು? ವೋಲ್ವೋಕ್ಸ್ ಅಂಡ್ ಫ್ಯೂಕಸ್. ವೋಲ್ವೋಕ್ಸ್ ಅಂಡ್ ಫ್ಯೂಕಸ್. ಸೊ ಐಸೋಗ್ಯಾಮಸ್ ಅಲ್ಲಿ ನಾನ್ ಮೊಟೈಲ್ ಇದೆ, ಮೊಟೈಲ್ ಇದೆ. ನಾನ್ ಮೊಟೈಲಿಗೆ ಎಕ್ಸಾಂಪಲ್ ಯಾವುದು? ಇಟ್ ಇಸ್ ಪೈರೋಗೈರಾ. ಮೊಟೈಲಿಗೆ ಎಕ್ಸಾಂಪಲ್ ಯಾವುದು? ಯೂಲೋಥ್ರಿಕ್ಸ್. ಕರೆಕ್ಟ್ ಅಲ್ವಾ? ಅನೈಸೋಗ್ಯಾಮಸ್ ಆದ್ರೆ ಯುರೋರಿನಾ. ಅಂಡ್ ಲಾಸ್ಟ್ಲಿ ಹೂ ಹ್ಯಾವ್ oogamous, and ಅದರಲ್ಲಿ the example is going to be volvox and fucus. Next ನೋಡೋಣ. Syngamy can occur outside the body of the organism in ಯಾವ ಆರ್ಗ್ಯಾನಿಸಮ್ ಅಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ನೋಡಬಹುದು ಅಂತ ಕೇಳ್ತಾ ಇದ್ದಾರೆ. ಇನ್ ವಾಟ್ ಆರ್ಗ್ಯಾನಿಸಮ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಕ್ಯಾನ್ ಅಕರ್ ಅಂತ ಕೇಳ್ತಾ ಇರುವಂತದ್ದು. ಮಾಸಸ್ ಅಲ್ಲಿ ಏನಾಗುತ್ತೆ? ಫರ್ಟಿಲೈಸೇಷನ್ ಆಗುವಂಥದ್ದು ಇನ್ಸೈಡ್ ಆರ್ಕಿಗೋನಿಯಾ. ಆರ್ಕಿಗೋನಿಯಾ ಒಳಗಡೆ ಆಗುವಂಥ ಇವೆಂಟ್ ಇದು. ವಾಟರ್ ಇಸ್ ನೀಡೆಡ್. ನೀರಿನ ನೆಸೆಸಿಟಿ ಇದೆ, ಆದರೆ ನೀರಲ್ಲಿ ಮೇಲ್ ಗೆಮೀಟ್ ಅನ್ನೋದು ರಿಲೀಸ್ ಆಗ್ತಿಲ್ಲ. ಸೊ ದ ಮಾಸಸ್ ದಟ್ ಯು ಸಿ ಆರ್ ಶೋಯಿಂಗ್ ಫರ್ಟಿಲೈಸೇಷನ್ ವೇರ್ ಇನ್ ಆರ್ಕಿಗೋನಿಯಾ ವೇರ್ ವಾಟರ್ ಇಸ್ ನೀಡೆಡ್. ಆಲ್ಗೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ದ ಗೆಮೀಟ್ಸ್ ಆರ್ ಇನ್ ಮೆನಿ ಆಫ್ ದ ಆಲ್ಗೆ ರಿಲೀಸ್ಡ್ ಇನ್ ಟು ವಾಟರ್. ದ ಗೆಮೀಟ್ಸ್ ಆರ್ ರಿಲೀಸ್ಡ್ ಇನ್ ಟು ವಾಟರ್ ಅಂಡ್ ಅಲ್ಲೇ ಸಿಂಗ್ಯಾಮಿ ಆಗುವಂಥದ್ದು ಅಥವಾ ಫ್ಯೂಷನ್ ಆಗುವಂಥದ್ದು ಅಲ್ವಾ. ಫರ್ನ್ಸ್ ಅಲ್ಲಿ ಎಲ್ಲಾಗುತ್ತೆ? even in ferns it is inside the female reproductive structure that is again called as archegonia. Correct? Fungi alli kuda inside the reproductive structures. Inside reproductive structure ಆರ್ಕಿಗೋನಿಯಾ ಅನ್ನೋದು ಫಂಗೈಯಲ್ಲಿ ಇಲ್ಲ. ದರ್ ಇಸ್ ನೋ ಆರ್ಕಿಗೋನಿಯಾ. ಬಟ್ ಡಿಪೆಂಡಿಂಗ್ ಅಪಾನ್ ದ ಗ್ರೂಪ್ ಫೈಕೋಮೈಸೆಟ್, ಆಸ್ಕೋಮೈಸೆಟ್, ಬೆಸಿಡಿಯೋಮೈಸೆಟ್, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಿಚ್ ಫಂಗೈ ವಿಲ್ ಶೋ ಫರ್ಟಿಲೈಸೇಷನ್ ವೇರ್ ಅಂತ. ಓಕೆ, ಸಪೋಸ್ ನಾನು ಫಂಗೈ ಬಗ್ಗೆ ಇವಾಗ ಲೆಟಸ್ ಸೇ ಬೆಸಿಡಿಯೋಮೈಕೋಟಾ ಅಂತ ಹೇಳಿದೆ. ಬೆಸಿಡಿಯೋಮೈಕೋಟಾದಲ್ಲಿ ವೇರ್ ಡು ಯು ಸಿ ದ ಫ್ಯೂಷನ್ ಅಕರಿಂಗ್? ದ ಫ್ಯೂಷನ್ ಅಕರ್ಸ್ ಇನ್ ಅ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಬೆಸಿಡಿಯಾ ಅಂತ ಹೇಳ್ತೀವಿ. ಅದೇ ನಾನು ಆಸ್ಕೋಮೈಕೋಟಾ ತಗೊಂಡ್ರೆ ಆಸ್ಕೋಮೈಕೋಟಾದಲ್ಲಿ ಇಟ್ ಇಸ್ ಅಕರಿಂಗ್ ವಾಟ್? ಕ್ಯಾರಿಯೋಗ್ಯಾಮಿ ಅಥವಾ ಫ್ಯೂಷನ್ ಆಫ್ ದ ನ್ಯೂಕ್ಲಿಯೈ ಅಂತೀವಿ. ಗೆಮೀಟ್ಸ್ ಅನ್ನೋದು ಗೆಮೀಟ್ ಫ್ಯೂಷನ್ ಅನ್ನೋದು ಬೇರೆನೇ ಕಡೆ ನಡೆಯುತ್ತೆ. ಬಟ್ ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ಕ್ಯಾರಿಯೋಗ್ಯಾಮಿ. NCERT ಲಿ ಸೈಟ್ ಆಫ್ ಕ್ಯಾರಿಯೋಗ್ಯಾಮಿ ಅಂಡ್ ಮಿಯಾಸಿಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಓಕೆ, ಆಸ್ಕೋಮೈಕೋಟಾ ಆಸ್ಕಸ್ ಅಲ್ಲಿ ನಡೆಯುವಂಥದ್ದು. ಆಸ್ಕಸ್ ಅಲ್ಲಿ ನಡೆಯುವಂಥದ್ದು. ಸರಿನಾ? ಈ ಕ್ವೆಶನ್ ಅರ್ಥ ಆಗಿದೆ ಎಲ್ರಿಗೂ? ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕ್ವೆಶನ್. ಇಲ್ಲಿ ಏನು ಡೌಟ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಶಾಲ್ ವಿ ಮೂವ್ ಫಾರ್ವರ್ಡ್? ಮುಂದೆ ಹೋಗೋಣ. ಶಾಲ್ ವಿ ಮೂವ್ ಫಾರ್ವರ್ಡ್? ಓಕೆ, okay, right, let's move forward. Yes, okay, let's talk about this particular question. ಈ question ಬಗ್ಗೆ ಮಾತಾಡೋಣ. Let's talk about this particular question. What is common in all the three organisms ಅಂತ ಕೇಳ್ತಾ ಇದ್ದಾರೆ. What is common in all the three organisms ಅಂತ ಕೇಳ್ತಾ ಇದ್ದಾರೆ. Okay, what is common in all the three ಅಂತ ಕೇಳ್ತಾ ಇರುವಂತದ್ದು. ಫ್ಯೂನೇರಿಯಾ ಇದೆ, ಡ್ರಯಾಪ್ಟರಸ್ ಇದೆ, ಗಿಂಕೋ ಅಂತ ಇದೆ. ಫಸ್ಟ್ ಆಫ್ ಆಲ್ ವಿಚ್ ಪ್ಲಾಂಟ್ ಬಿಲಾಂಗ್ಸ್ ಟು ವಿಚ್ ಗ್ರೂಪ್ ಅಂತ ನೀವು ನೆನ್ಪಿಟ್ಕೋಬೇಕು. ಓಕೆ, ಫ್ಯೂನೇರಿಯಾ ಅನ್ನೋದು ಬ್ರಯೋಫೈಟ್ಸ್ ಬಿಲಾಂಗ್ ಆಗುತ್ತೆ. ಅಂಡ್ ಇವನ್ ಇನ್ ಬ್ರಯೋಫೈಟ್ಸ್ ಇಟ್ ಕಮ್ಸ್ ಅಂಡರ್ ಮಾಸಸ್. ಡ್ರಯಾಪ್ಟರಸ್ ಅನ್ನೋದು ಟೆರಡೋಫೈಟಾಗೆ ಬಿಲಾಂಗ್ ಆಗುವಂಥದ್ದು. ಅಂಡ್ ಗಿಂಕೋ ಬಿಲಾಂಗ್ಸ್ ಟು ಜಿಮ್ನೋಸ್ಪರ್ಮ್ಸ್. ಇದು ಮೂರರಲ್ಲಿ ಇರೋಂಥ ಸಿಮಿಲಾರಿಟಿ ಏನು? ವಾಟ್ ಇಸ್ ದ ಸಿಮಿಲಾರಿಟಿ ಬಿಟ್ವೀನ್ ದೀಸ್ ತ್ರೀ ಪ್ಲಾಂಟ್ಸ್ ಅಂತ ನೀವು ಹುಡುಕ್ಬೇಕು. ಫಸ್ಟ್ ಆಫ್ ಆಲ್ ಪ್ರೆಸೆನ್ಸ್ ಆಫ್ ಆರ್ಕಿಗೋನಿಯಾ ಅಂತ ಕೊಟ್ಟಿದ್ದಾರೆ. ಸೊ ಎಸ್, ಯು ವಿಲ್ ಫೈಂಡ್ ಆರ್ಕಿಗೋನಿಯಾ ಇನ್ ಬ್ರಯೋಫೈಟ್ಸ್ ಆಲ್ಸೋ. ನಿಮ್ಗೆ ಇದು ಟೆರಡೋಫೈಟ್ ಅಲ್ಲಿ ಕೂಡ ಸಿಗುತ್ತೆ.
and you will also find it in gymnosperms. Nenpitಕೊಳ್ಳಿ, you will also find it in gymnosperms. So answer presence of archegonia, correct. ವೆಲ್ ಡೆವಲಪ್ಡ್ ವ್ಯಾಸ್ಕ್ಯುಲರ್ ಟಿಶ್ಯೂ ಅನ್ನೋದು ಏನಿದೆ ಇದು ಬರೀ ಗಿಂಕೋ ಅಥವಾ ಜಿಮ್ನೋಸ್ಪರ್ಮ್ಸ್ಗೆ ಅಪ್ಲೈ ಆಗುತ್ತೆ ಅಲ್ವಾ. ಇಂಡಿಪೆಂಡೆಂಟ್ ಗೆಮಿಟೋಫೈಟ್ ಅನ್ನೋದು ಫ್ಯುನೇರಿಯಾಕ್ಕೆ, ಆಮೇಲೆ ಟೆರಡೋಫೈಟ್ ಅಲ್ಲಿ ಇಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ ಡ್ರಯಾಪ್ಟರಿಸ್ ಅದಕ್ಕೆ ಅಪ್ಲೈ ಆಗುತ್ತೆ. ಇಂಡಿಪೆಂಡೆಂಟ್ ಸ್ಪೋರೋಫೈಟ್ ಅನ್ನೋದು ಜಿಮ್ನೋಸ್ಪರ್ಮ್ಸ್ಗೆ ಅಪ್ಲೈ ಆಗುತ್ತೆ ಅಲ್ವಾ. ಜಿಮ್ನೋಸ್ಪರ್ಮ್ ಅಂಡ್ ಏಂಜಿಯೋಸ್ಪರ್ಮ್ಸ್ ಕೂಡ ಅಪ್ಲೈ ಆಗುತ್ತೆ, ಅಥವಾ ಟೆರಡೋಫೈಟ್ಸ್ ಕೂಡ ಇದು ಅಪ್ಲಿಕೇಬಲ್. ಬಟ್ ಎನಿವೇಸ್ ಇಲ್ಲಿ ನಮಗೆ ಆಂಜಿಯೋಸ್ಪರ್ಮ್ ಅಥವಾ ಟೆರಡೋಫೈಟ್ ಇದು ಯಾವುದೇ ಎಕ್ಸಾಂಪಲ್ ಕೊಟ್ಟಿಲ್ಲ. ಸೊ ಫಾರ್ ಆಲ್ ಆಫ್ ದೀಸ್ 3 ಇಂಡಿಪೆಂಡೆಂಟ್ ಸ್ಪೋರೋಫೈಟ್ ಇಸ್ ಅಪ್ಲಿಕೇಬಲ್, ಕರೆಕ್ಟ್ ಅಲ್ವಾ. ರೈಟ್. ಇಂಡಿಪೆಂಡೆಂಟ್ ಗೆಮಿಟೋಫೈಟ್ ಇದು ಎರಡಕ್ಕೆ ಅಪ್ಲಿಕೇಬಲ್ ಆಗುವಂಥದ್ದು. ವ್ಯಾಸ್ಕ್ಯುಲರ್ ಟಿಶ್ಯೂ ನಿಮಗೆ ಟೆರಡೋಫೈಟದಲ್ಲೂ ಇದೆ, ಬಟ್ ಇಟ್ ಇಸ್ ನಾಟ್ ಆಸ್ ಡೆವಲಪ್ಡ್ ಆಸ್ ಯು ಸಿ ಇಟ್ ಇನ್ ಜಿಮ್ನೋಸ್ಪರ್ಮ್ಸ್. ಇನ್ನೊಂದು ಓಕೆ, ಲೆಟ್ ಸ್ಟಾರ್ಟ್. ಇನ್ನೊಂದು ಪಾಯಿಂಟ್ ಇನ್ ಜಿಮ್ನೋಸ್ಪರ್ಮ್ಸ್, ಓವ್ಯೂಲ್ ಅಲ್ಲಿ ನಿಮಗೆ ವಿದಿನ್ ದ ಓವ್ಯೂಲ್ ಆರ್ಕಿಗೋನಿಯಾ ಸಿಗುತ್ತೆ. ವಿದಿನ್ ದ ಓವ್ಯೂಲ್ ಯು ಗೆಟ್ ಆರ್ಕಿಗೋನಿಯಾ. ಇಲ್ಲಿ ಜಿಮ್ನೋಸ್ಪರ್ಮ್ಸ್ ನಾವೇನಂತ ಹೇಳ್ತೀವಿ, ಫಾರ್ ಸ್ಪೆಸಿಫಿಕಲಿ ಜಿಮ್ನೋಸ್ಪರ್ಮ್ಸ್ ಆರ್ಕಿಗೋನಿಯೇಟ್ ಓವ್ಯೂಲ್ಸ್ ಆರ್ ಪ್ರೆಸೆಂಟ್ ಅಂತ ಹೇಳ್ತೀವಿ. ಆರ್ಕಿಗೋನಿಯೇಟ್ ಓವ್ಯೂಲ್ಸ್ ಆರ್ ಪ್ರೆಸೆಂಟ್ ಅಂತ ಹೇಳುವಂಥದ್ದು. ಓಕೆ, ಎಸ್. ನೆಕ್ಸ್ಟ್ ಕ್ವೆಶನ್. ವಾಯ್ಸ್ ಬರ್ತಾ ಇಲ್ಲ. Is my voice visible? Not visible, audible? Am I visible and the voice is audible? Voice ಬರ್ತಾ ಇದೆಯಾ? ವಾಯ್ಸ್ ಬರ್ತಾ ಇದೆಯಾ? Am I audible? Some of you have said that I am not audible. Yes, audible. Okay. Okay, then I'll proceed. ನಿಮ್ದೆಲ್ಲ ಕಮೆಂಟ್ ಓದ್ಕೊಂಡು ಹೋದ್ರೆ ಕ್ಲಾಸ್ ಇಲ್ಲೇ ನಿಂತು ಹೋಗುತ್ತೆ. ಸೊ ರಿಲೆವೆಂಟ್ ಕಮೆಂಟಿಗೆ ಅಫ್ಕೋರ್ಸ್ ನಾನು ಆನ್ಸರ್ ಮಾಡ್ತೀನಿ. ಓಕೆ, ಮುಂದೆ ಹೋಗೋಣ. How many plants among these are showing opposite phyllotaxy? Opposite phyllotaxy will be seen in which of the following anta ide? China rose athwa hibiscus, osmum, sunflower, mustard, alstonia, guava, calotropis and nerium anta kottidare. China rose ಅಲ್ಲಿ alternate phyllotaxy ನೋಡಕ್ ಸಿಗುವಂಥದ್ದು. alternate. ಸೊ ಇಲ್ಲಿ ನಮಗೆ ಆಪೋಸಿಟ್ ಫಿಲೋಟ್ಯಾಕ್ಸಿ ಇಸ್ ಸೀನ್ ಇನ್ ಆಸಿಮಮ್, ಅದಾದ ನಂತರ ಗುವಾವಾ ಅಂಡ್ ದೆನ್ ಕಮ್ಸ್ ಕ್ಯಾಲೋಟ್ರೋಪಿಸ್ ಅಲ್ವಾ. ನೀರಿಯಂ ಅಂಡ್ ಆಲ್ಸ್ಟೋನಿಯಾದಲ್ಲಿ ವರ್ಲ್ಡ್ ಫಿಲೋಟ್ಯಾಕ್ಸಿ ಅಂತ ಹೇಳ್ತೀವಿ. ಎನಿವೇಸ್ ನಮಗೆ ಇಲ್ಲಿ ಆಪೋಸಿಟ್ ಫಿಲೋಟ್ಯಾಕ್ಸಿ ಕೇಳಿರುವಂಥದ್ದು. ನಮ್ಮ ಆನ್ಸರ್ ಏನಾಗುತ್ತೆ? ಆಪ್ಷನ್ 1. ಯಾವುದೆಲ್ಲ? ಆಸಿಮಮ್. ದೆನ್ ಯು ಹ್ಯಾವ್ ಆಸಿಮಮ್ ಅಂತ ಹೇಳಿದ್ರೆ ಏನು? ಕಾಮನ್ ಹೆಸರೇನು? ತುಳಸಿ. ಓಕೆ, ಸೊ ಆಸಿಮಮ್ ಇದೆ, ಗುವಾವಾ ಇದೆ ಅಂಡ್ ಕ್ಯಾಲೋಟ್ರೋಪಿಸ್, ಇದು 3. ಸೊ ಆಪ್ಷನ್ 1 ಇಸ್ ಅವರ್ ಆನ್ಸರ್ ಹಿಯರ್. ಆಪ್ಷನ್ 1 ಆಗುತ್ತೆ ನಮ್ಮ ಆನ್ಸರ್. ಈಸಿ ಆಗಿದೆ, ಡೈರೆಕ್ಟ್ ಕ್ವೆಶನ್, ಮಾರ್ಫಾಲಜಿಯಿಂದ ಬಂದಿರುವಂಥದ್ದು. ಎಕ್ಸಾಂಪಲ್ಸ್ ಓಕೆ, ನೆನ್ಪಿಟ್ಕೋಬೇಕು ನೀವು. ಐ ಆಮ್ ಶ್ಯೂರ್ ನೆನ್ಪಿದೆ. ದಿಸ್ ಇಸ್ ಜಸ್ಟ್ ಅ ರಿವಿಷನ್. ಕ್ವೆಶನ್ ಆನ್ಸರ್ ತಪ್ಪಾಗ್ತಾ ಇದೆ ಅಂತ ಹೇಳಿದ್ರೆ ಆಂಕ್ಷಿಯಸ್ ಆಗಬೇಡಿ. ಡೋಂಟ್ ಪ್ಯಾನಿಕ್, ಆಂಗ್ಸೈಟಿ ಬೇಡ. ವಿ ಆರ್ ಅಟ್ ದ ಫ್ಯಾಗ್ ಎಂಡ್ ಆಫ್ ಅವರ್ ಎಕ್ಸಾಮಿನೇಷನ್ ಪ್ರಿಪರೇಷನ್. ಸೊ ತಪ್ಪಾಗ್ತಾ ಇದೆ, ಇಟ್ಸ್ ಓಕೆ. ರಿವಿಸಿಟ್ ಮಾಡಿ ಕಾನ್ಸೆಪ್ಟ್ ಅನ್ನ. ಯು ಸ್ಟಿಲ್ ಹ್ಯಾವ್ ಐ ಥಿಂಕ್ ಹಾರ್ಡ್ಲಿ 1 day ಲೆಫ್ಟ್. ಎಸ್, ಬಟ್ ಯು ಸ್ಟಿಲ್ ಹ್ಯಾವ್ ಟೈಮ್ ಟು ರಿವಿಸಿಟ್ ದ ಕಾನ್ಸೆಪ್ಟ್. ಸೊ ಆನ್ಸರ್ ತಪ್ಪಾಗ್ತಾ ಇದೆ ಅಂತ ಹೇಳಿ ಪ್ಯಾನಿಕ್ ಆಗಬೇಡಿ. ಓಕೆ, ಓಕೆ. ನೆಕ್ಸ್ಟ್ ಕ್ವೆಶನ್. ಅಮಂಗ್ ದ ಫಾಲೋವಿಂಗ್ ಎಷ್ಟು ಫ್ಲವರ್ಸ್ ವಾಲ್ವೇಟ್ ಎಸ್ಟಿವೇಶನ್ ಅನ್ನ ತೋರಿಸ್ತಾ ಇದೆ? ವಾಲ್ವೇಟ್ ಎಸ್ಟಿವೇಶನ್ ಅಂತ ಹೇಳಿದ್ರೆ ದ ಪೆಟಲ್ಸ್ ಆರ್ ಟಚಿಂಗ್ ಈಚ್ ಅದರ್ ಬಟ್ ದೇ ಡು ನಾಟ್ ಓವರ್ಲ್ಯಾಪ್ ಅಂತೀವಿ. ಓವರ್ಲ್ಯಾಪ್ ಆಗ್ತಾ ಇಲ್ಲ ಅಂಡ್ ಬರೀ ಟಚ್ ಆಗ್ತಾ ಇರುವಂತದ್ದು ವಾಲ್ವೇಟ್ ಎಸ್ಟಿವೇಶನ್ ಅಂತ ಹೇಳ್ತೀವಿ ಇದನ್ನ ಅಲ್ವಾ. ಸೊ ವೇರ್ ಅಂಡ್ ಆಲ್ ಯು ಸಿ ವಾಲ್ವೇಟ್ ಎಸ್ಟಿವೇಶನ್ ನೋಡೋಣ. ಕ್ಯಾಲೋಟ್ರೋಪಿಸ್ ಅಲ್ಲಿ
ಟ್ಯೂಲಿಪ್ ಅಲ್ಲಿ ಕಾಣಿಸುತ್ತೆ, ಸೆಸ್ಬೇನಿಯಾದಲ್ಲಿ ಇಲ್ಲ. ಆಸ್ಪರಾಗಸ್, ಕಾಲ್ಚಿಕಮ್ ಅಲ್ಲಿ ಕಾಣಿಸುವಂಥದ್ದು, ಪೆಟ್ಯೂನಿಯಾದಲ್ಲಿ ಕಾಣಿಸುವಂಥದ್ದು. ದೆನ್ ಯು ಕಮ್ ಹಿಯರ್, ಮಸ್ಟರ್ಡ್ ಅಲ್ಲಿದೆ. ದೆನ್ ಯು ಹ್ಯಾವ್ ಇಟ್ ಇನ್ ಟೊಬ್ಯಾಕೋ. And this is our answer for valvate estivation. For valvate estivation, so ಎಷ್ಟಾಯ್ತು ಲೆಕ್ಕ ಹಾಕಿ, 1 2 3 4 5 6 7. ಸೊ ನಮ್ಮ ಆನ್ಸರ್ ಆಪ್ಷನ್ 2 ಆಗುತ್ತಿಲ್ಲಿ, ರೈಟ್. ಅವರ್ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ 2. ಮಿಕ್ಕಿರುವಂಥ ಪ್ಲಾಂಟ್ಸ್ ಯಾವ್ದಿದೆ, ದೇ ಜನರಲಿ ಫಾಲ್ ಅಂಡರ್ ದ ಕ್ಯಾಟಗರಿ ಆಫ್, ಇವಾಗ ನೀವು ನೋಡಿದ್ರೆ ಮೋಸ್ಟ್ ಆಫ್ ದ ರಿಮೈನಿಂಗ್ ಎಕ್ಸಾಂಪಲ್ಸ್ ವಿಚ್ ವಿ ಹ್ಯಾವ್ ನಾಟ್ ಇನ್ಕ್ಲೂಡೆಡ್, ದೇ ಕಮ್ ಅಂಡರ್ ಫ್ಯಾಬೇಸಿ. ಸೊ ಅಲ್ಲಿ ನಮಗೆ ಎಸ್ಟಿವೇಶನ್ ಏನಾಗುತ್ತೆ, ವೆಕ್ಸಿಲರಿ ಆಗುತ್ತೆ ಅಲ್ವಾ. ಸೊ ಯು ಹ್ಯಾವ್ ಅ ಲಾರ್ಜ್ ಸ್ಟ್ಯಾಂಡರ್ಡ್ ಅಂಡ್ ಲ್ಯಾಟ್ರಲ್ ಆಗಿ ವಿಂಗ್ಸ್ ಇರುವಂಥದ್ದು, ಅಂಡ್ ದೆನ್ ಯು ಹ್ಯಾವ್ ಕೀಲ್, ಹೀಗಿರುವಂಥದ್ದು, ಸರಿನಾ. ಸೊ ಇಲ್ಲಿ ನಿಮ್ಗೆ ಎನಿವೇಸ್ ವಾಲ್ವೇಟ್ ಎಸ್ಟಿವೇಶನ್ ಅನ್ನ ಕೇಳಿದರೆ, ಟ್ವಿಸ್ಟೆಡ್ ಅಂತ ಕೇಳಿದ್ರೆ ನೀವು ಹೈಬಿಸ್ಕಸ್ ಕೊಡಬಹುದಿತ್ತು ಎಕ್ಸಾಂಪಲ್, ಕರೆಕ್ಟ್ ಅಲ್ವಾ. ಲೆಟ್ಸ್ ಮೂವ್ ಫಾರ್ವರ್ಡ್, ಮುಂದೆ ಹೋಗೋಣ. ಲೆಟ್ಸ್ ಮೂವ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ. ನೋಡಿ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀರಾ, ಪ್ಯಾನಿಕ್ ಅಲ್ಲಿ ಟ್ರೂ ನಾಟ್ ಟ್ರೂ, ಕರೆಕ್ಟ್ ಇನ್ಕರೆಕ್ಟ್ ಅನ್ನ ಯಾವಾಗ್ಲೂ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಂತಾರೆ. ಅಂಡ್ ಮೆನಿ ಆಫ್ ದ ಸ್ಟೂಡೆಂಟ್ಸ್ ಲೂಸ್ ಅಟ್ ಲೀಸ್ಟ್ 1 ಕ್ವೆಶನ್ ಬಿಕಾಸ್ ಆಫ್ ದಿಸ್. ಸೊ ನೀವು ಕ್ವೆಶನ್ ಓದ್ಬೇಕಾದ್ರೆ ಕರೆಕ್ಟ್ ಆಗಿ ಓದಿ ಅದನ್ನ ಆನ್ಸರ್ ಮಾಡಿ. ಡೂ ನಾಟ್ ಗೆಟ್ ಕನ್ಫ್ಯೂಸ್. ಇಂಥ ಸಿಲ್ಲಿ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಿ, ಬಿಕಾಸ್ ಇಂಥ ಕ್ವೆಶನ್ಸ್ ಅಲ್ಲಿ ಸ್ಕೋರ್ ಮಾಡೋ ಚಾನ್ಸಸ್ ಇರುತ್ತೆ. ಜಸ್ಟ್ ಬಿಕಾಸ್ ಯು ಹ್ಯಾವ್ ರೆಡ್ ಇಟ್ ದಿ ಅದರ್ ವೇ, ಟ್ರೂ ಅನ್ನ ನಾಟ್ ಟ್ರೂ ಅಥವಾ ಇನ್ಕರೆಕ್ಟ್ ಅನ್ನ ಕರೆಕ್ಟ್ ಅಂತ ಓದಿದ್ರೆ ಯು ವಿಲ್ ಲೂಸ್ ಮಾರ್ಕ್ಸ್ ಅಫ್ಕೋರ್ಸ್. ಸೊ ಇಲ್ಲಿ ಸ್ಟೊಮ್ಯಾಟಲ್ ಅಪ್ಯಾರಟಸ್ಗೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಕೇಳ್ತಾ ಇದ್ದಾರೆ, ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಶ್ರೇಯಸ್ ಮ್ಯಾಮ್, ಸೊಲನೇಸಿ ಫ್ಯಾಮಿಲಿಯಲ್ಲಿ ವಾಲ್ವೇಟ್ ಎಸ್ಟಿವೇಶನ್ ಅಲ್ಲ. ಎಸ್, ಸೊಲನೇಸಿ ಫ್ಯಾಮಿಲಿ ಶೋಸ್ ವಾಲ್ವೇಟ್ ಎಸ್ಟಿವೇಶನ್ ಅಂಡ್ ಮಸ್ಟರ್ಡ್ ಫ್ಯಾಮಿಲಿ, ಬ್ರೆಸಿಕೇಸಿ ಫ್ಯಾಮಿಲಿ ಆಲ್ಸೋ ಶೋಸ್ ವಾಲ್ವೇಟ್ ಎಸ್ಟಿವೇಶನ್. ನಿಮ್ಮ NCERT ಅಲ್ಲಿ ಇವನ್ ಲಿಲಿಯಸಿಗೆ ಕೂಡ ವಾಲ್ವೇಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಓಕೆ, ರೈಟ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಫಾರ್ ಸ್ಟೊಮ್ಯಾಟಲ್ ಅಪ್ಯಾರಟಸ್ ಅಂತ ಇಲ್ಲಿ ಕೇಳ್ತಾ ಇರುವಂತದ್ದು. ಸೊ ಗಾರ್ಡ್ ಸೆಲ್ಸ್ ಇನ್ವೇರಿಯಬಲಿ ಪೊಸೆಸ್ ಕ್ಲೋರೋಪ್ಲಾಸ್ಟ್ ಅಂಡ್ ಮೈಟೋಕಾಂಡ್ರಿಯಾ, ಇದು ಸರಿ. ಗಾರ್ಡ್ ಸೆಲ್ ಇಸ್ ದ ಓನ್ಲಿ epidermal cell to have chloroplast. It is the only epidermal cell to have chloroplast. Okay, ಇದನ್ನ ನೆನ್ಪಿಟ್ಕೊಳ್ಳಿ. ಬೇರೆ ಯಾವ ಎಪಿಡರ್ಮಲ್ ಸೆಲ್ ಅಲ್ಲೂ ಇನ್ ಲೀಫ್ ಕ್ಲೋರೋಪ್ಲಾಸ್ಟ್ ಅಥವಾ ಕ್ಲೋರೋಫಿಲ್ ಇಂಟರ್ನ್ ಇರಲ್ಲ. ಓಕೆ, ಗಾರ್ಡ್ ಸೆಲ್ಸ್ ಆರ್ ಆಲ್ವೇಸ್ ಸರೌಂಡೆಡ್ ಬೈ ಸಬ್ಸಿಡರಿ ಸೆಲ್ಸ್. ನೋ, ನಾಟ್ ನೆಸೆಸರಿ. ಆಲ್ವೇಸ್ ಸರೌಂಡೆಡ್ ಬೈ ಸಬ್ಸಿಡರಿ ಸೆಲ್ ನೆಸೆಸರಿ ಇಲ್ಲ. ನಿಮ್ಮ NCERT ಅಲ್ಲಿ ಕೊಟ್ಟಿರುವಂತಹ ಡಯಾಗ್ರಾಮ್ ಏನಿದೆ, ಇಟ್ ಈಸ್ ಅನ್ ಐಡಿಯಲ್ ಡಯಾಗ್ರಾಮ್, ಜನರಲ್ ರೆಪ್ರೆಸೆಂಟೇಷನ್ ಅದು. ಅದಕ್ಕೋಸ್ಕರ ಅಲ್ಲಿ ಸಬ್ಸಿಡರಿ ಸೆಲ್ಸ್ ಅನ್ನ ಡ್ರಾ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್. Stomata are involved in gaseous exchange. Yes. Inner wall of guard cells are thick and elastic. Now ಇಲ್ಲಿ ಕೂಡ ಮಕ್ಕಳೇನ್ ಅನ್ಕೊಂತಾರೆ, ಥಿಕ್ ಸೆಲ್ ವಾಲ್ ಇದ್ರೆ ಇಲಾಸ್ಟಿಸಿಟಿ ಕಮ್ಮಿ ಆಗುತ್ತಂತ. ಓಕೆ, ಇಲ್ಲಿ ನೆನ್ಪಿಟ್ಕೊಳ್ಳಿ that guard cells is inner wall ಏನಿದೆ, it is thick and elastic. ಓಕೆನಾ? ಎಸ್, ಮುಂದೆ ಹೋಗೋಣ. ಓಕೆ, Shankar is saying Brassicaceae exhibits both imbricate and valvate estivation. Sorry, what you are saying is correct. In fact, most of the characteristic features of the family is given in NCERT vary ಆಗುತ್ತೆ. ಬಟ್ ನಿಮ್ಗೆ ಆನ್ಸರ್ ಕೀ NCERT ಆಗಿರೋಂಥದ್ದು. ನೀವು ಕಲ್ತಿರೋದು ಬೇರೆ ಬುಕ್ ಇಂದ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ, ಗೂಗಲ್ ಇಂದ ಇನ್ಫಾರ್ಮೇಶನ್ ಇದೆಯಾ, ಅದನ್ನ ನೀವು ಆನ್ಸರ್ ಕೀ ಆಗಿ ತಗೊಳ್ಳುವಂಗಿಲ್ಲ. ಯು ಹ್ಯಾವ್ ಟು ಸ್ಟಿಕ್ ಟು ವಾಟ್ ಎವರ್ ಇಸ್ ಗಿವನ್ ಇನ್ NCERT. ಓಕೆ, ನೆಕ್ಸ್ಟ್. ಸೆಕೆಂಡ್ PUC PYQ ಇದರಲ್ಲೇ ಇದೆ, ಸ್ವಲ್ಪ ಪೇಷನ್ಸ್ ಇರಲಿ. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಟ್ಯಾಕ್ಸನಾಮಿಕ್ ಹೈರಾರ್ಕಿ ಅಂತ ಕೇಳ್ತಾ ಇದ್ದಾರೆ. ಟ್ಯಾಕ್ಸನಾಮಿಕ್ ಹೈರಾರ್ಕಿಯಲ್ಲಿ 7 ಅಥವಾ 7 ಆಬ್ಲಿಗೇಟ್ ಕ್ಯಾಟಗರೀಸ್ ಅಂತ ಇದೆ. ಓಕೆ, ಆಬ್ಲಿಗೇಟ್ ಕ್ಯಾಟಗರೀಸ್ ಅಂತ ಇದೆ ಅಲ್ವಾ. ಸೊ ಇದು ನೀವು ಆರ್ಡರ್ ಅನ್ನ ಹುಡುಕ್ಬೇಕು. ವಾಟ್ ಇಸ್ ದ ಆರ್ಡರ್? ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಸೊ ವೆರಿ ಈಸಿ ಕ್ವೆಶನ್, ಆಪ್ಷನ್ 2. ಓಕೆ, ಎಸ್. ಕೀಪ್ ಪಾಟ್ಸ್ ಕ್ಲೀನ್ ಆರ್ ಫ್ಯಾಮಿಲೀಸ್ ಗೆಟ್ ಸಿಕ್, ಇದು ಅಬ್ರಿವೇಶನ್ ಅಥವಾ ಇದು ನಿಮಾನಿಕ್ ಅಂತ ನೀವು ತಗೊಬಹುದು. ಕೀಪ್ ಪಾಟ್ಸ್ ಕ್ಲೀನ್
ಆರ್ ಫ್ಯಾಮಿಲೀಸ್, ಫ್ಯಾಮಿಲಿ ಹಾಗೆ ಬರ್ದಿದ್ದಾರೆ. ಸೊ ಇದನ್ನ ಗೆಟ್ಸ್ ಸಿಕ್ ಅಂತ ಇದು ನಿಮೋನಿಕ್ ಆಗಿದೆ. ಇಲ್ಲಿ ಕನ್ಫ್ಯೂಸ್ ಮಾಡಕ್ ಹೇಗ್ ನೋಡ್ತಾರೆ, ಕರೆಕ್ಟ್ ಸೀಕ್ವೆನ್ಸ್ ಆಫ್ ಟ್ಯಾಕ್ಸನಾಮಿಕ್ ಹೈರಾರ್ಕಿ ಇನ್ ಆನಿಮಲ್ಸ್ ಅಂತ ಕೇಳಿದ್ರೆ ಏನಾಗುತ್ತೆ, ಆನಿಮಲ್ಸ್ ಅಂತ ಕೇಳಿದ್ರೆ ಇಲ್ಲಿ ಫೈಲಮ್ ಅಂತ ಇನ್ಕ್ಲೂಡ್ ಆಗ್ಬೇಕು. ಪ್ಲಾಂಟ್ಸ್ ಅಂತ ಕೇಳಿದ್ರೆ ಫೈಲಮ್ ಇದು ರ್ಯಾಂಕ್ ಅಲ್ಲೇ ಡಿವಿಷನ್ ಇನ್ಕ್ಲೂಡ್ ಆಗುತ್ತೆ. ಸೊ ಏನನ್ನ ಕೇಳ್ತಾ ಇದ್ದಾರೆ, ಜನರಲ್ ಆಗಿ ಕೇಳ್ತಾ ಇದಾರೆ ಅಲ್ವಾ, ಪ್ಲಾಂಟ್ಸಿಗೆ ಅಥವಾ ಆನಿಮಲ್ಸ್ಗೆ ಕೇಳ್ತಾ ಇದಾರೆ ಅಂತ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, conjunctive tissue is present between dash and dash in dash ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಡೈರೆಕ್ಟ್ ಆಗಿರುವಂತಹ ಆನ್ಸರ್ ನಿಮ್ಗೆ ನೆನಪಿರ್ಬೋದು, ವೆನ್ ಯು ಟೇಕ್ ಅ ಸೆಕ್ಷನ್ ಆಫ್ ಡೈಕಾಟ್ ರೂಟ್ ನಿಮ್ಗೆ ಝೈಲಮ್ ಅಂಡ್ ಫ್ಲೋಯಮ್ ರೇಡಿಯಲ್ ಅರೇಂಜ್ಮೆಂಟ್ ಅನ್ನ ತೋರಿಸುತ್ತೆ. ಎಕ್ಸ್ ಎಲ್ ಹಾಕಿದೀನಿ, ದ್ಯಾಟ್ ಇಸ್ ಬೇಸಿಕ್ಲಿ ಝೈಲಮ್ ಅಂಡ್ ದೆನ್ ಯು ಹ್ಯಾವ್ ಫ್ಲೋಯಮ್, ಅದು ಆಲ್ಟರ್ನೇಟ್ ಆಗೋದು ಫ್ಲೋಯಮ್ ಪ್ಯಾಚಸ್ ಜೊತೆ. ಅಂಡ್ ಅದ್ರ ಮಧ್ಯ ಇರುವಂತಹ ಪ್ಯಾರೆಂಕೈಮಟಸ್ ಟಿಶ್ಯೂ, ಇಲ್ಲಿ ಪ್ಯಾರೆಂಕೈಮಟಸ್ ಟಿಶ್ಯೂ ಇರುತ್ತೆ, ಇದನ್ನ ನಾವು ಕಂಜಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ. ಅಂಡ್ ಈ ಕಂಜಕ್ಟಿವ್ ಟಿಶ್ಯೂ ಇಸ್ ಇನ್ವಾಲ್ವ್ಡ್ ಇನ್ ಸೆಕೆಂಡರಿ ಗ್ರೋತ್ ಆಲ್ಸೋ. ಸೆಕೆಂಡರಿ ಗ್ರೋತ್ ಇನ್ ರೂಟ್ ಅಲ್ಲಿ ಇಟ್ ಅಂಡರ್ಗೋಸ್ ಡಿಡಿಫರೆನ್ಸಿಯೇಷನ್ ಟು ಪ್ರೊಡ್ಯೂಸ್ ಸೆಕೆಂಡರಿ ಮೆರಿಸ್ಟಮ್ ಅಂತ ಹೇಳ್ತೀವಿ. ಎನಿವೇಸ್ ನಮ್ಮ ಆನ್ಸರ್ ಇಲ್ಲಿ ಆಪ್ಷನ್ ಟು ಅಲ್ವಾ. ಆಪ್ಷನ್ 2 ವೆರಿ ಈಸಿ. ನಿಮ್ಗೆ ಮೊನೊಕಾಟ್ ರೂಟ್ ಅಲ್ಲಿ ಕಂಜಕ್ಟಿವ್ ಟಿಶ್ಯೂ ಅಂತ ಸಚ್ ಕಾಣಿಸಲ್ಲ. ಅಂಡ್ ದೆನ್ ಇಲ್ಲಿ ಕೊಟ್ಟಿರುವಂತಹ ಪ್ಯಾಲಿಸೈಡ್ ಅಂಡ್ ಸ್ಪಾಂಜಿ ಪ್ಯಾರೆಂಕೈಮಾ ಇದು ಡೈಕಾಟ್ ಲೀಫ್ ಅಲ್ಲಿ ಅಫ್ಕೋರ್ಸ್ ಕಾಣಿಸುವಂತದ್ದು. ಬಟ್ ಎನಿವೇಸ್ ಇಟ್ ಇಸ್ ನಾಟ್ ರಿಲೆವೆಂಟ್ ಟು ದ ಕ್ವೆಶನ್ ದಟ್ ಇಸ್ ಆಸ್ಡ್. ಮಿಕ್ಕಿರುವಂತಹ ಎಲ್ಲ ಆಪ್ಷನ್ಸ್ ಅಲ್ಲಿ ಕೊಟ್ಟಿರೋ ವರ್ಡ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇಲ್ಲ. ಓಕೆ, ಮುಂದೆ ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ದ ಮೇಜರ್ ಸೈಟ್ ಆಫ್ ಬಯೋಸಿಂಥಸಿಸ್ ಆಫ್ ಲಿಪಿಡ್ಸ್ ಅಂತ ಕೇಳ್ತಾ ಇದ್ದಾರೆ. ಲಿಪಿಡ್ ಎಲ್ಲಿ ಮೇಜರ್ಲಿ ಸಿಂಥಸೈಸ್ ಆಗುವಂಥದ್ದು, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದನ್ನ ಬಿಟ್ರೆ ಬಯೋಸಿಂಥಸಿಸ್ ಆಫ್ ಲಿಪಿಡ್ ಅನ್ನ ಬಿಟ್ರೆ ಇದು ಕ್ಯಾಲ್ಸಿಯಂ ಸ್ಟೋರೇಜ್ ಕೂಡ ಮಾಡುತ್ತೆ ಇನ್ ಮಸಲ್ ಸೆಲ್ಸ್. ಎಲ್ಲಿ? ಇನ್ ಮಸಲ್ ಸೆಲ್ಸ್. ನೀವು ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಕಲಿತೀರಾ, ಅಲ್ಲಿ ಕ್ಯಾಲ್ಸಿಯಂ ಅನ್ನೋದು ತುಂಬಾ ನೆಸೆಸರಿ ಇನ್ ಆರ್ಡರ್ ಟು ಬ್ರಿಂಗ್ ಅಬೌಟ್ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್. ಸೊ ಇನ್ ಮಸಲ್ ಸೆಲ್ಸ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸ್ಟೋರ್ಸ್ ಕ್ಯಾಲ್ಸಿಯಂ ಅಲ್ವಾ. ರೈಟ್. ಗಾಲ್ಗಿ ಅಪ್ಯಾರಟಸ್ ಕೆಲಸ ಏನು? ಗ್ಲೈಕೋಸಿಲೇಷನ್ ಅನ್ನೋದು ಒಂದು ಮೇಜರ್ ಫಂಕ್ಷನ್. ಬೇರೆ ಫಂಕ್ಷನ್ಸ್ ಕೂಡ ಇವೆ, ಬಟ್ ಎನಿವೇಸ್ ಗ್ಲೈಕೋಸಿಲೇಷನ್ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ ಅನ್ನ either ಪ್ರೋಟೀನಿಗೆ ಆಡ್ ಮಾಡುವಂಥದ್ದು ಅಥವಾ ಲಿಪಿಡಿಗೆ ಆಡ್ ಮಾಡುವಂಥದ್ದು. ಸೊ ದಿಸ್ ಇಸ್ ಒನ್ ಆಫ್ ದ ಮೇಜರ್ ಫಂಕ್ಷನ್ಸ್. ಎಲ್ಲ ಫಂಕ್ಷನ್ಸ್ ನಾನು ಬರ್ದಿಲ್ಲ ಇಲ್ಲಿ. ಅಂಡ್ ಮೈಟೋಕಾಂಡ್ರಿಯಾದು ಮೇನ್ ಫಂಕ್ಷನ್ ಯಾವುದು? ATP ಸಿಂಥಸಿಸ್. ಅಂಡ್ ಇದ್ರ ಜೊತೆ ಕ್ರೆಬ್ಸ್ ಸೈಕಲ್ ಅನ್ನ ತೋರಿಸುವಂಥದ್ದು ಮೈಟೋಕಾಂಡ್ರಿಯಾ ಕೆಲಸ. RER ಇಸ್ ಇನ್ವಾಲ್ವ್ಡ್ ಇನ್ ಪ್ರೋಟೀನ್ ಸಿಂಥಸಿಸ್. ಸೊ ಯಾವುದೇ ತರದ್ದು ಪ್ರೋಟೀನ್ ಅನ್ನ ಕೇಳಿದ್ರೆ ಆಸ್ ಅನ್ ಎಕ್ಸಾಂಪಲ್ ಎಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ದೆನ್ ಯುವರ್ ಐಡಿಯಲ್ ಆನ್ಸರ್ ಶುಡ್ ಬಿ RER. Ideal answer should be RER. Yes, sarcoplasmic reticulum. Very good. ಮುಂದೆ ಹೋಗೋಣ. ಸೊ ಇದು ಫ್ಲೋರಲ್ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ ಅಂಡ್ ಯು ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಫ್ಲೋರಲ್ ಫಾರ್ಮುಲಾ. ಇದು ಬ್ರೆಸಿಕೇಸಿ ಅಥವಾ ಮಸ್ಟರ್ಡ್ ಫ್ಯಾಮಿಲಿದು ಫ್ಲೋರಲ್ ಡಯಾಗ್ರಾಮ್. ಇದು ಎಲ್ಲಿದೆ ಅಂತ ಹೇಳಿದ್ರೆ NCERT ಅಲ್ಲಿ ವೆನ್ ದೇ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ದ ಫ್ಯಾಮಿಲೀಸ್ ಇನ್ ಪ್ಲಾಂಟ್ ಅಲ್ಲಿ ಎಕ್ಸಾಂಪಲ್ ಈಗಂತ ಈ ಪರ್ಟಿಕ್ಯುಲರ್ ಫ್ಲೋರಲ್ ಡಯಾಗ್ರಾಮ್ ಅಂಡ್ ಫಾರ್ಮುಲಾವನ್ನ ಕೊಟ್ಟಿದ್ದಾರೆ. ಓಕೆ, ಇದರದು ಟೈಪ್ ಸ್ಟಡಿಯನ್ನ ಕೊಟ್ಟಿಲ್ಲ, ಇದರಲ್ಲಿ ಇರುವಂತಹ ಎಕ್ಸಾಂಪಲ್ಸ್ ಅನ್ನ ನಾವು ಕಲಿತಿಲ್ಲ ಅಥವಾ ಫೀಚರ್ಸ್ ಅನ್ನ ಡೀಟೇಲ್ ಆಗಿ ಕಲಿತಿಲ್ಲ, ಬಟ್ ಆಸ್ ಅನ್ ಎಕ್ಸಾಂಪಲ್ ಇದು ಎರಡನ್ನ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮಗೆ ಬ್ರೆಸಿಕೇಸಿ ಫ್ಯಾಮಿಲಿಯಲ್ಲಿ ಯು ಕ್ಯಾನ್ ಸಿ ದ ಫ್ಲೋರಲ್ ಫಾರ್ಮುಲಾ. ಯಾವುದು ಫ್ಲೋರಲ್ ಫಾರ್ಮುಲಾ ಅಪ್ಲೈ ಆಗುತ್ತೆ? ಫಸ್ಟ್ ಆಫ್ ಆಲ್ ಕೇಲಿಕ್ಸ್ ಅಲ್ಲಿ ನಮಗೆ 4 ಸೆಪಲ್ ಸಿಗ್ತಾ ಇದೆ. ಪೆಟಲ್ಸ್ ಅಲ್ಲಿ 2+2 ಅರೇಂಜ್ಮೆಂಟ್ ಅನ್ನ ನೀವು ನೋಡಬಹುದು. ಕೇಲಿಕ್ಸ್ ಅಲ್ಲಿ 2+2 ಅರೇಂಜ್ಮೆಂಟ್ ಅಂಡ್ ಪೆಟಲ್ಸ್ ಅಲ್ಲಿ ಯು ಕ್ಯಾನ್ ಸಿ ದಟ್ ದೇರ್ ಆರ್ 4 ಪೆಟಲ್ಸ್. ಸೊ 2+2 ಅರೇಂಜ್ಮೆಂಟ್ ಅಂತ ಹೇಳಿದ್ರೆ 2 ಎಕ್ಸ್ಟೀರಿಯರ್ ಅಥವಾ ಹೊರಗಡೆ ಔಟ್ಸೈಡ್ ಇದೆ ಅಂಡ್ 2 ಟುವರ್ಡ್ಸ್ ದ ಇನ್ನರ್ ಸೈಡ್ ಇದೆ. ಅಂಡ್ ದೆನ್ ಯು ಹ್ಯಾವ್ ದೀಸ್ 4. ಅದ್ರ ಜೊತೆ ಇರುವಂತಹದ್ದು ಇಲ್ಲಿ ಯು ಕ್ಯಾನ್ ಸಿ ದ
ಆಂಥರ್ಸ್ ಹೀಗೆ ಅರೇಂಜ್ ಆಗಿದೆ. ಸೊ ವಾಟ್ ಶುಡ್ ಬಿ ಅವರ್ ಆನ್ಸರ್? ಎನಿವೇಸ್ ಕನ್ಫ್ಯೂಷನ್ ಇಲ್ಲ. ಆನ್ಸರ್ ಶುಡ್ ಬಿ ಬಿಟ್ವೀನ್ 3 and 4. ಇಲ್ಲಿ 3 and 4 ಅಲ್ಲಿ ಒಂದೇ ಡಿಫ್ರೆನ್ಸ್ ಇರೋದು, ಇಲ್ಲಿ 2 ಬ್ರಾಕೆಟ್ ಅಲ್ಲಿ ಇದೆ ಅಂಡ್ ಇಲ್ಲಿ ಇಲ್ಲ. So our answer is going to be option 3 because it shows what condition? ಎರಡು locules ಇದೆ. So you can see that gynoecium ಅನ್ನೋದು ಏನಿದೆ syncarpus condition ಅನ್ನ ತೋರಿಸ್ತಾ ಇದೆ. syncarpus condition ಅನ್ನ ತೋರಿಸ್ತಾ ಇದೆ. Okay, next. In which type of vascular bundles are xylem and phloem present at the same radius ಅಂತ ಕೇಳ್ತಾ ಇದ್ದಾರೆ. ಸೇಮ್ ರೇಡಿಯಸ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಬಿ ಪ್ರೆಸೆಂಟ್ ವಿದಿನ್ ದ ಸೇಮ್ ಬಂಡಲ್. ಸೊ xylem ಇಲ್ಲಿರುತ್ತೆ, phloem ಇಲ್ಲಿರುತ್ತೆ. ದ ಕಂಡೀಷನ್ ಇಸ್ conjoint. ಇದು conjoint ಅಲ್ಲಿ ನೋಡಕ್ ಸಿಗುವಂಥದ್ದು. conjoint ವೇರ್ ಇನ್ ದ ಸ್ಟೆಮ್ ಆಫ್ ಬೋತ್ ಮೊನೊಕಾಟ್ ಅಂಡ್ ಡೈಕಾಟ್. ಲೀಫ್ ಅಲ್ಲಿ ಕೂಡ conjoint ಆಗಿರುವಂಥದ್ದು. ಇನ್ ದ ರೂಟ್ ಇಟ್ ಇಸ್ ಗೋಯಿಂಗ್ ಟು ಬಿ ರೇಡಿಯಲ್. ಕ್ಲೋಸ್ಡ್ ಆಗಿರುವಂಥದ್ದು ಮೊನೊಕಾಟ್ ಅಲ್ಲಿ in the root and stem of course, and dicot root ಅಲ್ಲಿ closed ಆಗಿದೆ ಅಲ್ವಾ. exarch condition ಅಂತ ಹೇಳಿದ್ರೆ ಏನು? protoxylem is towards the outer side. ಇದು ಕೂಡ ನಮಗೆ ರೂಟ್ ಅಲ್ಲಿ ಮೊನೊಕಾಟ್ ಅಂಡ್ ಡೈಕಾಟ್ ರೂಟ್ ಅಲ್ಲಿ ನೋಡಕ್ ಸಿಗುವಂಥದ್ದು. ರೈಟ್, ಮುಂದೆ ಹೋಗೋಣ. In the maize plant, carbon dioxide fixation occurs in both mesophyll and bundle sheath cell. So maize is first of all an example of what? C4 ಗೆ 4 ಎಕ್ಸಾಂಪಲ್ ಇವೆ ಓವರ್ ಆಲ್. ಒಂದು ಮೇಸ್, ಇನ್ನೊಂದು ಅಮರಾಂಥಸ್, ದೆನ್ ಕಮ್ಸ್ ಶುಗರ್ ಕೇನ್ ಅಂಡ್ ದ ಲಾಸ್ಟ್ ಎಕ್ಸಾಂಪಲ್ ಇಸ್ ಸೋರ್ಘಮ್. ಇದನ್ನ ಸೋರ್ಘಮ್ ಅಂತ ಕರಿತೀವಿ ನಾವು ಅಲ್ವಾ. ಸೊ ಇಟ್ ಅಕರ್ಸ್ ಇನ್ ಬೋತ್ mesophyll and bundle sheath cell. Yes, the enzymes involved in these cells for the process respectively are mesophyll ಅಲ್ಲಿ ನಮಗೆ ಪೆಪ್ಕೇಸ್, ಫಾಸ್ಫೋಯಿನೋಲ್ ಪೈರುವೇಟ್ ಕಾರ್ಬಾಕ್ಸಿಲೇಸ್, ಅಂಡ್ ಬಂಡಲ್ ಶೀತ್ ಅಲ್ಲಿ ಸಿಗುವಂಥ ಎನ್ಸೈಮ್ ಯಾವುದು? ರುಬಿಸ್ಕೋ. ಸೊ ನಿಮ್ಮ ಆನ್ಸರ್ ಇಸ್ ಆಪ್ಷನ್ 4 ಹಿಯರ್. ಆಪ್ಷನ್ 4 ಆಗುತ್ತೆ ಅಲ್ವಾ. ಎಸ್, ಈಸಿ ಆಗಿರುವಂಥದ್ದು, ನಥಿಂಗ್ ಮಚ್ ಹಿಯರ್. ಮುಂದೆ ಹೋಗೋಣ. ಓಕೆ, ಸೊ ಒಂದು ಇಕ್ವೇಶನ್ ಬರೆದಿದ್ದೀವಿ ಇಲ್ಲಿ ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಇಸ್ ಎಕ್ಸ್ ಆ್ಯಂಡ್ ವೈ. ಈ ಇಕ್ವೇಶನ್ ಅನ್ನು ನೋಡಿದ ತಕ್ಷಣ ಏನು ನೆನಪಾಗಬೇಕು? ಪೈರುವಿಕ್ ಆಸಿಡ್ ಅನ್ನೋದು ಯಾವುದೋ ಒಂದು ಕಾಂಪೌಂಡಿಗೆ ಅಥವಾ ಯಾವುದೋ ಒಂದು ಸಬ್ಸ್ಟ್ರೇಟ್ ಪ್ರಾಡಕ್ಟಿಗೆ ಕನ್ವರ್ಟ್ ಆಗ್ತಾ ಇದೆ. ಎಕ್ಸ್ ಆ್ಯಂಡ್ ವೈ ಯು ಹ್ಯಾವ್ ಟು ಫೈಂಡ್ ಔಟ್. ವಾಟ್ ಇಸ್ ಎಕ್ಸ್ ಆ್ಯಂಡ್ ವೈ? ಎಕ್ಸ್ ಇಸ್ ಅನ್ ಎನ್ಸೈಮ್ ಫಾರ್ ಶ್ಯೂರ್. ಯಾಕಂತ ಹೇಳಿದ್ರೆ ಇದು ಕ್ಯಾಟಲಿಸ್ಟ್ ತರ ಆಕ್ಟ್ ಮಾಡ್ತಾ ಇದೆ ಆ್ಯಂಡ್ ಇದಕ್ಕೋಸ್ಕರ ಬೇಕಾಗಿರುವಂತಹ ಆಕ್ಟಿವೇಟರ್ ಯಾವುದು? ಮೆಗ್ನೀಷಿಯಂ ಅಂತ ಹಾಕಿದ್ದಾರೆ. ಓಕೆ, ಸೊ ಇಟ್ ಲುಕ್ಸ್ ಲೈಕ್ ಲಿಂಕ್ ರಿಯಾಕ್ಷನ್. ಇದನ್ನ ನಾವು ಲಿಂಕ್ ರಿಯಾಕ್ಷನ್ ಅಂತ ಕರಿತೀವಿ. ವೇರ್ ಪೈರುವೇಟ್ ಇಸ್ ಕನ್ವರ್ಟೆಡ್ ಇಂಟು ಎಸಿಟೈಲ್ ಕೋಎನ್ಸೈಮ್ ಎ ಅಂತ ಹೇಳ್ತೀವಿ. ಅಂಡ್ ಅಲ್ಲಿ ಎಸಿಟೈಲ್ ಕೋಎನ್ಸೈಮ್ ಎ ಮತ್ತೆ ಆಕ್ಸಾಲೋ ಎಸಿಟೇಟ್ ಕಂಡೆನ್ಸ್ ಆದಾಗ ಸಿಟ್ರಿಕ್ ಆಸಿಡ್ ಫಾರ್ಮೇಶನ್ ಆಗುತ್ತೆ. ಫ್ರಮ್ ದೇರ್ ಬಿಗಿನ್ಸ್ ಸಿಟ್ರಿಕ್ ಆಸಿಡ್ ಸೈಕಲ್. ಸೊ ಈ ಲಿಂಕ್ ರಿಯಾಕ್ಷನ್ ಇದೆಯಲ್ವಾ, ಲಿಂಕ್ಸ್ ವಾಟ್ ಅಂಡ್ ವಾಟ್? ಗ್ಲೈಕೋಲೈಸಿಸ್ ಅಂಡ್ ಕ್ರೆಬ್ಸ್ ಸೈಕಲ್ ಅನ್ನ ಲಿಂಕ್ ಮಾಡುವಂಥದ್ದು ಲಿಂಕ್ ರಿಯಾಕ್ಷನ್. ಇಲ್ಲಿ 3 ಕಾರ್ಬನ್ ಇದೆ ಅಂಡ್ ವೈ ಸೀಮ್ಸ್ ಟು ಬಿ ಎಸಿಟೈಲ್ ಕೋಎನ್ಸೈಮ್ ಎ ಅಂಡ್ ಎಸಿಟೈಲ್ ಕೋಎನ್ಸೈಮ್ ಎ ಹತ್ರ 2 ಕಾರ್ಬನ್ ಇರುವಂಥದ್ದು. ದರ್ ಆರ್ 2 ಕಾರ್ಬನ್ಸ್. ಸೊ ವಾಟ್ ಇಸ್ ಅವರ್ ಆನ್ಸರ್ ಗೋಯಿಂಗ್ ಟು ಬಿ? ಎಕ್ಸ್ ಇಸ್ ಗೋಯಿಂಗ್ ಟು ಬಿ pyruvate dehydrogenase and Y is going to be acetyl coenzyme A. Okay, pyruvate dehydrogenase ಅನ್ನೋದೇನು? It's a type of enzyme. It's a type of enzyme. Okay, ಅರ್ಥ ಆಯ್ತಾ? ಅರ್ಥ ಆಯ್ತು? Any doubt till here? Okay, let's move forward. ಓಕೆ, ಮುಂದೆ ಹೋಗೋಣ. ಲೆಟ್ಸ್ ಮೂವ್ ಫಾರ್ವರ್ಡ್. ಇದು ಅರ್ಥ ಆಗಿದೆ. ಪೈರುವೇಟ್ ಡಿಹೈಡ್ರೋಜನಸ್ಗೆ ಬೇಕಾಗಿರುವಂಥ ಆಕ್ಟಿವೇಟರ್ ಮೆಗ್ನೇಷಿಯಂ ಅನ್ನೋದು ಹೆಕ್ಸೋಕೈನೇಸಿಗೆ ಕೂಡ ಬೇಕಾಗಿದೆ. ಓಕೆ, ಹೆಕ್ಸೋಕೈನೇಸಿಗೆ ಕೂಡ ಮೆಗ್ನೇಷಿಯಂ ಅನ್ನೋದೇ ಆಕ್ಟಿವೇಟರ್. ಇವನ್ ಫಾರ್ ರುಬಿಸ್ಕೋ ಅಂಡ್ ಪೆಪ್ಕೇಸ್ ಮೆಗ್ನೇಷಿಯಂ. ಮುಂದೆ ಹೋಗೋಣ. ಎಸ್, in which of the following groups do the male and female gametophytes have independent free living existence? Independent existence ಇದೆ, free living existence ಇದೆ.
ವೇರ್ ದ ಗೆಮೆಟೋಫೈಟ್ಸ್ ಕೇಳ್ತಾ ಇರುವಂತದ್ದು. ನೋಡಿ, ಬ್ರಯೋಫೈಟ್ ಅಲ್ಲಿ ಗೆಮೆಟೋಫೈಟ್ಸ್ ಹ್ಯಾವ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್, ಸೊ ಇದು ಅಪ್ಲೈ ಆಗುತ್ತೆ ಇಲ್ಲಿ. ಟೆರಡೋಫೈಟ್ ಅಲ್ಲಿ ಈ ಪರ್ಟಿಕ್ಯುಲರ್ ಗ್ಯಾಮೆಟೋಫೈಟ್ ಅನ್ನ ನಾವು ಪ್ರೋಥ್ಯಾಲಸ್ ಅಂತ ಕರಿತೀವಿ, ಅಂಡ್ ಇಟ್ ಈಸ್ ಆಲ್ಸೋ ಶೋಯಿಂಗ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಆದ ನಂತರ ಬರುವಂಥದ್ದು ಲೆಟ್ ಅಸ್ ಸೇ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಏನಾಗುತ್ತೆ, there is no independent gametophyte is dependent on the sporophyte ಅಂತೀವಿ. and then comes angiosperm. so ಇದು ಎರಡರಲ್ಲೂ independent gametophyte ಇಲ್ಲ. so what is our answer going to be? bryophyte and pteridophyte. okay. link reaction will release 2 ATP. link reaction will not release ATP. ಹೇಗೆ ರಿಲೀಸ್ ಮಾಡುತ್ತೆ? ಇಟ್ ಇಸ್ ಪ್ರೊಡ್ಯೂಸಿಂಗ್ 1 NADH, ಒಂದು CO2 ರಿಲೀಸ್ ಮಾಡ್ತಾ ಇದೆ. ಅದನ್ನ ಬಿಟ್ರೆ ATP ಪ್ರೊಡಕ್ಷನ್ ಲಿಂಕ್ ರಿಯಾಕ್ಷನ್ ಅಲ್ಲಿ ಆಗಲ್ಲ. ಓಕೆ, ಎಸ್. ನೆಕ್ಸ್ಟ್ ಕ್ವೆಶನ್. ಗಿವೆನ್ ಆಪ್ಷನ್ ವಿಚ್ ಒನ್ ಕೆನಾಟ್ ಪ್ರೊಪೋಗೇಟ್ ಅಂತ ಕೇಳ್ತಾ ಇದ್ದಾರೆ. ಯಾವುದು ಅದರಷ್ಟಕ್ಕೆ ಗ್ರೋ ಆಗಲ್ಲ ಬೈ ವೆಜಿಟೇಟಿವ್ ಮೀನ್ಸ್ ಇಂದಾಗಿ ಯಾವುದು ಅದರಷ್ಟಕ್ಕೆ ಗ್ರೋ ಆಗಲ್ಲ. ಅ ಮಾರ್ಜಿನಲ್ ಪೀಸ್ ಆಫ್ ಬ್ರಯೋಫಿಲಮ್ ಲೀಫ್ ವಿಲ್ ಗ್ರೋ. ಯಾಕಂತ ಹೇಳಿದ್ರೆ ಇದರಲ್ಲಿ ಯು ವಿಲ್ ಸಿ ಫಾರ್ಮೇಶನ್ ಆಫ್ ಬಡ್ಸ್, ಅಡ್ವೆಂಟಿಷಿಯಸ್ ಬಡ್ಸ್ ಎಟ್ ದ ಟಿಪ್ ಆಫ್ ದ ಲೀಫ್ ಅಂತೀವಿ. ಸೊ ಇದ್ರಲ್ಲಿ ತೋರಿಸುತ್ತೆ. ಮಿಡಲ್ ಪೀಸ್ ಆಫ್ ಶುಗರ್ ಕೇನ್ ಇಂಟರ್ ನೋಡ್. ಇವಾಗ ಶುಗರ್ ಕೇನ್ ಅನ್ನ ತಗೊಂಡ್ರೆ ನೀವು ಇಲ್ಲಿ ನೋಡ್ಸ್ ಇವೆ ಅಲ್ವಾ, ಇದ್ರ ಮಧ್ಯದ ಪೋರ್ಷನ್ ಅನ್ನ ತಗೊಂಡು ನೀವು ಬೆಳೆಸಿದ್ರೆ ಅದು ಬೆಳೆಯಲ್ಲ, ಬಿಕಾಸ್ ಇದ್ರ ಹತ್ರ ಯಾವುದೇ ತರದ್ದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇಲ್ಲ. ಅದೇ ನೀವು ನೋಡಲ್ ಟಿಶ್ಯೂ ಅನ್ನ ತಗೊಂಡ್ರೆ ಮೆರಿಸ್ಟಮ್ಸ್ ಇರುತ್ತವೆ ಅಂಡ್ ದೇ ಕ್ಯಾನ್ ಗ್ರೋ. ಸೊ ನಾವು ಆನ್ಸರ್ ಇಲ್ಲಿ ಆಪ್ಷನ್ 2 ಆಗುತ್ತೆ. ಮೂರನೇದು ನೋಡೋಣ. ಪೀಸ್ ಆಫ್ ಪೊಟ್ಯಾಟೊ ಟ್ಯೂಬರ್ ವಿತ್ ಐಸ್ ಅನ್ನೋದು ಏನು? ವಾಟ್ ಆರ್ ಐಸ್ ಆರ್ ಆಕ್ಚುಲಿ ಆಕ್ಸಿಲರಿ ಬಡ್ಸ್ ಅಲ್ವಾ, ದೇ ಆರ್ ಆಕ್ಸಿಲರಿ ಬಡ್ಸ್. ಸೊ ಇದು ಕೂಡ ಗ್ರೋ ಆಗುತ್ತೆ. ಅ ಪೀಸ್ ಆಫ್ ರೈಸೋಮ್ ಅ ಪೀಸ್ ಆಫ್ ಜಿಂಜರ್ ರೈಸೋಮ್ ಅಥವಾ ರೈಸೋಮ್ ಜಿಂಜರ್, ಅದ್ರಲ್ಲಿ ಕೂಡ ನೋಡ್ಸ್ ಇವೆ ಅಲ್ವಾ, ಅಂಡ್ ಫ್ರಮ್ ದೇರ್ ಕ್ಯಾನ್ ಬಿ ಗ್ರೋತ್ ಆಫ್ ಬಡ್ಸ್. ಸೊ ಇದ್ರಲ್ಲಿ ಕೂಡ ಆಗುತ್ತೆ. ಆರ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ 2. Yes, very good. Many of you are answering. Good. ಮುಂದೆ ಹೋಗೋಣ. In the following statement, ನೀವು choose the correct one. Correct ಅನ್ನ ಹುಡುಕ್ಬೇಕು. Okay. In 40% of angiosperm, pollen grains are shed at 3-celled stage. ಇದು ಕರೆಕ್ಟ್ ಆಗಿರುವಂಥದ್ದು. 60% of angiosperms shed their pollen grain at 2-celled stage ಅಂತೀವಿ. ನೆಕ್ಸ್ಟ್, intine is made up of cellulose and pectin. ಇದು ಸರಿ. and it is discontinuous ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. intine is a continuous layer. ಯಾವುದು ಡಿಸ್ಕಂಟಿನ್ಯೂಸ್ ಆಗಿರೋದು? exine is discontinuous. and ಎಲ್ಲಿ ಪ್ರೆಸೆಂಟ್ ಇಲ್ಲ ಅಲ್ಲಿ ನಮ್ಗೆ ಜರ್ಮ್ ಪೋರ್ ನೋಡಕ್ ಸಿಗುವಂಥದ್ದು ಅಲ್ವಾ. ಜರ್ಮ್ ಪೋರ್ಸ್ ಆರ್ ಸೀನ್ ವೇರ್ ಎಕ್ಸೈನ್ ಇಸ್ ಆಬ್ಸೆಂಟ್ ಅಂಡ್ ಪೋಲನ್ ಟ್ಯೂಬ್ಸ್ ಕ್ಯಾನ್ ಬಿ ರಿಲೀಸ್ಡ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಜರ್ಮ್ ಪೋರ್ ಅಂತ ಹೇಳ್ತೀವಿ. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಅಲ್ಲಿ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, whereas statement 2 is incorrect. ಇನ್ನೊಂದು ಕ್ವೆಶನ್, many students get confused with this also. ಮೆಚ್ಯೂರ್ ಪೋಲನ್ಸ್ ಅಲ್ಲಿ ಎಷ್ಟು ಸೆಲ್ಸ್ ನೋಡಕ್ ಸಿಗುತ್ತೆ? ಹೌ ಮೆನಿ ಸೆಲ್ಸ್ ಡು ಮೆಚ್ಯೂರ್ ಪೋಲನ್ ಗ್ರೇನ್ಸ್ ಹ್ಯಾವ್? ಮೆಚ್ಯೂರ್ ಪೋಲನ್ಸ್ ಅಲ್ಲಿ ಆಕ್ಚುಲಿ 2 ಸೆಲ್ಡ್ ಕಂಡೀಷನ್ ನೋಡಕ್ ಸಿಗುವಂಥದ್ದು. ಒಂದು ವೆಜಿಟೇಟಿವ್ ಸೆಲ್ ಅಂಡ್ ದಿ ಅದರ್ ಒನ್ ಇಸ್ ಗೋಯಿಂಗ್ ಟು ಬಿ ಜನರೇಟಿವ್ ಸೆಲ್ ಅಂತ ಹೇಳ್ತೀವಿ. ಓಕೆ, yes. So mature pollen have 2 cells. Now it depends upon the plant. ಅದು pollens ಅನ್ನ 2 cell ಅಲ್ಲಿ ರಿಲೀಸ್ ಮಾಡುತ್ತಾ ಅಥವಾ 3 celled stage ಅಲ್ಲಿ ರಿಲೀಸ್ ಮಾಡುತ್ತಾ ಅಂತ. Okay, now let's talk about the next question here. ಕಾಲಮ್ 1 ಕಾಲಮ್ 2 ಅನ್ನ ನೀವು ಮ್ಯಾಚ್ ಮಾಡಬೇಕು. DNA ರೆಪ್ಲಿಕೇಶನ್ ಯಾವ ಎನ್ಸೈಮ್ ನಡೆಸುತ್ತೆ? ವಿಚ್ ಇಸ್ ದ ಪ್ರೈಮರಿ ಅಥವಾ ಮೇನ್ ಎನ್ಸೈಮ್ ಫಾರ್ DNA ರೆಪ್ಲಿಕೇಶನ್? DNA ಪಾಲಿಮರೇಸ್ ಆಗುತ್ತೆ. ಟ್ರಾನ್ಸ್ಲೇಷನ್ಗೆ ಬೇಕಾಗಿರುವಂತಹ ಎನ್ಸೈಮ್ ಯಾವುದು? ವಿಚ್ ಎನ್ಸೈಮ್ ಇಸ್ ನೀಡೆಡ್ ಫಾರ್ ಟ್ರಾನ್ಸ್ಲೇಷನ್? ಇದನ್ನ ನಾವು ಏನಂತ ಕರಿತೀವಿ? ವಿಚ್ ಎನ್ಸೈಮ್ ಇಸ್ ನೀಡೆಡ್? ಅಮೈನೋ ಅಸೈಲ್ ಸಿಂಥಟೇಸ್ ಅನ್ನೋದು ಬೇಕಾಗುತ್ತೆ. ಇದು
ಆಕ್ಟಿವೇಶನ್ ಅಥವಾ ಯು ಕ್ಯಾನ್ ಸೇ ಚಾರ್ಜಿಂಗ್ ಆಫ್ tRNA ಗೆ ಬೇಕು, ಚಾರ್ಜಿಂಗ್ ಆಫ್ tRNA ಗೆ ಎನ್ಸೈಮ್ ಬೇಕು, ಅಂಡ್ ಆಕ್ಟಿವೇಶನ್ ಆಫ್ ಅಮೈನೋ ಆಸಿಡ್, ಈ ಎರಡು ಸ್ಟೆಪ್ಪಿಗೂ ಬೇಕಾಗಿರುವಂಥದ್ದು ಯಾವುದು? ಅಮೈನೋ ಅಸೈಲ್ ಸಿಂಥಟೇಸ್. ಟ್ರಾನ್ಸ್ಕ್ರಿಪ್ಷನ್ is carried out by RNA polymerase. Reverse transcription is by reverse transcriptase. Match ಮಾಡ್ಕೊಳ್ಳಿ. You can match the answer. You can match the answer very easily. Okay? Right. ಮುಂದೆ ಹೋಗೋಣ. Let's go to the next question. ಇಲ್ಲೇನು ಡೌಟ್ ಇಲ್ಲ ಅಂತ ಅನ್ಕೊಂಡಿದೀನಿ, ಮುಂದೆ ಹೋಗೋಣ. ಓಕೆ, ಇನ್ ಒನ್ ಮೋರ್ ಕ್ವೆಶನ್ ಅಥವಾ ಒನ್ ಮೋರ್ ಪಾಯಿಂಟ್ ಇಲ್ಲಿ ಸ್ವಲ್ಪ ಎಲಾಬ್ರೇಟ್ ಮಾಡೋದಾದ್ರೆ, DNA ರೆಪ್ಲಿಕೇಶನ್ ಇದು DNA ಪಾಲಿಮರೇಸ್ ಏನಿದೆ ಅದನ್ನ ನಾವು DNA ಡಿಪೆಂಡೆಂಟ್ ಅಂತ ಹೇಳ್ತೀವಿ, ಬಿಕಾಸ್ ಇಟ್ ಯೂಸಸ್ DNA ಆಸ್ ಅ ಟೆಂಪ್ಲೇಟ್. ಅದೇ RNA ಪಾಲಿಮರೇಸ್ ಇನ್ ಟ್ರಾನ್ಸ್ಕ್ರಿಪ್ಷನ್ ಇಸ್ ಆಲ್ಸೋ DNA ಡಿಪೆಂಡೆಂಟ್. ಇದನ್ನ ಅಗೇನ್ ನೆನ್ಪಿಟ್ಕೊಳ್ಳಿ, DNA ಡಿಪೆಂಡೆಂಟ್ RNA polymerase. Can you give me another example for DNA dependent RNA polymerase? ನೋಡೋಣ. You have studied another enzyme which is DNA dependent and RNA polymerase. ಅದಕ್ಕೊಂದು ಎಕ್ಸಾಂಪಲ್ ಕೊಡಿ ನೋಡೋಣ. Let's see if you can give me the example for that. DNA dependent RNA polymerase. ಇನ್ನೊಂದು ಎಂಜೈಮ್ ಇದೆ, ರೆಪ್ಲಿಕೇಶನ್ ಅಲ್ಲಿ ನೀವು ಇದನ್ನ ಓದ್ತೀರಾ. Can you give me an example? Yes. Can you give me an example for this? DNA dependent RNA polymerase ge example. Taq polymerase. No. Replication alli you study about this in replication alli ನೋಡ್ತೀರಾ ಇದನ್ನ. ಪ್ರೈಮೇಸ್ ಅನ್ನೋ ಒಂದು ಎನ್ಸೈಮ್, ಪ್ರೈಮೇಸ್ ಅನ್ನೋದೊಂದು ಎನ್ಸೈಮ್ ಇದೆ. ಸಿ ರಿಮೆಂಬರ್, ಪ್ರೈಮರ್ ಇಸ್ ಅನ್ RNA ಪಾಲಿಮರ್ ಅದು ಅಲ್ವಾ. ಸೊ ಇಟ್ ಇಸ್ ಬೀಯಿಂಗ್ ಸಿಂಥಸೈಸ್ ಯೂಸಿಂಗ್ DNA ಆಸ್ ಅ ಟೆಂಪ್ಲೇಟ್. ಸೊ DNA ಟೆಂಪ್ಲೇಟ್ RNA ಪಾಲಿಮರೇಸ್ ಆಯ್ತದು. ನೋಟ್ ಮಾಡ್ಕೊಳ್ಳಿ. ನಾಟ್ ಲೈಗೇಸ್. ಲೈಗೇಸ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ಪಾಲಿಮರೈಸೇಷನ್. ಓಕೆ, ಮುಂದೆ ಹೋಗೋಣ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ವೆನ್ ಪೋಲನ್ ಗ್ರೇನ್ ಇಸ್ shed at 3-celled stage, name the cells it contains. ಪೋಲನ್ ಗ್ರೇನ್ ಅಲ್ಲಿ ಆ 3 ಸೆಲ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಒಂದು ವೆಜಿಟೇಟಿವ್ ಸೆಲ್ ಅಂಡ್ 2 ಮೇಲ್ ಗೆಮೀಟ್ಸ್ ನೋಡಕ್ ಸಿಗುತ್ತೆ. ಓಕೆ, ಒಂದು vegetative cell and 2 male gametes you can see in a pollen grain which is shed at 3-celled stage. ನೆನ್ಪಿಟ್ಕೊಳ್ಳಿ. ಮುಂದೆ ಹೋಗೋಣ. There's nothing much to explain here. Okay, RNA polymerase. Okay, RNA1 and RNA2 functions ಇದೆಲ್ಲ ಯೂಸ್ ಮಾಡ್ತೀನಿ ನಾನು. ನೆಕ್ಸ್ಟ್ ಕ್ವೆಶನ್ಸ್ ಅಲ್ಲಿ ಇವೆ, ವಿಲ್ ಸಿ ದಟ್ ಟೈಮ್. ABO blood type in man is an example of. ABO blood type in man is an example of. ಒಂದು ಮಲ್ಟಿಪಲ್ ಅಲಿಲಿಸಮ್ಗೆ ಇದನ್ನ ಎಕ್ಸಾಂಪಲ್ ಆಗಿ ಕಲಿತೀರಾ, ಅಂಡ್ ಇನ್ನೊಂದು ಕೋಡಾಮಿನೆನ್ಸಿಗೆ. ಕೋಡಾಮಿನೆನ್ಸಿಗೆ ಹೇಳೋದಾದ್ರೆ ಯು ವಿಲ್ ಸಿ ದಟ್ AB ಬ್ಲಡ್ ಗ್ರೂಪ್ ಮಾತ್ರ ಇದಕ್ಕೆ ಎಕ್ಸಾಂಪಲ್ ಆಗಿರುವಂಥದ್ದು, ಬಿಕಾಸ್ IA and IB both the genes express themselves. ಮಲ್ಟಿಪಲ್ ಅಲಿಲಿಸಮಿಗೆ ಯಾಕೆ? ಬಿಕಾಸ್ 3 ಅಲೀಲ್ಸ್ ಇವೆ ಇನ್ ಅ ಪಾಪ್ಯುಲೇಷನ್ ಫಾರ್ ದ ಸೇಮ್ ಕ್ಯಾರೆಕ್ಟರ್. ಇನ್ ಅ ಪಾಪ್ಯುಲೇಷನ್ 3 ಇರೋದು, ಇನ್ ಅನ್ ಇಂಡಿವಿಜುವಲ್ ಈ 3ರಲ್ಲಿ 2 ಜೀನ್ ನೋಡಕ್ ಸಿಗುವಂಥದ್ದು. ಓಕೆ, ಸೊ ಇನ್ ಅ ಪಾಪ್ಯುಲೇಷನ್ ನೀವು ಸ್ಟಡಿ ಮಾಡಿದಾಗ 3 ಅಲೀಲ್ ಸಿಗುತ್ತೆ, ಬಟ್ ಇನ್ ಅನ್ ಇಂಡಿವಿಜುವಲ್ ಯು ವಿಲ್ ಫೈಂಡ್ ಓನ್ಲಿ 2 ಆಫ್ ದೀಸ್ ಅಲೀಲ್ಸ್, ಬಿಕಾಸ್ ಹ್ಯೂಮನ್ಸ್ ಆರ್ ಡಿಪ್ಲಾಯ್ಡ್. ಇದು ಅಗೇನ್ ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 3 and 4 ಇಸ್ ಆರ್ ಆನ್ಸರ್ ಹಿಯರ್. ಎಸ್, ವೆರಿ ಗುಡ್. Next, the codon on mRNA R. ಇಲ್ಲಿ ಈ codon, okay, this is based on the codon chart. Okay, but ಈ ಕ್ವೆಶನ್ ನಾನು ತಗೊಂಡಿದ್ದೀನಿ ಅಂಡ್ ಇಟ್ಸ್ ಅ ಡಿಫಿಕಲ್ಟ್ ಕ್ವೆಶನ್. ಓಕೆ, ಇಟ್ಸ್ ಅ ಡಿಫಿಕಲ್ಟ್ ಕ್ವೆಶನ್. ಯಾಕಂತ ಹೇಳಿದ್ರೆ ನೀವು ಕಂಪ್ಲೀಟ್ ಆಗಿರುವಂತಹದೊಂದು ಬೋರ್ಡ್ ಇದೆ ಅಲ್ವಾ, ವಿತ್ ದ ಕೋಡಾನ್ ಅಂಡ್ ಇಟ್ಸ್ ಅಮೈನೋ ಆಸಿಡ್, ಅದನ್ನ ಕಂಪ್ಲೀಟ್ ಆಗಿ ಬೈ ಹಾರ್ಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನೀವು ರೀಸೆಂಟ್ ಆಗಿರುವಂತಹ CET ಪೇಪರ್ಸ್ ಅಲ್ಲಿ ನೋಡಿದ್ರೆ ಇಂಥ ಕ್ವೆಶನ್ಸ್ ಕೇಳ್ತಾ ಇಲ್ಲ ಅವರು. ಹವೆವರ್ ಐ ಹ್ಯಾವ್ ಟೇಕನ್ ಇಟ್
ಲುಕಿಂಗ್ ಎಟ್ ದ ಡಿಫಿಕಲ್ಟಿ ಲೆವೆಲ್. ಸೊ ಇಲ್ಲಿ ನಮ್ಮ ಆನ್ಸರ್ ದಿಸ್ ಇಸ್ ಕಂಪ್ಲೀಟ್ಲಿ ಬೈ ಹಾರ್ಟ್ ಮಾಡುವಂಥದ್ದು. ಇದು ನಮ್ಮ ಆನ್ಸರ್ ಹಿಸ್ಟಿನ್, ಪ್ರೋಲಿನ್, ಲೈಸಿನ್ ಅಂಡ್ ಲ್ಯೂಸಿನ್ ಆಗುತ್ತೆ ಇದಕ್ಕೆ ಆನ್ಸರ್. ಕಂಪ್ಲೀಟ್ಲಿ ಬೈ ಹಾರ್ಟ್ ಮಾಡುವಂಥ ಕಾನ್ಸೆಪ್ಟ್ ಇದು ಜೆನೆಟಿಕ್ ಕೋಡ್ ಮೇಲೆ. ಓಕೆ, ಜೆನೆಟಿಕ್ ಕೋಡ್ ಮೇಲೆ. ಸರಿ, ಓಕೆ, ಮುಂದೆ ಹೋಗೋಣ. ಇದನ್ನ ಬೈ ಹಾರ್ಟ್ ಮಾಡಕ್ ಟ್ರಿಕ್ ಇದೆ, ಬಟ್ ಇವಾಗ ನಾನು ಅದನ್ನ ಕೊಡಕ್ ಆಗಲ್ಲ ಬಿಕಾಸ್ ವಿ ಆರ್ ಲೈಕ್ ಐ ಟೋಲ್ಡ್ ಯು ಫ್ಯಾಗೆಂಟ್. ಯಾವುದೇ ಹೊಸದಾಗಿರುವಂಥ ಟಾಪಿಕ್ ಅನ್ನ ಇವಾಗ ಬೈ ಹಾರ್ಟ್ ಮಾಡಕ್ಕೆ ಕಲಿಯಕ್ ಹೋಗ್ಬೇಡಿ. ವಾಟ್ ಯು ಹವ್ ಲರ್ನ್ ರಿವೈಸ್ ದ್ಯಾಟ್ ರಿಪೀಟೆಡ್ಲಿ, ಇಷ್ಟೇ ನೀವು ಮಾಡ್ಬೇಕಾಗಿರುವಂಥದ್ದು. ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾವುದೇ ಹೊಸ ಕಾನ್ಸೆಪ್ಟ್, ಯಾವುದೇ ಹೊಸ ಬುಕ್ ಯು ವಿಲ್ ನಾಟ್ ರೆಫರ್. ಡೂ ನಾಟ್ ರೆಫರ್, ದಟ್ಸ್ ಮೈ ಅಡ್ವೈಸ್. ಮುಂದೆ ಹೋಗೋಣ. choose the possible genotype responsible for lightest skin color in human beings ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ಸ್ಕಿನ್ ಕಲರ್ ಅನ್ನೋದು ಯಾವುದಕ್ಕೆ ಪಾಲಿಜೀನಿಕ್ ಇನ್ಹೆರಿಟೆನ್ಸ್ ಅಂಡರ್ ಅಲ್ಲಿ ಬರುತ್ತೆ ಅಲ್ವಾ? ಪಾಲಿಜೀನಿಕ್ ಇನ್ಹೆರಿಟೆನ್ಸ್ ಅಂಡರ್ ಅಲ್ಲಿ ಬರುವಂಥದ್ದು. ಸೊ ಇನ್ ಪಾಲಿಜೀನಿಕ್ ಇನ್ಹೆರಿಟೆನ್ಸ್, ಇಫ್ ಯು ಹ್ಯಾವ್ all the dominant alleles, ನಿಮ್ಗೆ ಏನಾಗುತ್ತೆ, ಡಾರ್ಕೆಸ್ಟ್ ಸ್ಕಿನ್ ಕಲರ್ ಸಿಗುತ್ತೆ. At the same time, if you have all recessive alleles, it is going to be lightest skin color. Okay, lightest skin color ಆಗುತ್ತೆ if all the alleles are in recessive condition. Okay, ಅದೇ ಇಲ್ಲಿ ನೋಡಿ 6 ಡಾಮಿನೆಂಟ್ alleles ಇವೆ. ಇವಾಗ 5 ಡಾಮಿನೆಂಟ್ alleles ಇದ್ರೆ ಏನಾಗುತ್ತೆ, ಸ್ವಲ್ಪ ಕಲರ್ ಇದು ಸ್ಕಿನ್ ಇದ್ ಕಲರ್ ಸ್ವಲ್ಪ ಲೈಟ್ ಆಗುವಂಥದ್ದು. ಸೊ ಬೇಸಿಕ್ಲಿ ದ ನಂಬರ್ ಆಫ್ ಡಾಮಿನೆಂಟ್ ಅಂಡ್ ರಿಸೆಸಿವ್ alleles are deciding what is going to be the amount of melanin that is being produced. So polygenic inheritance anna quantitative inheritance anta kuda kariತೀವಿ. Quantity of the dominant alleles are going to decide the phenotype. ಎಷ್ಟು dominant alleles ಇವೆ ಅಥವಾ ಎಷ್ಟು recessive alleles ಇವೆ, they are going to decide it. Hence quantitative inheritance ಅಂತ ಹೇಳ್ತೀವಿ. ಓಕೆನಾ? ಎಸ್, ಮುಂದೆ ಹೋಗೋಣ. Both male and female have normal vision, okay, through their fathers. Okay, though their fathers were colorblind. Fathers were colorblind. Okay, fathers were colorblind and male and female have normal vision. So ಇಂಥ colorblind father ಗೆ ಆಗಿರುವಂಥ ಮಗ, he will be normal. But suppose if you are taking a daughter born to a colorblind father, ಏನಾಗುತ್ತೆ, there's a chance that she is carrier ಅಲ್ವಾ? there's a chance that she is carrier. ಸೊ ಇದು ಏನಾಯ್ತು, ಈ ಮೇಲ್ ಅಂಡ್ ಫಿಮೇಲ್ ಇದು ಜೀನೋಟೈಪ್ ಆಯ್ತು. ಸೊ ದೆನ್ ವಾಟ್ ಆರ್ ದೇ ಆಸ್ಕಿಂಗ್, mothers did not have any gene for color blindness. So her mother did not have any color blindness gene and his mother did not have any color blindness gene. The probability of the daughter becoming color blind ಅಂತ ನೋಡಬೇಕು. ಸೊ ಇದರಲ್ಲಿ ಎಷ್ಟು ಪ್ರಾಬಬಿಲಿಟಿ ಬರುತ್ತೆ, ಕಲರ್ ಬ್ಲೈಂಡ್ ಡಾಟರಿಗೆ ಪ್ರಾಬಬಿಲಿಟಿ ಎಷ್ಟು, 0. Why 0? Because for the daughter to have color blindness, there should be 2 copies of affected X ಅಲ್ವಾ? affected X ಇದು 2 ಕಾಪಿ ಇರಬೇಕು. ಮದರ್ ಹತ್ರ 1 ಕಾಪಿ ಇದೆ, ಬಟ್ ದ ಫಾದರ್ ಇಸ್ ಫ್ರೀ ಆಫ್ ಎನಿ ಕಲರ್ ಬ್ಲೈಂಡ್ನೆಸ್. ಸೊ ಅದಕ್ಕೋಸ್ಕರ ಆನ್ಸರ್ 0 ಆಗುತ್ತೆ. ಆನ್ಸರ್ 0 ಆಗುತ್ತೆ. ಓಕೆ, ಮುಂದೆ ಹೋಗೋಣ. ಎಸ್, ಮುಂದೆ ಹೋಗೋಣ. ನೋ, ಆನ್ಸರ್ ವಿಲ್ ಬಿ 0. ಆನ್ಸರ್ ವಿಲ್ ಬಿ 0 ಹಿಯರ್. Okay, find the nucleotide sequence of the mRNA which codes for the sequence of amino acid ಮೆಥಿಯೋನಿನ್, ಲ್ಯೂಸಿನ್, ವ್ಯಾಲಿನ್, ಆರ್ಜಿನಿನ್, ಅಲೆನೈನ್ ಅಂತ ಕೇಳ್ತಾ ಇದ್ದಾರೆ. ಅಗೇನ್ ದಿಸ್ ಇಸ್ ಬೇಸ್ಡ್ ಆನ್ ಜೆನೆಟಿಕ್ ಕೋಡ್. ಕ್ವೈಟ್ ಅ ಡಿಫಿಕಲ್ಟ್ ಕಾನ್ಸೆಪ್ಟ್ ಹಿಯರ್, ಸ್ವಲ್ಪ ಕಷ್ಟವಾಗಿರೋದೆ. ಬಟ್ ಐ ಥಿಂಕ್ ಇಂಥ ಕ್ವಶನ್ಸ್ ಅನ್ನು ಅವ್ರು ಕೇಳಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. However, like I told you before, difficulty level ಮೇಲೆ ನಾನು ಇದನ್ನ ತಗೊಂಡಿರೋ ಅಂಥದ್ದು. So what is going to be the answer here? ನಮ್ಮ ಆನ್ಸರ್ ಏನಾಗುತ್ತೆ? ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಆಫ್ ಕೋರ್ಸ್ ಐ ವಿಲ್ ಆನ್ಸರ್ ದಿಸ್. ಓಕೆ, what is going to be the answer for this question? ಈ ಕ್ವೆಶ್ಚನ್ ಗೆ ಆನ್ಸರ್ ಏನಾಗುತ್ತೆ?
If you have the genetic, if you're sitting with your NCERT book, then please refer this. ಫಸ್ಟ್ ಆಫ್ ಆಲ್ ಒಂದು ಈಸಿ ಆಗಿರುವಂಥದ್ದು ಮೆಥಿಯೋನಿನ್. ಮೆಥಿಯೋನಿನ್ಗೆ AUG ಅಂತ ನಮಗೆ ಗೊತ್ತೇ ಇದೆ. ಮೆಥಿಯೋನಿನ್ ಇಸ್ AUG ಅಂತ ನಮಗೆ ಗೊತ್ತೇ ಇದೆ. ಬಟ್ ಅವರ್ ಪ್ರಾಬ್ಲಮ್ ಇಸ್ ಎಲ್ಲ ಆಪ್ಷನ್ಸ್ ಅಲ್ಲೂ ಮೆಥಿಯೋನಿನ್ ಅನ್ನ ಹಾಕಿಟ್ಟಿದ್ದಾರೆ ಅಲ್ವಾ. ನೆಕ್ಸ್ಟ್ ಲೆಟ್ ಅಸ್ ಸಿ ಫಾರ್ ಲ್ಯೂಸಿನ್ ವಾಟ್ ಅಂಡ್ ಆಲ್ ಕ್ಯಾನ್ ಬಿ ದ ಪಾಸಿಬಲ್, what and all can be the possible combination. CUA ಅನ್ನೋದು ಲ್ಯೂಸಿನಿಗೆ ಅಪ್ಲೈ ಆಗುತ್ತೆ, ಲ್ಯೂಸಿನಿಗೆ ಅಪ್ಲೈ ಆಗುತ್ತೆ. ಸೊ ಅಗೇನ್ ವಿ ಆರ್ ಲೆಫ್ಟ್ ವಿತ್ ಆಪ್ಷನ್ 3 and 4. ಆಪ್ಷನ್ 3 and 4. ಇಲ್ಲಿ ವ್ಯಾಲಿನ್ ಅನ್ನೋದೇನಿದೆ, ಯು ಕ್ಯಾನ್ ಸಿ ವ್ಯಾಲಿನ್ ಕೊಟ್ಟಿದ್ದಾರೆ. ಇಫ್ ಯು ರಿಮೆಂಬರ್ ಸಿಕ್ಕಲ್ ಸೆಲ್ ಅನಿಮಿಯಾದಲ್ಲಿ ಗ್ಲೂಟಮಿಕ್ ಆಸಿಡ್ ಇಸ್ ರೀಪ್ಲೇಸ್ ಬೈ ವ್ಯಾಲಿನ್ ಅಂತ ಇದೆ. ಇಟ್ ಇಸ್ ರೀಪ್ಲೇಸ್ ಬೈ ವ್ಯಾಲಿನ್ ಅಂತ ಇದೆ. ಓಕೆ, ಸೊ ಇಲ್ಲಿ GUG ಅಪ್ಲೈ ಆಗುತ್ತೆ. ಫ್ರಮ್ ದೇರ್ ಯು ಕ್ಯಾನ್ ರಿಮೆಂಬರ್ ವ್ಯಾಲಿನ್. ಇದು ಒಂದು ಕೋಡಾನ್ ಅಟ್ ಲೀಸ್ಟ್ ನೀವು ನೆನ್ಪಿಟ್ಕೊಬಹುದು. ಓಕೆ, then comes the next one, arginine ಅಂತ ಕೇಳಿದ್ದಾರೆ, arginine ಅಂತ ಕೇಳಿದ್ದಾರೆ. So let us see arginine ಯಾವ್ದಾಗುತ್ತೆ, what will be applicable for arginine ಅಂತ ನೋಡ್ಬೇಕು ನಾವು. arginine CGU ಅಪ್ಲೈ ಆಗುವಂಥದ್ದು. and then you have alanine. alanine ಗೆ ಏನು ಅಪ್ಲೈ ಆಗುತ್ತೆ, what is applicable for alanine, what is applicable for alanine, GCC. so option 4, our answer is option 4. Okay, yes, again idu again a little by hearting type of a question. Ma'am, how many questions from ecology can come? Ecology on an average, organism and population, ecosystem, biodiversity inda on an average 3 to 4 question keltare. Environmental issues inda the questions are a little less. Okay, yes. ಸಿಕ್ಕಲ್ ಸೆಲ್ ಅನಿಮಿಯಾ ಇಸ್ ಡ್ಯೂ ಟು ದ ಫಾಲೋವಿಂಗ್ ಮ್ಯೂಟೆಂಟ್ ಜೀನ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಸಿಕ್ಕಲ್ ಸೆಲ್ ಅನಿಮಿಯಾ ಅನ್ನೋದು ಎಡಿನೈನ್ ಗೆಟ್ಸ್ ರೀಪ್ಲೇಸ್ಡ್ ಬೈ ಥೈಮಿನ್. ಸೊ GAG ಗೆಟ್ಸ್ ಕನ್ವರ್ಟೆಡ್ ಟು GTG, ಇದು ಆಗೋದು. ಇದರಿಂದಾಗಿ ಇದ್ರ ಮುಂದೆ ಇರುವಂಥ DNA ಏನಿದೆ ಅಲ್ವಾ, ಕಾಂಪ್ಲಿಮೆಂಟರಿ ಸ್ಟ್ರ್ಯಾಂಡ್ ಏನಿದೆ ಅದು ಕೂಡ ಚೇಂಜ್ ಆಗುತ್ತೆ. ಸೊ ಹಿಯರ್ ಇಟ್ ವಿಲ್ ಬಿಕಮ್ CTC and here it will become CAC. ಸೊ ನಮ್ಮ ಆನ್ಸರ್ ಮುಂದೆನೇ ಇದೆ, CTC to CAC. ಇದನ್ನ ಕೂಡ ನೆನ್ಪಿಟ್ಕೋಬೇಕು. ಓಕೆ, ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಟು. ಸೊ ಆಪ್ಷನ್ 1 is our answer. ಆಪ್ಷನ್ 1 is our answer. ಮುಂದೆ ಹೋಗೋಣ. Okay, in the given transcription unit, identify the regions 1 and 2 respectively. ಇಲ್ಲಿ ಕೋಡಿಂಗ್ ಸ್ಟ್ರಾಂಡ್, ಟೆಂಪ್ಲೇಟ್ ಸ್ಟ್ರಾಂಡ್ ನೆನ್ಪಿಟ್ಕೊಳ್ಳಿ. ದ ಮೊಮೆಂಟ್ ಸಚ್ ಕ್ವೆಶನ್ಸ್ ಆರ್ ಗಿವೆನ್, ಲುಕ್ ಫಾರ್ ಕೋಡಿಂಗ್ ಅಂಡ್ ಟೆಂಪ್ಲೇಟ್ ಸ್ಟ್ರಾಂಡ್. ಕೋಡಿಂಗ್ ಸ್ಟ್ರಾಂಡ್ ಯಾವುದು ಅಂಡ್ ಟೆಂಪ್ಲೇಟ್ ಸ್ಟ್ರಾಂಡ್ ಯಾವುದು ಅಂತ ನೀವು ನೋಡ್ಕೊಬೇಕು. ನೋಡಿ, ಮೇಲ್ಗಡೆ ಹಾಕಿರುವಂಥದ್ದು ಕೋಡಿಂಗ್ ಸ್ಟ್ರಾಂಡ್ ಅಂಡ್ ಕೆಳಗಡೆ ಹಾಕಿರುವಂಥದ್ದು ಟೆಂಪ್ಲೇಟ್ ಸ್ಟ್ರಾಂಡ್. ವೆನ್ ದೇ ಆರ್ ಆಸ್ಕಿಂಗ್ ಯು ದ ಲೊಕೇಶನ್ ಆಫ್ ಪ್ರಮೋಟರ್ ಅಂಡ್ ಟರ್ಮಿನೇಟರ್, ಇದ್ರದ್ದು ಅಡ್ರೆಸ್ ಅನ್ನ ನೀವು ಯಾವಾಗಲೂ ಯಾವ್ದ್ರದ್ದು ಅಡ್ರೆಸ್ ಅನ್ನ, ಪ್ರಮೋಟರ್ ಅಂಡ್ ಟರ್ಮಿನೇಟರ್ ಇದೆ ಅಡ್ರೆಸ್ ಏನಿದೆ ಅದನ್ನ ನೀವು ಯಾವತ್ತು ವಿತ್ ರೆಫರೆನ್ಸ್ ಟು ಕೋಡಿಂಗ್ ಸ್ಟ್ರಾಂಡ್ ಕೊಡುವಂಥದ್ದು. ಟುವರ್ಡ್ಸ್ ದ 3' end of coding strand lies what? Terminator. And towards the 5' end of coding strand lies what? It is the promoter ಅಂತ ಹೇಳ್ತೀವಿ. ಇದು ರೆಫರೆನ್ಸ್ ಬರೋದು ಕೋಡಿಂಗ್ ಸ್ಟ್ರಾಂಡ್ ಇಂದ, ನಾಟ್ ಟು ದ ಟೆಂಪ್ಲೇಟ್ ಸ್ಟ್ರಾಂಡ್. ಓಕೆ, so towards the 3' end, identify region 1 and 2. So 1 is going to be terminator and 2 is going to be promoter. 1 is going to be terminator and 2 is going to be promoter. Alva? Yes. Arthaito. That's why I told you, look at the coding and the template strand. Okay? Molecular basis of inheritance in the on an average 6 to 7 questions expect ಮಾಡಬಹುದು. 6 ಅಂತೂ yes possible. Usually that is the trend. Second PUC chapters weightage ಜಾಸ್ತಿ in CET. 60-40 distribution general ಆಗಿರುವಂಥದ್ದು. Which of the following sequences of mRNA are required for translation process but are not translated? Translation processing ಬೇಕು, but it is not required, it is not getting translated. So ಈ mRNA ಅನ್ನೋದು ಏನಿದೆ,
mRNA ಅನ್ನೋದು ಏನಿದೆ ಅದರಲ್ಲಿ ಇರುವಂಥ AUG is the start codon and stop codon is, let us say, UAA ಅಂತ ಅನ್ಕೊಳ್ಳಿ. So this is the 3' end, this is the 5' end. So before the start codon ಕೆಲವು ನ್ಯೂಕ್ಲಿಯೋಟೈಡ್ಸ್ ಇವೆ, ಇದನ್ನ ಅನ್ಟ್ರಾನ್ಸ್ಲೇಟೆಡ್ ರೀಜನ್ ಅಂತ ಹೇಳ್ತೀವಿ. ಆಫ್ಟರ್ ದ ಸ್ಟಾಪ್ ಕೋಡಾನ್ ಆಲ್ಸೋ ಯು ಹ್ಯಾವ್ UTR. ಎರಡು, ದೀಸ್ ಆರ್ ನೀಡೆಡ್ ಫಾರ್ ದ ಸ್ಟೆಬಿಲಿಟಿ ಆಫ್ mRNA, ಬಟ್ ದೇ ಆರ್ ನಾಟ್ ಗೆಟಿಂಗ್ ಟ್ರಾನ್ಸ್ಲೇಟೆಡ್. ಹೆಸರೇ ಅನ್ಟ್ರಾನ್ಸ್ಲೇಟೆಡ್ ರೀಜನ್ ಇದ್ರದ್ದು ಅಲ್ವಾ, ಹೆಸರೇ ಅನ್ಟ್ರಾನ್ಸ್ಲೇಟೆಡ್ ರೀಜನ್ ಇದ್ರದ್ದು. ಸೊ ಆನ್ಸರ್ ಏನಾಗುತ್ತೆ? UTR. UTR is our answer here. Sense codon ಅಂತ ಹೇಳಿದ್ರೆ ಏನು? The codons that code for amino acids. Okay, for amino acids. So ಇಲ್ಲಿ stop codon include ಆಗಲ್ಲ. Sense codon ಅಲ್ಲಿ stop codon include ಆಗಲ್ಲ. Anticodon ಅಂತ ಹೇಳಿದ್ರೆ tRNA ಮೇಲೆ ಇರುವಂತದ್ದು. The word anticodon is in reference to tRNA. Okay. Yes. The microorganisms involved in flock formation during sewage treatment. Flock is a combination of bacteria in the fungal hyphae. So fungal hyphae ಅನ್ನ ಮ್ಯಾಟ್ರಿಕ್ಸ್ ಆಗಿ ಯೂಸ್ ಮಾಡಿಕೊಂಡು, ಫಂಗಲ್ ಹೈಫೆ ಕೂಡ ಗ್ರೋ ಆಗ್ತಾ ಇದೆ, ಅದನ್ನ ಮ್ಯಾಟ್ರಿಕ್ಸ್ ಆಗಿ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಬೆಳೆಯುವಂಥದ್ದು ಬ್ಯಾಕ್ಟೀರಿಯಾ. ವೆನ್ ಡಸ್ ದಿಸ್ ಹ್ಯಾಪನ್? ದಿಸ್ ಹ್ಯಾಪನ್ಸ್ ಇನ್ ಏರೇಷನ್ ಟ್ಯಾಂಕ್. ಗಾಳಿಯನ್ನ ಪಂಪ್ ಮಾಡಿದಾಗ, ಇನ್ ಸೆಕೆಂಡರಿ ಟ್ರೀಟ್ಮೆಂಟ್ ಏನಿದೆ ಅಲ್ಲಿ ಗಾಳಿಯನ್ನ ಪಂಪ್ ಮಾಡಿದಾಗ ಏರೇಷನ್ ಟ್ಯಾಂಕ್ ಅಲ್ಲಿ ಆಗುವಂಥ ಪ್ರೋಸೆಸ್. ಅಂಡ್ ಬಿಕಾಸ್ ಆಫ್ ದ ಫ್ಲಾಕ್ ಫಾರ್ಮೇಶನ್ BOD ಆಫ್ ದ ಸೀವೇಜ್ ವಾಟರ್ ಅಥವಾ ಎಫ್ಲುಯೆಂಟ್ ವಿಲ್ ಡ್ರಾಪ್ ಅಂತ ಹೇಳ್ತೀವಿ. ಸೊ ಏರೇಷನ್ ಟ್ಯಾಂಕ್ ಅಲ್ಲಿ ನಡೀತಾ ಇದೆ, ಏರ್ ಪಂಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏರೋಬಿಕ್ ಬ್ಯಾಕ್ಟೀರಿಯಾ ಅಂಡ್ ಫಂಗಸ್ ಆಯ್ತು. ಏರೋಬಿಕ್ ಬ್ಯಾಕ್ಟೀರಿಯಾ ಇನ್ನೊಂದು ನೆನ್ಪಿಟ್ಕೊಳ್ಳಿ, these aerobic bacteria are heterotrophic aerobic bacteria, and of course fungus. Okay, yes. ಮುಂದೆ ಹೋಗೋಣ. No doubt here. Of course algae will not grow. Yes, let's move forward. The microorganisms involved in flock formation. Okay, I think this is repeat ಆಗ್ತಾ ಇದೆ ಅನಿಸ್ತಾ ಇದೆ. All right, next question. During which of the following step in DNA fingerprinting technique, in which of the following steps in DNA fingerprinting technique are labeled VNTR probes used? Variable number of tandem repeats. Variable number of tandem repeats ಅಲ್ವಾ? ಯಾವಾಗ ಯೂಸ್ ಮಾಡ್ತೀವಿ? ಓಕೆ, ವೆನ್ ಡು ಯು ಯೂಸ್ ಇಟ್? ಐಸೋಲೇಷನ್ ಆಫ್ DNA ಅಲ್ಲ, ಇದು ಡೈರೆಕ್ಟ್ ಆಗಿ ನೋಡೋದಾದ್ರೆ ಹೈಬ್ರಿಡೈಸೇಷನ್ ಅಲ್ಲಿ ಯೂಸ್ ಮಾಡುವಂಥದ್ದು. DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ಫಸ್ಟ್ DNA ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಆಮೇಲೆ ಅದನ್ನ ಚಿಕ್ಕದಾಗಿರುವಂತಹ ಫ್ರಾಗ್ಮೆಂಟ್ಸ್ ಕಟ್ ಮಾಡ್ತೀರಾ, ಅಂಡ್ ದೆನ್ ಯು ವಿಲ್ ರನ್ ಇಟ್ ಥ್ರೂ ಜೆಲ್ ಎಲೆಕ್ಟ್ರೋಫೋರೇಸಿಸ್. ಆಫ್ಟರ್ ದ್ಯಾಟ್ ಏನ್ ಮಾಡ್ತೀರಾ? ಬ್ಲಾಟಿಂಗ್ ಅನ್ನೋ ಒಂದು ಸ್ಟೆಪ್ ಅನ್ನ ಮಾಡ್ತೀರಾ, ವೇರ್ ಯು ಯೂಸಿಂಗ್ ನೈಲಾನ್ ಆರ್ ನೈಟ್ರೋಸೆಲ್ಲೋ ಶೀಟ್. ಅದನ್ನ ಜೆಲ್ ಮೇಲೆ ಇಟ್ಟು ಈ DNA ಏನ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ಅದ ಶೀಟ್ ಮೇಲೆ ಹೋಗ್ಬೇಕು. ಅಂಡ್ ದೆನ್ ವಿ ಯೂಸ್ ದ ಪ್ರೋಬ್ಸ್ ವಿಚ್ ಆರ್ ರೇಡಿಯೋ ಆಕ್ಟಿವ್ಲಿ ಲೇಬಲ್ಡ್, ಅಂಡ್ ಈ ಪ್ರೋಬ್ಸ್ ಆ DNA ಗೆ ಕಾಂಪ್ಲಿಮೆಂಟರಿ ಆಗಿರುತ್ತೆ. ಸೊ DNA fingerprinting ಅಲ್ಲಿ hybridization ಅಲ್ಲಿ we use the probes. Remember, these probes are radioactive. ಇದು radioactive probe ಆಗಿರೋದು. Okay, you have to remember this too. Yes, all right. Okay, ಇಲ್ಲಿ somebody asked, ma'am, tertiary treatment ಇದೆಯಾ ಅಂತ ಕೇಳ್ತಾ ಇದ್ದೀರಿ. tertiary treatment ಇದೆ. ಸೆಕೆಂಡರಿ ಟ್ರೀಟ್ಮೆಂಟ್ ಆದ ನಂತರ ಆ ನೀರು ಏನ್ ಪ್ಯೂರಿಫೈ ಆಗಿದೆ ಅದನ್ನ ಡೈರೆಕ್ಟ್ ವಾಟರ್ ಬಾಡೀಸ್ಗೆ ಅಥವಾ ನದಿಗಳಿಗೆ ಬಿಡೋದಾದ್ರೆ ಸೆಕೆಂಡರಿ ಟ್ರೀಟ್ಮೆಂಟ್ ಮಾತ್ರ ಸಾಕು, ಟರ್ಷರಿ ಬೇಡ. ಬಟ್ ಅಂಥ ನೀರನ್ನ ಡೈರೆಕ್ಟ್ ಮನೆಗಳಿಗೆ ಸಪ್ಲೈ ಮಾಡಬೇಕಾದ್ರೆ
ಫ್ರಮ್ ದ ಮುನಿಸಿಪಲ್ ಆಫ್ ಕೋರ್ಸ್. ಟರ್ಷರಿ ಟ್ರೀಟ್ಮೆಂಟ್ ಆಗಬೇಕು. ಟರ್ಷರಿ ಟ್ರೀಟ್ಮೆಂಟ್ ಅಲ್ಲಿ ರಿವರ್ಸ್ ಆಸ್ಮೋಸಿಸ್, UV ರೇಸ್, ಕ್ಲೋರಿನ್ ಟ್ರೀಟ್ಮೆಂಟ್ ಎಲ್ಲ ಟರ್ಷರಿಯಲ್ಲಿ ಬರುವಂಥದ್ದು. ಆ ಟ್ರೀಟ್ಮೆಂಟ್ ಆದ ನಂತರ ಡೈರೆಕ್ಟ್ ಮನೆಗಳಿಗೆ ಹೋಗುತ್ತೆ, ನಾಟ್ ರಿಲೀಸ್ ಇನ್ ಟು ದ ರಿವರ್ ಅಂಡ್ ಆಲ್. ಓಕೆ, ಸೊ ದಟ್ ಈಸ್ ಅಬೌಟ್ ಟರ್ಷರಿ ಟ್ರೀಟ್ಮೆಂಟ್. ಮುಂದೆ ಹೋಗೋಣ. ಲೆಟ್ಸ್ ಮೂವ್ ಫಾರ್ವರ್ಡ್. The microorganisms involved in flock agide already, and we have completed this too. I think DNA fingerprinting is clear. All right, ಇಲ್ಲಿ ನೋಡೋಣ. ಡಬಲ್ ಸ್ಟ್ಯಾಂಡರ್ಡ್ RNA used to develop pest resistant tobacco plant. ಅಗೇನ್ ಇದು ಸ್ವಲ್ಪ ಬಯೋಟೆಕ್ನಾಲಜಿಗೆ ರಿಲೇಟ್ ಆಗಿರುವಂಥದ್ದು. ಬಯೋಟೆಕ್ನಾಲಜಿ ಸೆಪರೇಟ್ ಆಗಿ ಅಗೇನ್ ಝುವಾಲಜಿ ಸೆಷನ್ ಅಲ್ಲಿ ಆಫ್ಟರ್ನೂನ್ ಅಲ್ಲಿ ಮಾಡ್ತಾರೆ. ಒನ್ ಕ್ವೆಶನ್ ಸಚ್ ಐ ಹ್ಯಾವ್ ಟೇಕನ್. ಇಲ್ಲಿ ನಮ್ಮ ಆನ್ಸರ್ ಡೈರೆಕ್ಟ್ ಆಗಿ RNA ಇಂಟರ್ಫಿಯರೆನ್ಸ್ ಟೆಕ್ನಿಕ್ ಆಗಿದೆ. ಹಿಯರ್ ಇಫ್ ಯು ರಿಮೆಂಬರ್, ಮಿಲಾಯ್ಡ್ ಜೀನ್ ಇನ್ಕಾಗ್ನಿಷಿಯಾ ಅಥವಾ ಮಿಲಾಯ್ಡ್ ಗೈನ್ ಇನ್ಕಾಗ್ನಿಷಿಯಾ ಅನ್ನೋದು. ಓಕೆ, ದಿಸ್ ಇಸ್ ದಿ ಆರ್ಗ್ಯಾನಿಸಮ್. ಅಂಡ್ RNA ಇಂಟರ್ಫಿಯರೆನ್ಸ್ ಅನ್ನ ಯೂಸ್ ಮಾಡಿ ಈ ಪ್ಯಾಥೋಜನ್ ಅನ್ನ ರೆಸಿಸ್ಟ್ ಮಾಡಬಹುದು. ಓಕೆ, ಆಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫೇಷಿಯನ್ಸ್ ಅನ್ನೋದು ಬ್ಯಾಕ್ಟೀರಿಯಾವನ್ನ ಯೂಸ್ ಮಾಡ್ತಾರೆ ಇನ್ ಆರ್ಡರ್ ಟು ಇಂಟ್ರೊಡ್ಯೂಸ್ ದ ಡಿಸೈರ್ಡ್ DNA. ನ್ಯಾಚುರಲ್ ಜೆನೆಟಿಕ್ ಎಂಜಿನಿಯರಿಂಗ್ ಅಂತೀವಿ ಅಲ್ವಾ. ಓಕೆ, ನೆಕ್ಸ್ಟ್. ವಿಚ್ ಆಫ್ ದ ಫಾಲೋವಿಂಗ್ ಅಮೈನೋ ಆಸಿಡ್ ಇಸ್ ಕೋಡೆಡ್ ಬೈ ಸಿಂಗಲ್ ಕೋಡಾನ್? ನೋಡಿ, ಡಿಜೆನರೇಟ್ ಅನ್ನೋದು ಒಂದು ಪ್ರಾಪರ್ಟಿ ಆಫ್ ಯಾವುದು? ಜೆನೆಟಿಕ್ ಕೋಡ್ ಅಲ್ವಾ. ಒನ್ ಅಮೈನೋ ಆಸಿಡ್ ಕ್ಯಾನ್ ಬಿ ಕೋಡೆಡ್ ಬೈ ಮಲ್ಟಿಪಲ್ ಕೋಡಾನ್ಸ್ ಅಂತ ಹೇಳ್ತೀವಿ. ಡಿಜೆನರೇಟ್ ಪ್ರಾಪರ್ಟಿ ಎಕ್ಸೆಪ್ಟ್ ಟ್ರಿಪ್ಟೋಫ್ಯಾನ್. ಟ್ರಿಪ್ಟೋಫ್ಯಾನ್ ಅನ್ನೋದು ಕೋಡ್ ಆಗೋದು ಒಂದೇ ಒಂದು ಕೋಡಾನ್ ಇಂದ, ಅಂಡ್ ದಟ್ ಇಸ್ UGG. ಇದನ್ನ ನೆನ್ಪಿಟ್ಕೊಬಹುದು ನೀವು. ಐ ಥಿಂಕ್ ಯು ಕ್ಯಾನ್ ರಿಮೆಂಬರ್ ದಿಸ್ ಒಂದ್ ವೇಳೆ ಕೇಳಿದ್ರೆ. ಸೊ ಟ್ರಿಪ್ಟೋಫ್ಯಾನ್ ಇಸ್ ಕೋಡೆಡ್ ಬೈ UGG ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್. BOD ಸಿಗ್ನಿಫಿಕೆನ್ಸ್ ಏನು? ಐ ವಿಲ್ ಟೆಲ್ ಯು BOD ಸಿಗ್ನಿಫಿಕೆನ್ಸ್ ಇನ್ ದ ಅಪ್ಕಮಿಂಗ್ ಕ್ವೆಶನ್ಸ್. ಹೇಳ್ತೀನಿ ಅದನ್ನ. In prokaryotes, the transcription of DNA is initiated with the help of ಅಂತ ಕೇಳ್ತಾ ಇದ್ದಾರೆ. ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಫ್ DNA is initiated with the help of. ಇನಿಷಿಯೇಟ್ ಆಗೋದು ಹೇಗೆ? ಟ್ರಾನ್ಸ್ಕ್ರಿಪ್ಷನ್ with the help of ಸಿಗ್ಮಾ ಫ್ಯಾಕ್ಟರ್ ಅಲ್ವಾ. ರೋ ಫ್ಯಾಕ್ಟರ್ ಅನ್ನೋದು ಟರ್ಮಿನೇಟ್ ಮಾಡುತ್ತೆ ಯಾವುದನ್ನ? ಟ್ರಾನ್ಸ್ಕ್ರಿಪ್ಷನ್ ಅನ್ನ. And it is a type of termination factor. Okay, termination factor. Next. In prokaryotes, the transcription of DNA is initiated with the help of sigma factor ಆಯ್ತು. ರೋ ಫ್ಯಾಕ್ಟರ್ is the terminator. ಇದನ್ನ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಕ್ವಶನ್ ಏನ್ ಕೇಳ್ತಾರೆ ಟು ಕನ್ಫ್ಯೂಸ್ ಯು, ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಅನ್ವೈಂಡಿಂಗ್ ಆಫ್ DNA ಯಾವ ಎನ್ಸೈಮ್ ಮಾಡುತ್ತೆ? ಅನ್ವೈಂಡಿಂಗ್ ಆಫ್ DNA ವಿಚ್ ಎನ್ಸೈಮ್ ಡಸ್ ಇನ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕೇಳ್ತಾರೆ. ಇದಕ್ಕೆ ಆನ್ಸರ್ ಏನು? ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್? What is the answer for this question? Let us see if you answer this. Yes. Answer ಏನು ಇದಕ್ಕೆ? Unwinding of DNA in transcription. Okay. Helicase. Answer is RNA polymerase only. ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಕೇಳ್ತಾ ಇದ್ದಾರೆ. ರೆಪ್ಲಿಕೇಶನ್ ಆದ್ರೆ ಹೆಲಿಕೇಸ್ ಕರೆಕ್ಟ್. ಟೋಪೋಐಸೋಮರೇಸ್ ನೋ ಅದಕ್ಕೆ ಹೇಳಿದ್ದು. RNA polymerase. Okay, Abhishek, please tell me which concept. I will explain it at the end. Okay, ಮುಂದೆ ಹೋಗೋಣ. According to Human Genome Project, total number of genes in human genome is estimated at 30,000. Okay, the number of genes present on Y chromosome, very simple, 231 genes. Again, completely by hearting type of a concept. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಕಾನ್ಸೆಪ್ಟ್ ಹೇಳಿ ಮ್ಯಾಮ್. ಅಭಿಷೇಕ್, ಯಾವ ಕಾನ್ಸೆಪ್ಟ್ ಹೇಳಿ? ಓಕೆ, 2968 ಅಂತ ಕೊಟ್ಟಿದ್ದಾರೆ. 2968. Remember, highest number of genes are found in chromosome 1 and lowest in chromosome Y. Okay. Next. ಗೊತ್ತಿರೋದನ್ನ ಎಲ್ಲ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ನೀವು ಮ್ಯಾಮ್. ದಟ್ ಮೀನ್ಸ್ ನಿಮ್ಗೆ ಗೊತ್ತಿರೋದು ಸಾಲಿಡ್ ಆಗಿ ಇಲ್ಲ ಅಂತ ಆಯ್ತು.
ಕಾನ್ಸೆಪ್ಟ್ ಸ್ವಲ್ಪ ಶೇಕಿ ಇದೆ ಅಂತ ಆಯ್ತು. ಯು ಶುಡ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ಯಾಕೆ ಕನ್ಫ್ಯೂಸ್ ಆಗ್ತಾ ಇದೆ? ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗಿದ್ರೆ ಏನಕ್ಕೆ ಕನ್ಫ್ಯೂಸ್ ಆಗ್ತದೆ? ವಾಟ್ ಆರ್ ಯು ಗೆಟಿಂಗ್ ಕನ್ಫ್ಯೂಸ್ಡ್ ಬೈ? ಯಾವುದು ತಪ್ಪು ಹೇಳ್ತಿಲ್ಲ ನಾನು, ಟ್ರಿಕ್ಕಿ ಕ್ವಶನ್ಸ್ ಅನ್ನ ಹೈಲೈಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಬರ್ಕೊಂಡ್ರೆ ಲಾಭ ಆಗ್ಬೋದೇನೋ. ನೆಕ್ಸ್ಟ್, in a crime investigation, the investigating officer collects different biological samples from the crime spot of DNA fingerprinting analysis. Which of the following sample is not helpful? Yenak answer idu? What is the answer here? What's the answer here? Answer ಏನಿದಕ್ಕೆ? ಫಾಸ್ಟ್ ಆಗಿ ಹೇಳ್ಬೇಕು. ಸುರೇಶ್, ಎರಿಥ್ರೋಸೈಟ್. ಓಕೆ, DSX is saying ಓಕೆ, ಟ್ರ್ಯಾಪ್ ಹೇಳೋದಲ್ಲ ಮ್ಯಾಮ್, ಇರೋದನ್ನ ಹೇಳಿ ಸಾಕು. ಇರೋದನ್ನೇ ಹೇಳ್ತಾ ಇದ್ದೀನಪ್ಪ, ಇಲ್ದಿರೋದು ಯಾವುದು ಹೇಳ್ತಿಲ್ಲ. ಎಸ್, ಎರಿಥ್ರೋಸೈಟ್. ವೆರಿ ಗುಡ್, ವೆರಿ ಗುಡ್. ಎರಿಥ್ರೋಸೈಟ್ DNA ಫಿಂಗರ್ ಪ್ರಿಂಟಿಂಗ್ ಮಾಡ್ತೀನಿ ಅಭಿಷೇಕ್, ಎಟ್ ದಿ ಎಂಡ್ ಮಾಡ್ತೀನಿ. ಓಕೆ, ಎರಿಥ್ರೋಸೈಟ್ ಅಲ್ಲಿ ನ್ಯೂಕ್ಲಿಯಸ್ ಇಲ್ಲ. ಸೊ ಯಾರಾದ್ರೂ ಇನ್ವೆಸ್ಟಿಗೇಟರ್ ಹೋಗಿ RBC ಅನ್ನ ಕಲೆಕ್ಟ್ ಮಾಡ್ಕೊಂಡು ಬಂದ್ರೆ ವೇಸ್ಟ್, DNA ಫಿಂಗರ್ ಪ್ರಿಂಟಿಂಗ್ ಮಾಡಕ್ ಆಗಲ್ಲ. ಹೇರ್ ಫಾಲಿಕಲ್ ಅಲ್ಲಿ ರೂಟ್ ಸೆಲ್ಸ್ ಅನ್ನ ತಗೊಂತಾ ಇದೀರಾ, ಇಲ್ಲಿ DNA ಇದೆ. ಹೇರ್ ತಗೊಂಡ್ರೆ ಪ್ರಯೋಜನ ಇಲ್ಲ, ಹೇರ್ ರೂಟ್ ಅನ್ನ ತಗೊಂಡ್ರೆ ಹೆಲ್ಪ್ ಆಗುತ್ತೆ. ಓಕೆ, ಸ್ಕಿನ್ ಶೆಡ್ again DNA can be present there. Okay, semen sample also possible but not erythrocytes. Easy common sense question. A mature mRNA consists of 900 bases without any stop codon. Okay, in between, calculate the number of amino acid coded by this mRNA during translation. mRNA ಅಲ್ಲಿ 900 bases ಇವೆ and stop codon ಮಧ್ಯದಲ್ಲಿ ಎಲ್ಲೂ ಇಲ್ಲ. ನೀವು ಇದರಲ್ಲಿ ನಂಬರ್ ಆಫ್ ಅಮೈನೋ ಆಸಿಡ್ ಕೋಡ್ ಮಾಡಿದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆನ್ಸರ್ ಇದಕ್ಕೆ ವಾಟ್ಸ್ ದ ಆನ್ಸರ್ ಹಿಯರ್? ಎಸ್, ಗುಡ್. ನೋಡಿ, 900 ಬೇಸಸ್ ಇವೆ. ಓಕೆ, 3 ನ್ಯೂಕ್ಲಿಯೋಟೈಡ್ಸ್ ಟುಗೆದರ್ ಕೋಡ್ ಫಾರ್ 1 ಅಮೈನೋ ಆಸಿಡ್. ಸೊ 900 ಎಷ್ಟಕ್ಕೆ ಕೋಡ್ ಮಾಡುತ್ತೆ ಅಂತ ನಿಮ್ಗೆ ಆನ್ಸರ್ ಸಿಗಬಹುದು, 300 ಅಂತ ಸಿಗಬಹುದು. ಕರೆಕ್ಟ್. ಆದ್ರೆ ನಮ್ ನಾಲೆಜ್ ಪ್ರಕಾರ ಇವಾಗ ಮೆಚೂರ್ mRNA ಆದ್ರೆ ಒಂದಾದ್ರೂ ಸ್ಟಾಪ್ ಕೋಡನ್ ಇರ್ಲೇಬೇಕು ಎಟ್ ದ ಎಂಡ್, ಬಿಟ್ವೀನ್ ಇಲ್ಲ ಅಂತ ಹೇಳ್ತಾ ಇದಾರೆ, ಎಂಡ್ ಇರ್ಲೇಬೇಕು. ಹಾಗಂತ ಹೇಳಿದ್ರೆ ಒಂದು ಸ್ಟಾಪ್ ಕೋಡನ್ ಆದ್ರೆ ಸ್ಟಾಪ್ ಕೋಡನ್ ಇಂದ ಯಾವುದೇ ಅಮೈನೋ ಆಸಿಡ್ ಸಿಗಲ್ಲ. ಸೊ -1 ಮಾಡಿ, ಏನಾಗುತ್ತೆ ಆನ್ಸರ್? 299. 299 is going to be answer, not 300, 299. Yes, good. 299. Which one of the following ecosystem has the highest annual productivity? Primary productivity ಕೇಳ್ತಾ ಇದ್ದಾರೆ. ಪ್ರೈಮರಿ ಪ್ರೊಡಕ್ಟಿವಿಟಿ ಪ್ಲಾಂಟ್ಸ್ ಗೆ ಸಂಬಂಧಪಟ್ಟಿರುವಂತದ್ದು. ಇಟ್ ಇಸ್ ರಿಲೇಟೆಡ್ ಟು ಪ್ಲಾಂಟ್. ಸೊ ಇಲ್ಲಿ ನಿಮ್ಗೆ ಗ್ರೋಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಇದೆ. ಇದರಿಂದ ನೀವು ರೆಸ್ಪಿರೇಟರಿ ಲಾಸಸ್ ಅನ್ನ ತೆಗೆದ್ರೆ NPP ಅಥವಾ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಸಿಗುತ್ತೆ. ಆ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಏನಿದೆ, ಇಟ್ ಇಸ್ ಅವೈಲೇಬಲ್ ಫಾರ್ ದ ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ. ಅವೈಲೇಬಲ್ ಫಾರ್ ಕನ್ಸ್ಯೂಮರ್ಸ್ ಅಂತ ಹೇಳ್ತಾ ಇರುವಂತದ್ದು ಅಲ್ವಾ. ಸೊ ನಮ್ಮ ಆನ್ಸರ್ ಏನಾಗುತ್ತೆ? ಟ್ರಾಪಿಕಲ್ ಡೆಸಿಡ್ಯೂಯಸ್ ಫಾರೆಸ್ಟ್ ಅಂತೂ ಆಗಲ್ಲ. ಡೆಸಿಡ್ಯೂಯಲ್ ಫಾರೆಸ್ಟ್ ಏನ್ ಮಾಡುತ್ತೆ? ಇಟ್ ಇಸ್ ಗೋಯಿಂಗ್ ಟು ಶೆಡ್ ದ ಲೀವ್ಸ್ ಶೆಡ್ ಆಗ್ತಾ ಇದೆ. ಸೊ ಟ್ರಾಪಿಕಲ್ ಡೆಸಿಡ್ಯೂಯಸ್ ಫಾರೆಸ್ಟ್ ಆಗಲ್ಲ. ಟೆಂಪರೇಟ್, ಇದು ಟೆಂಪರೇಟ್ ಆಗ್ಬೇಕಿತ್ತು. ಸೊ ಟೆಂಪರೇಟ್ ಎವರ್ಗ್ರೀನ್ ಫಾರೆಸ್ಟ್ ಇದು ಕೂಡ ಆಗಲ್ಲ. ಟೆಂಪರೇಟ್ ಅಲ್ಲಿ ಟೆಂಪರೇಚರ್ ಡ್ರಾಪ್ ಆಗುತ್ತೆ. ಟೆಂಪರೇಟ್ ಇಸ್ ಅವೇ ಫ್ರಮ್ ದ ಟ್ರಾಪಿಕಲ್ ಅಂತೀವಿ. ಇವಾಗ ಒಂದು ಗ್ಲೋಬ್ ಅನ್ನ ಹೀಗೆ ಹಾಕೊಂಡ್ರೆ ದಿಸ್ ಇಸ್ ದ ಟ್ರಾಪಿಕಲ್ ರೀಜನ್. ಇಲ್ಲಿ ಸನ್ಲೈಟ್ ಅವೈಲೇಬಿಲಿಟಿ ಜಾಸ್ತಿ, ಲೆಸ್ ಸೀಸನ್ ಟು ಸೀಸನ್ ವೇರಿಯೇಷನ್ ಇರುತ್ತೆ ಅಲ್ವಾ. ಟೆಂಪರೇಟ್ ಕಮ್ಸ್ ಹಿಯರ್ ಬಿಟ್ವೀನ್ ದ ಪೋಲ್ಸ್ ಅಂಡ್ ದ ಟ್ರಾಪಿಕ್. ಅಲ್ಲೇ ಟೆಂಪರೇಚರ್ ಪ್ರಾಬ್ಲಮ್ ಇದೆ, ಪ್ರೈಮರಿ ಪ್ರೊಡಕ್ಟಿವಿಟಿ ಹೈ ಅಂತೂ ಆಗಲ್ಲ. ಡೆಸರ್ಟ್ ಅಲ್ಲಿ ಕೂಡ ಟೆಂಪರೇಚರ್ ತುಂಬಾ ಹೈ ಇದೆ, ವೆರೈಟಿ ಆಫ್ ಪ್ಲಾಂಟ್ಸ್ ಗ್ರೋಯಿಂಗ್ ವಿಲ್ ಬಿ ಲೆಸ್. ಸೊ ನಮ್ಮ ಆನ್ಸರ್ ಏನು? ಟ್ರಾಪಿಕಲ್ ರೇನ್ ಫಾರೆಸ್ಟ್ ಆಗುತ್ತೆ. ಆಪ್ಷನ್ 4. ಎಸ್. ಡೆಸರ್ಟ್ ಆಲ್ರೆಡಿ ಹೇಳಿದ್ನಲ್ವಾ. ಡೆಸರ್ಟ್ ಐ ಟೋಲ್ಡ್ ಯು, ಬಿಕಾಸ್ ಓನ್ಲಿ ಝೀರಿಕ್ ಪ್ಲಾಂಟ್ಸ್ ಅಥವಾ ಝೀರೋಫೈಟ್ಸ್ ಅಲ್ಲಿ ಗ್ರೋ ಆಗುವಂಥದ್ದು, ವೆರೈಟಿ ಕಮ್ಮಿ ಇರುತ್ತೆ.
Which one of the following human activity has contributed to deforestation in northeastern states of India? Northeastern states of India ದಲ್ಲಿ ಒಂದು ಟೈಮಲ್ಲಿ ತುಂಬಾ ಪಾಪ್ಯುಲರ್ ಆಗಿರುವಂಥ ಪ್ರಾಕ್ಟಿಸ್ ಯಾವುದು? ಝೂಮ್ ಕಲ್ಟಿವೇಶನ್ ಅಥವಾ ಇದನ್ನ ಸ್ಲಾಶ್ ಅಂಡ್ ಬರ್ನ್ ಅಗ್ರಿಕಲ್ಚರಲ್ ಪ್ರಾಕ್ಟಿಸ್ ಅಂತ ಹೇಳ್ತಾ ಇದ್ವಿ. ಓಕೆ, ಸೊ ಇದರಿಂದಾಗಿ ದರ್ ವಾಸ್ ಡಿಫಾರೆಸ್ಟೇಷನ್ ಆಗಿರೋದು ಬಿಕಾಸ್ ಆಫ್ ದ್ಯಾಟ್. ಆಲ್ ರೈಟ್, ಮೋನೋಕ್ರಾಪಿಂಗ್ ಅಂತ ಹೇಳಿದ್ರೆ ಏನು? ವಾಟ್ ಡು ಯು ಮೀನ್ ಬೈ ಮೋನೋಕ್ರಾಪಿಂಗ್? ಮೋನೋಕ್ರಾಪಿಂಗ್ ಅಂತ ಹೇಳಿದ್ರೆ ಒಂದೇ ಟೈಪ್ ಇದು ಗಿಡಗಳನ್ನ ಬೆಳೆಸೋವಂಥದ್ದು. ಸಪೋಸ್ ಇವಾಗ ಫಾರ್ಮರ್ಸ್ ಅನ್ನ ತಗೊಂಡ್ರೆ ಬರೀ ಶುಗರ್ ಕೇನ್ ಬೆಳೆಸ್ತಾ ಇದ್ದಾರೆ ಅಥವಾ ಬರೀ ಪಾಮ್ ಟ್ರೀ ಬೆಳೆಸ್ತಾ ಇದ್ದಾರೆ. ದಟ್ ಇಸ್ ಕಾಲ್ಡ್ ಮೋನೋಕ್ರಾಪಿಂಗ್. ಇಂಡಸ್ಟ್ರಿಯಲೈಸೇಷನ್ ಏನು, ಅರ್ಬನೈಸೇಷನ್ ಏನು ಅಂತ ನಮ್ಗೆ ಆಲ್ರೆಡಿ ಗೊತ್ತು. ಎಸ್, ಗುಡ್. Next, which of the following options show the characters of mycoplasma? Mycoplasma characters ಯಾವುದೆಲ್ಲ? Smallest living cell without cell wall survive with oxygen. ತಪ್ಪು. Remember, they are endoparasites. They have to be able to survive in low oxygen concentration. The smallest living cell with cell wall surviving with oxygen. ಅಗೇನ್ ವಿತ್ ಸೆಲ್ ವಾಲ್ ಅಂತ ಕೊಟ್ಟಿದ್ದಾರೆ ಅಂಡ್ ವಿತ್ ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ, ಎರಡು ತಪ್ಪು. ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ವಿದೌಟ್ ಸೆಲ್ ವಾಲ್ ಸರ್ವೈವ್ ವಿದೌಟ್ ಆಕ್ಸಿಜನ್. ದಿಸ್ ಶುಡ್ ಬಿ ಆರ್ ಆನ್ಸರ್. ಓಕೆ, ದಿಸ್ ಶುಡ್ ಬಿ ಆರ್ ಆನ್ಸರ್. ಆಪ್ಷನ್ 3 ಆಯ್ತು ನಮ್ಮ ಆನ್ಸರ್. ಲಾಸ್ಟ್ ಆಪ್ಷನ್ ಅಲ್ಲಿ ವಿತ್ ಸೆಲ್ ವಾಲ್ ಕೊಟ್ಟಿದ್ದಾರೆ, ಅಗೇನ್ ಅ ರಾಂಗ್ ಆಪ್ಷನ್. ಎಸ್. ಓಕೆ, ಡೆಸರ್ಟ್ ಬಗ್ಗೆ ಹೇಳಿ ಮ್ಯಾಮ್. ಹೇಳ್ತೀನಿ, ಇನ್ನೊಂದು ಕ್ವೆಶನ್ ಇದೆ ಅವಾಗ ಹೇಳ್ತೀನಿ. ಓಕೆ, which class of algae reproduces asexually by non-motile spore, sexually by non-motile gametes? Motile structures are completely absent in the life cycle of rhodophyceae. Rhodophyceae ಅಲ್ಲಿ ಕಂಪ್ಲೀಟ್ ಆಗಿ ಅಬ್ಸೆಂಟ್ ಆಗಿದೆ ಅಲ್ವಾ? ವಾಟ್? ಮೊಟೈಲ್ ಸ್ಟ್ರಕ್ಚರ್ಸ್, ಅದು ಗೆಮೀಟ್ ಆಗಲಿ ಅಥವಾ ಅದು asexual spores ಆಗಲಿ, ಎರಡು ಅಬ್ಸೆಂಟ್ ಆಗಿದೆ. ಸೊ ಅವರ್ ಆನ್ಸರ್ ಈಸ್ ರೋಡೋಫೈಸಿ. ಸೈನೋಫೈಸಿ ಅಂತ ಏನೋ ಒಂದು ಗ್ರೂಪ್ ಕೊಟ್ಟಿದ್ದಾರೆ. ಇದು ಬ್ಲೂ ಗ್ರೀನ್ ಆಲ್ಗೆ ಅಥವಾ ಸೈನೋ ಬ್ಯಾಕ್ಟೀರಿಯಾಕ್ಕೆ ಸಂಬಂಧಪಟ್ಟಿರುವಂಥದ್ದು. ಫಿಯೋಫೈಸಿಯಲ್ಲಿ ನಿಮಗೆ ಮೊಟೈಲ್ ಗೆಮೀಟ್ಸ್ ಸಿಗುತ್ತೆ ಅಥವಾ ಏಸೆಕ್ಷುವಲ್ ಮೊಟೈಲ್ ಸ್ಪೋರ್ಸ್ ಕೂಡ ಸಿಗುತ್ತೆ, ನೆನ್ಪಿಟ್ಕೊಳ್ಳಿ. ಕ್ಲೋರೋಫೈಸಿಯಲ್ಲಿ ಕೂಡ ಸಿಗುತ್ತೆ. ಇಫ್ ಯು ರಿಮೆಂಬರ್, ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಒಂದು ಟೇಬಲ್ ಅನ್ನ ಕೊಟ್ಟಿದ್ದಾರೆ, ಅದರಲ್ಲಿ ದೇ ಹ್ಯಾವ್ ಮೆನ್ಷನ್ಡ್ ಫಿಯೋಫೈಸಿಯಲ್ಲಿ ಪಿಯರ್ ಶೇಪ್ ಅಥವಾ ಪೈರಿಫಾರ್ಮ್, ಲ್ಯಾಟ್ರಲ್ ಎರಡು ಫ್ಲಾಜೆಲ್ಲ ವಿಚ್ ಆರ್ ಅನ್ಈಕ್ವಲ್ ಇನ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಕ್ಲೋರೋಫೈಸಿಯಲ್ಲಿ ಆಲ್ಸೋ ಪಿಯರ್ ಶೇಪ್ ಅಥವಾ ಪೈರಿಫಾರ್ಮ್ ಅಂತ ಹೇಳ್ತೀವಿ. ಎಪಿಕಲ್ ಫ್ಲಾಜೆಲ್ಲ 2 to 8 ಅಂತ ಕೊಟ್ಟಿದ್ದಾರೆ, 2 ರಿಂದ 8 ಮಧ್ಯ ದೇರ್ ಕ್ಯಾನ್ ಬಿ ಫ್ಲಾಜೆಲ್ಲ. ಸೊ ಇದು ಅಗೇನ್ ಪಾಸಿಬಲ್. ಓಕೆ, ನೆಕ್ಸ್ಟ್. ಎಸ್, ರೆಡ್ ಆಲ್ಗೆ. ನೆಕ್ಸ್ಟ್, which of the following plant produce zygomorphic flowers? Zygomorphic flower ಅಂತ ಹೇಳಿದ್ರೆ ಏನು? bilateral symmetry ಇರುವಂಥದ್ದು. ಅಂಡ್ ಇದರಲ್ಲಿ ನೀವು ಓದಿರುವಂಥದ್ದು ಒಂದೇ ಫ್ಯಾಮಿಲಿ, ಅಂಡ್ ದ್ಯಾಟ್ ಇಸ್ ಫ್ಯಾಬೇಸಿ. ಸೊ ಫ್ಯಾಬೇಸಿ ಇದು ಎಕ್ಸಾಂಪಲ್ ಅನ್ನ ಹುಡುಕಿ ನಿಮ್ಗೆ ಗುಲ್ಮೋಹರ್ ಸಿಗುತ್ತೆ. ಕ್ಯಾನಾ ಅನ್ನೋದು ಎಸಿಮೆಟ್ರಿಕಲ್ ಎಕ್ಸಾಂಪಲ್ ಆಗಿದೆ, ಯಾವುದೇ ತರದ್ದು ಸಿಮೆಟ್ರಿಯನ್ನ ತೋರಿಸಲ್ಲ, ಎಸಿಮೆಟ್ರಿಕಲ್. ಹೈಬಿಸ್ಕಸ್ ಅಂಡ್ ಮಸ್ಟರ್ಡ್ ದೇ ಕಮ್ ಅಂಡರ್ ಆಕ್ಟಿನೋಮಾರ್ಫಿಕ್. ಸೊ ಆಪ್ಷನ್ 3 ಇಲ್ಲಿ ನಮ್ಮ ಆನ್ಸರ್ ಆಪ್ಷನ್ 3 ಆಗುತ್ತೆ. ಮಸ್ಟರ್ಡ್ ಅಂಡ್ ಹೈಬಿಸ್ಕಸ್ ಬೋತ್ ಆರ್ ಆಕ್ಟಿನೋಮಾರ್ಫಿಕ್ ಅಥವಾ ದೇ ಶೋ ರೇಡಿಯಲ್ ಸಿಮೆಟ್ರಿ ಅಂತ ಹೇಳ್ತೀವಿ. ಸೆಕೆಂಡರಿ ಸೆಲ್ ವಾಲ್ ಮೆಟೀರಿಯಲ್ ಸುಬೆರಿನ್ ಇಸ್ ಡೆಪಾಸಿಟೆಡ್ ಆನ್ ದ ವಾಲ್ಸ್ ಆಫ್. ಸುಬೆರಿನ್ ಪ್ಲಾಂಟ್ಸ್ ಅಲ್ಲಿ ಎಲ್ಲಿ ನಿಮ್ಗೆ ನೋಡಕ್ ಸಿಗುವಂಥದ್ದು? ಪೆರಿಸೈಕಲ್ ಆಫ್ ಸ್ಟೆಮ್, ತಪ್ಪು, ಪೆರಿಸೈಕಲ್ ಆಗಲ್ಲ. ಫೆಲ್ಲಮ್ ಆಫ್ ಸ್ಟೆಮ್ ಅಂಡ್ ಎಂಡೋಡರ್ಮಿಸ್ ಆಫ್ ರೂಟ್ ಕರೆಕ್ಟ್ ಆಗಿದೆ. ಫೆಲ್ಲಮ್ ಅಂತ ಹೇಳಿದ್ರೆ ಏನು? ಕಾರ್ಕ್, the dead layer produced after secondary growth in the dicot root and stem ಅಂತ ಹೇಳ್ತೀವಿ ಅಲ್ವಾ. ಎಂಡೋಡರ್ಮಿಸ್ ಅಲ್ಲಿ ಏನಾಗುತ್ತೆ? ಎಂಡೋಡರ್ಮಿಸ್ ಅಲ್ಲಿ ನಿಮ್ಗೆ ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಅಂತ ಒಂದು ಸ್ಟ್ರಕ್ಚರ್ ಇದೆ. ಏನಿದೆ? ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಅಂತ ಇದೆ. ಆ ಕ್ಯಾಸ್ಪೇರಿಯನ್ ಸ್ಟ್ರಿಪ್ ಕೆಲಸ ಏನು? ಟು ಮೇಕ್ ಶೋರ್ ವಾಟರ್ ಎಂಟರ್ಸ್ ಫ್ರಮ್ ದ ಔಟರ್ ಸರ್ಫೇಸ್ ಟು ದ ಝೈಲಮ್, ಝೈಲಮ್ ಇಂದ ವಾಪಸ್ ಹೋಗ್ಬಾರ್ದು, ಇದು ಕೆಲಸ
ಆಫ್ ದ ಕ್ಯಾಸ್ಪೇರಿಯನ್ ಸ್ಟ್ರಿಪ್. ಎಂಡೋಡರ್ಮಿಸ್ ರೂಟ್ ಅಲ್ಲಿ ನಿಮಗೆ ಮೊನೊಕಾಟ್ ಡೈಕಾಟ್ ಅಲ್ಲಿ ಎರಡಲ್ಲೂ ನೋಡಕ್ ಸಿಗುವಂತದ್ದು. ಇನ್ನೊಂದು ಎಂಡೋಡರ್ಮಿಸ್ ಆಫ್ ರೂಟ್ ಇಸ್ ಕಾಲ್ಡ್ ಅಸ್ ಕಂಟ್ರೋಲ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ದೇ ಕಂಟ್ರೋಲ್ ಯಾವ ಮಿನರಲ್ ಎಂಟರ್ಸ್ ಇಂಟು xylem ಅಂಡ್ ಎಷ್ಟು ಕ್ವಾಂಟಿಟಿ ಕೂಡ ಅದನ್ನ ಹೇಳ್ತಾರೆ ಅಲ್ವಾ, ಕ್ವಾಂಟಿಟಿ ಕೂಡ ಅದು ಕಂಟ್ರೋಲ್ ಮಾಡುತ್ತೆ. ಓಕೆ, ಫೆಲ್ಲೋ ಜೆನ್ ಅಂಡ್ ಫೆಲ್ಲೋ ಡರ್ಮ್ ಅಂತ ಕೊಟ್ಟಿದ್ದಾರೆ. ಫೆಲ್ಲೋ ಜೆನ್ ಅಂತ ಹೇಳಿದ್ರೆ ಕೇಂಬಿಯಂ, ಕಾರ್ಕ್ ಕೇಂಬಿಯಂ, ಅಂಡ್ ಫೆಲ್ಲೋ ಡರ್ಮ್ ಅಂತ ಹೇಳಿದ್ರೆ ಸೆಕೆಂಡ್ರಿ ಕಾರ್ಟೆಕ್ಸ್. ಸೆಕೆಂಡ್ರಿ ಕಾರ್ಟೆಕ್ಸ್, ಎಸ್. ನೆಕ್ಸ್ಟ್ ಸೆಕೆಂಡ್ರಿ ವಾಲ್ ಮೆಟೀರಿಯಲ್ ಸುಬೆರಿನ್. ಓಕೆ, ಇದು ಕೂಡ ರಿಪೀಟ್ ಆಗ್ತಾ ಇದೆ. ಐಡೆಂಟಿಫೈ ದ ಎಲಿಮೆಂಟ್ಸ್ ಹೂಸ್ ಡೆಫಿಷಿಯನ್ಸಿ ಕಾಸಸ್ ಬೋತ್ ನೆಕ್ರೋಸಿಸ್ ಅಂಡ್ ಕ್ಲೋರೋಸಿಸ್. ನೋಡಿ, ಮಿನರಲ್ ನ್ಯೂಟ್ರಿಷನ್ ಅಲ್ಲಿ 4 ಸಚ್ ಡೆಫಿಷಿಯನ್ಸೀಸ್ ಇವೆ. ಕ್ಲೋರೋಸಿಸ್, ನೆಕ್ರೋಸಿಸ್, ಇನ್ಹಿಬಿಷನ್ ಆಫ್ ಸೆಲ್ ಡಿವಿಷನ್ ಅಂಡ್ ಡಿಲೇಡ್ ಫ್ಲವರಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಮ್ಮ ಆನ್ಸರ್ KMG ಆಗುತ್ತೆ. KMG ಆಗುತ್ತೆ. ವಿ ಕ್ಯಾನ್ ಸಿ ಹಿಯರ್ ಕ್ಲೋರೋಸಿಸ್, ನೆಕ್ರೋಸಿಸ್, ಸೆಲ್ ಡಿವಿಷನ್, ಡಿಲೇಡ್ ಫ್ಲವರಿಂಗ್ 4 ಇವೆ. ಅಂಡ್ ಅದರಲ್ಲಿ NKMGSFEMNZNMO ಇದು ಕ್ಲೋರೋಸಿಸ್ ಅಲ್ಲಿ ಇರುವಂತದ್ದು. ನೆಕ್ರೋಸಿಸ್ ಅಲ್ಲಿ CaCu ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಕಾಪರ್, ದೆನ್ ಯು ಹ್ಯಾವ್ KMG ಬೇಸಿಕಲಿ ಪೊಟ್ಯಾಷಿಯಂ ಅಂಡ್ ಮೆಗ್ನೀಷಿಯಂ. ಸೆಲ್ ಡಿವಿಷನ್ ಇನ್ಹಿಬಿಷನ್ ಅಲ್ಲಿ NKSMO ಅಂಡ್ ಡಿಲೇಡ್ ಫ್ಲವರಿಂಗ್ ಅಲ್ಲಿ NSMO. ಓಕೆ, ಇದನ್ನ ನೀವು ಹೀಗೆ ಆಕ್ಚುಲಿ ಬೈ ಹಾರ್ಟ್ ಮಾಡಬಹುದು. ಹೌ ಯು ಬೈ ಹಾರ್ಟ್ ರೈಮ್ಸ್ ಇನ್ ಯೋರ್ ಲೋವರ್ ಕ್ಲಾಸಸ್, ಹಾಗೆ ಆಕ್ಚುಲಿ ಇದನ್ನ ಬೈ ಹಾರ್ಟ್ ಮಾಡಬಹುದು. ಸೊ ಎನಿವೇಸ್, ಕ್ಲೋರೋಸಿಸ್ ನೆಕ್ರೋಸಿಸ್ ಅಲ್ಲಿ ಕಾಮನ್ ಆಗಿರೋದು ಮೆಗ್ನೀಷಿಯಂ ಅಂಡ್ ಕ್ಯಾಲ್ಸಿಯಂ, ಸಾರಿ ಕ್ಯಾಲ್ಸಿಯಂ ಅಲ್ಲ ಪೊಟ್ಯಾಷಿಯಂ. ಸೊ ಇದು ಎರಡು ಕಾಮನ್ ಆಗಿದೆ. ಓಕೆ, ಸೊ ದಿಸ್ ಇಸ್ ಅವರ್ ಆನ್ಸರ್. ಯು ಕ್ಯಾನ್ ಸಿ ದೇರ್ ನಮ್ಮ ಆನ್ಸರ್ ಇದು K and Mg ಅಥವಾ ಪೊಟ್ಯಾಷಿಯಂ ಅಂಡ್ ಮೆಗ್ನೀಷಿಯಂ ಅನ್ನ ನೋಡಬಹುದು. ಮುಂದೆ ಹೋಗೋಣ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಎಸ್, ಔಟ್ಕಮ್ ಆಫ್ ಕೆಲ್ವಿನ್ ಸೈಕಲ್ ಇನ್ಕ್ಲೂಡ್ಸ್. ಕೆಲ್ವಿನ್ ಸೈಕಲ್ ಇದು ಔಟ್ಪುಟ್ ಏನು? ಒಂದು ಕ್ಯಾಲ್ವಿನ್ ಸೈಕಲ್ ಆದಾಗ ಅಥವಾ ಕ್ಯಾಲ್ವಿನ್ ಸೈಕಲ್ ಇನ್ ಜನರಲ್ ಏನನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ? ಸಿ, ಇಟ್ಸ್ ಅ ಪಾರ್ಟ್ ಆಫ್ ಡಾರ್ಕ್ ರಿಯಾಕ್ಷನ್ ವಿಚ್ ಅಕರ್ಸ್ ಇನ್ ದ ಸ್ಟ್ರೋಮಾ ಆಫ್ ಕ್ಲೋರೋಪ್ಲಾಸ್ಟ್. ಸೊ ಇಲ್ಲಿ ಗ್ಲೂಕೋಸ್ ಪ್ರೊಡಕ್ಷನ್ ನಡೆಯುವಂಥದ್ದು. ಸೊ ಒಂದು ಗ್ಲೂಕೋಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಇನ್ನೇನಾದ್ರೂ ಕನ್ಸ್ಯೂಮ್ ಆಗ್ತಾ ಇದೆಯಾ? ಎಸ್, 3 ATP ಇನ್ 1 ಸೈಕಲ್ ಕನ್ಸ್ಯೂಮ್ ಆಗುವಂಥದ್ದು. ಸೊ ಒಂದು ಸೈಕಲ್ ಅಲ್ಲಿ 3 ATP ಕನ್ಸ್ಯೂಮ್ ಆದ್ರೆ 6 ಸೈಕಲ್ ನಮ್ಗೆ ಏನಕ್ ಬೇಕು? ಗ್ಲೂಕೋಸ್ ಅನ್ನ ಪ್ರೊಡ್ಯೂಸ್ ಮಾಡಕ್ ಬೇಕು. ವೈ ಮ್ಯಾಮ್ ಯು ಆರ್ ಸೇಯಿಂಗ್ 6 ಸೈಕಲ್ಸ್ ಆರ್ ನೀಡೆಡ್? ಬಿಕಾಸ್ C6H12O6 ಅಲ್ವಾ? ಸೊ ಅದಕ್ಕೋಸ್ಕರ 6 ಸೈಕಲ್ ಬೇಕು. ಸೊ 6 into 3 ಮಾಡಿ 18 ಸಿಗುತ್ತೆ. ಅಂಡ್ ಒಂದು ಸೈಕಲ್ ಅಲ್ಲಿ 2 NADPH ಅನ್ನೋದು ಕನ್ಸ್ಯೂಮ್ ಆಗುತ್ತೆ. ಸೊ 6 ಸೈಕಲ್ ಆದ್ರೆ 12 NADPH ಆಯ್ತು. ಸೊ ಆಪ್ಷನ್ 2 ಇಸ್ ಅವರ್ ಆನ್ಸರ್ ಹಿಯರ್. ಓಕೆ, ಆನ್ಸರ್ 2, ಆಪ್ಷನ್ 2 ಇಸ್ ಅವರ್ ಆನ್ಸರ್. ಈಸಿ ಆಗಿದೆ, ಇಲ್ಲಿ ಏನು ಡೌಟ್ ಇಲ್ಲ ಅನ್ಕೊಂಡಿದ್ದೀನಿ. ದ ಮೇನ್ ಎಂಜೈಮ್ ಇನ್ ಕ್ಯಾಲ್ವಿನ್ ಸೈಕಲ್ ಇಸ್ ವಾಟ್? ರುಬಿಸ್ಕೋ. ಓಕೆ, ನಂಬರ್ ಆಫ್ ATP ಮಾಲಿಕ್ಯೂಲ್ ಯುಟಿಲೈಸ್ಡ್ ಫಾರ್ ದ ಬ್ರೇಕ್ ಡೌನ್ ಆಫ್ 1 ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ಡ್ಯೂರಿಂಗ್ ಗ್ಲೈಕೋಲೈಸಿಸ್. ಎಷ್ಟು ಯುಟಿಲೈಸ್ ಆಗ್ತಾ ಇದೆ? ಒಂದು ಯುಟಿಲೈಸೇಷನ್ ಆಗೋದು when glucose is converted into glucose 6-phosphate. So ಇಲ್ಲಿ ಏನಾಗ್ತಾ ಇದೆ? ATP is contributing its phosphate ಅಥವಾ ಫಾಸ್ಫೇಟ್ ಗ್ರೂಪ್ ಅಂಡ್ ನಮ್ಗಿಲ್ಲಿ ಹೆಕ್ಸೋಕೈನೇಸ್ ಇದನ್ನ ಮಾಡುವಂಥ ಸ್ಟೆಪ್ ಅಥವಾ ಕ್ಯಾಟಲೈಸ್ ಮಾಡುವಂಥ ಸ್ಟೆಪ್ ಗ್ಲೂಕೋಸ್ 6-phosphate. ಸೊ ಇಲ್ಲಿ ಕನ್ಸಂಪ್ಷನ್ ಆಯ್ತು ಅಲ್ವಾ? ಇನ್ನೊಂದು ಫ್ರಕ್ಟೋಸ್ 6-phosphate ಗೆಟ್ಸ್ ಕನ್ವರ್ಟೆಡ್ ಇಂಟು ಫ್ರಕ್ಟೋಸ್ 1,6-bisphosphate ಅಂತ ಹೇಳ್ತೀವಿ. ಸೊ ಇಲ್ಲಿ ಕೂಡ ಒಂದು ATP ಕನ್ಸ್ಯೂಮ್ ಆಗಿ ADP ಆಗುತ್ತೆ. ಸೊ ದೆನ್ ಅಗೇನ್ ಹಿಯರ್ 1 more ATP is being consumed. ಸೊ 2 ATP ಕನ್ಸಂಪ್ಷನ್ ಆಯ್ತು. ಆಪ್ಷನ್ 2 is going to be our answer. ನಮ್ಮ ಆನ್ಸರ್ ಆಪ್ಷನ್ 2 ಆಗುತ್ತೆ. ಎಸ್. ಓಕೆ, ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಪ್ರೀ-ಫರ್ಟಿಲೈಸೇಷನ್ ಇವೆಂಟ್ ಇನ್ ಹೈಯರ್ ಆರ್ಗ್ಯಾನಿಸಮ್? ಇದನ್ನ ಆನ್ಸರ್ ಮಾಡಿ ನೋಡೋಣ. ಇದನ್ನ ಆನ್ಸರ್ ಮಾಡಿ. Ma'am, in CET, which portion will be more botany or zoology? There's nothing like that. Botany portion ಜಾಸ್ತಿ ಇರುತ್ತೆ, zoology ಜಾಸ್ತಿ ಇರುತ್ತೆ ಅಂತ. They balance it out. Unit wise complete biology weightage ಇರೋದು. So physiology weightage ಜಾಸ್ತಿ in 11th and 12th ಬಂದ್ರೆ genetics, molecular basis and ecology ಗೆ ಸ್ವಲ್ಪ weightage ಜಾಸ್ತಿ ಇರುವಂಥದ್ದು comparatively. Okay.
ಇದಕ್ಕೆ ಆನ್ಸರ್ ಮಾಡಿ. ಹೈಯರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಏನ್ ನೋಡಕ್ ಸಿಗಲ್ಲ ಅಂತ. 4 ಬರ್ತಾ ಇದೆ. 1 2 4. ಓಕೆ, ಎಸ್, ಕ್ಲೀವೇಜ್ ನಾಟ್ ಅ ಪ್ರೀ ಫರ್ಟಿಲೈಸೇಷನ್. ಕ್ಲೀವೇಜ್ ಅನ್ನೋದು ಝೈಗೋಟ್ ಆದ ನಂತರ ಅದ್ರಲ್ಲಿ ನೋಡುವಂಥದ್ದು. ವೆನ್ ಇಟ್ ಇಸ್ ಫಾರ್ಮಿಂಗ್ ಎನ್ ಎಂಬ್ರಿಯೋ ಯು ಸಿ ದ ಪ್ರೋಸೆಸ್ ಕ್ಲೀವೇಜ್. ಸೊ ಹೌ ಇಸ್ ಇಟ್ ಪ್ರೀ ಫರ್ಟಿಲೈಸೇಷನ್ ಇವೆಂಟ್? ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಆಗಲ್ಲ ಅಲ್ವಾ? ಎಸ್. ಸೊ ನಮ್ಮ ಆನ್ಸರ್ ಆಪ್ಷನ್ 4 ಆಗುತ್ತೆ. ಗೆಮಿಟೋಜೆನಿಸಿಸ್, ಫಾರ್ಮೇಶನ್ ಆಫ್ ಗೆಮಿಟ್ ಇಸ್ ಬಿಫೋರ್ ಫರ್ಟಿಲೈಸೇಷನ್. ಗೆಮಿಟ್ ಟ್ರಾನ್ಸ್ಫರ್ ಆಗಬೇಕು ಬಿಫೋರ್ ಫರ್ಟಿಲೈಸೇಷನ್. ಮಿಯೋಸಿಸ್ ಆಗಬೇಕು ಡ್ಯೂರಿಂಗ್ ಗ್ಯಾಮೆಟೋಜೆನಿಸಿಸ್. ಸೊ ಆನ್ಸರ್ ಇಸ್ ಆಪ್ಷನ್ 4. ಓಕೆ, ನೆಕ್ಸ್ಟ್ ಓಕೆ, ಟೆಟ್ರಾಪ್ಲಾಯ್ಡ್ ಪ್ಲಾಂಟ್ ಅನ್ನ ಕೊಟ್ಟಿದ್ದಾರೆ. ವೇರ್ 48 ಕ್ರೋಮೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ ದ ನ್ಯೂ ಸೆಲ್ಸ್. ಇದ್ರದು ಎಗ್ ಸೆಲ್ ಅಲ್ಲಿ ಅಂಡ್ ಸಿನರ್ಜಿಡ್ ಅಲ್ಲಿ ರೆಸ್ಪೆಕ್ಟಿವ್ಲಿ ಎಷ್ಟು ಸೆಲ್ಸ್ ಇರಬಹುದು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಪ್ಲಾಂಟ್ ಇಸ್ ಟೆಟ್ರಾಪ್ಲಾಯ್ಡ್, ಇದಕ್ಕೆ 48 ಕ್ರೋಮೋಸೋಮ್ಸ್ ಇದೆ. ಓಕೆ, ಈ ನ್ಯೂ ಸೆಲ್ಸ್ ಅಲ್ಲಿ 48 ಕ್ರೋಮೋಸೋಮ್ಸ್ ಇದೆ ಅನ್ಕೊಳ್ಳಿ. ಇದು ಏನ್ ತೋರಿಸುತ್ತೆ? ಮಿಯೋಸಿಸ್ ಅನ್ನ ತೋರಿಸುತ್ತೆ. ಇಟ್ ಶೋಸ್ ಮಿಯೋಸಿಸ್. ಮಿಯೋಸಿಸ್ ಇಸ್ ಗೋಯಿಂಗ್ ಟು ಕನ್ವರ್ಟ್ 4n into what? 2n ಅಲ್ವಾ? ಇಟ್ ಇಸ್ ಗೋಯಿಂಗ್ ಟು ಕನ್ವರ್ಟ್ ಇಟ್ ಇಂಟು 2n. 48 is half ಏನು? 24. ಸೊ ಏನಾಗುತ್ತೆ? ಎಗ್ ಸೆಲ್ ಅಲ್ಲಿ ಅಂಡ್ ಸಿನರ್ಜಿಡ್ ಅಲ್ಲಿ 24 ಸೆಲ್ ರೆಸ್ಪೆಕ್ಟಿವ್ಲಿ, ಬಿಕಾಸ್ ಎಗ್ ಸೆಲ್ ಅಂಡ್ ಸಿನರ್ಜಿಡ್ ಆರ್ ಅ ಪ್ರಾಡಕ್ಟ್ ಆಫ್ ಮಿಯೋಸಿಸ್. ಆ ಮಿಯೋಸಿಸ್ 4n ಅಲ್ಲಿ ನಡೀತಾ ಇದೆ ಅಷ್ಟೇ. 4n ಅಥವಾ ಟೆಟ್ರಾಪ್ಲಾಯ್ಡ್ ಪ್ಲಾಂಟ್ ಅಲ್ಲಿ ಮಿಯೋಸಿಸ್ ನಡೀತಾ ಇರುವಂತದ್ದು. ಓಕೆ, ಅರ್ಥ ಆಯ್ತಾ? ಸೊ ಫಾರ್ ದ ಪ್ಲಾಂಟ್ 24 ಇಸ್ ಅ ಮಿಯೋಟಿಕ್ ಪ್ರಾಡಕ್ಟ್. ಸೊ ಸಿನರ್ಜಿಡ್ ಅಲ್ಲಿ ಅಂಡ್ ಎಗ್ ಸೆಲ್ ಅಲ್ಲಿ ನಮಗೆ 24 ಸಿಗುತ್ತೆ. 24 ಸಿಗುತ್ತೆ. ಓಕೆ, ಎಸ್. ನೆಕ್ಸ್ಟ್ pollen grains are generally spherical, measuring about. Okay, this is one of the easiest questions, but ತುಂಬಾ ಮಕ್ಕಳು ಇದನ್ನ ಕೂಡ ರಾಂಗ್ ಮಾಡ್ತಾರೆ ಅಥವಾ ಓವರ್ ಕಾನ್ಫಿಡೆಂಟ್ ನೋಡಿದ ತಕ್ಷಣ ಅದೇ ನನಗೆ ನೆನಪಿದೆ ಅನ್ಕೊಂತಾರೆ. ಬಟ್ ನೀವೇನ್ ಮಾಡ್ತೀರಾ? ಮೆನಿ ಆಫ್ ದೆಮ್ ವಿಲ್ ಮಾರ್ಕ್ ಆಪ್ಷನ್ 3 ಕರೆಕ್ಟ್ ಆಗಿ ನೋಡಿದೆ ನ್ಯಾನೋಮೀಟರ್ ಮಾರ್ಕ್ ಮಾಡ್ಬಿಡ್ತೀರಾ. ವೆರ್ ದಿ ಆನ್ಸರ್ ಇಸ್ 25 to 50 micrometers. ಓಕೆ, 25 to 50 micrometers ಆಗಬೇಕು. ಸೊ ಯೂನಿಟ್ಸ್ ಅನ್ನ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಆಲ್ ರೈಟ್, ನೆಕ್ಸ್ಟ್. ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾರೆಕ್ಟರ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಆಟೋಗ್ಯಾಮಿ ಅಂತ ಕೇಳ್ತಾ ಇದ್ದಾರೆ. ನಾಟ್ ರಿಕ್ವೈರ್ಡ್ ಫಾರ್ ಆಟೋಗ್ಯಾಮಿ. ಫ್ಲವರ್ಸ್ ರಿಕ್ವೈರ್ ಸಿಂಕ್ರನಿ ಇನ್ ಪೋಲನ್ ರಿಲೀಸ್ ಅಂಡ್ ಸ್ಟಿಗ್ಮಾ ಮೆಚುರೇಷನ್. ಇದು ಬೇಕಾಗಿರುವಂತದ್ದು. ಆಂಥರ್ ಅಂಡ್ ಸ್ಟಿಗ್ಮಾ ಶುಡ್ ಲೈ ಕ್ಲೋಸ್ ಟು ಈಚ್ ಅದರ್. ಇದು ಬೇಕು. ಫ್ಲವರ್ಸ್ ಬೈಸೆಕ್ಷುವಲ್ ಆಗಿರ್ಬೇಕು. ಎಸ್. ಪಾಲಿನೇಟಿಂಗ್ ಏಜೆಂಟ್ಸ್ ಅನ್ನೋದು ಬೇಡ. ಪಾಲಿನೇಟಿಂಗ್ ಏಜೆಂಟ್ಸ್ ಆರ್ ನೀಡೆಡ್ ಫಾರ್ ಗಿಟನೋಗ್ಯಾಮಿ ಅಂಡ್ ಝೀನೋಗ್ಯಾಮಿ. ಗಿಟನೋಗ್ಯಾಮಿಗೂ ಬೇಕು ಅಂಡ್ ಝೀನೋಗ್ಯಾಮಿಗೂ ಪಾಲಿನೇಟಿಂಗ್ ಏಜೆಂಟ್ಸ್ ಬೇಕು, ಬಟ್ ಆಟೋಗ್ಯಾಮಿಗೆ ಬೇಡ. ಓಕೆ, ನೆಕ್ಸ್ಟ್. In a dihybrid cross, when F1 plants are self-hybridized, the ratio of segregation of yellow and green in F2 generation. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಏನನ್ನ ಕೇಳ್ತಾ ಇದ್ದಾರೆ. ನೀವು ಇದು ಪರ್ಟಿಕ್ಯುಲರ್ F1 ಜನರೇಷನ್ ಇದು ಪ್ಲಾಂಟ್ ಅನ್ನ ಸೆಲ್ಫ್ ಹೈಬ್ರಿಡೈಸ್ ಅಥವಾ ಸೆಲ್ಫ್ ಪಾಲಿನೇಷನ್ ಬಿಡ್ತಾ ಇದ್ದೀರಾ. ವಾಟ್ ವಿಲ್ ಹ್ಯಾಪನ್ ಟು F2 ರೇಷಿಯೋ? ನೆನ್ಪಿಟ್ಕೊಳ್ಳಿ, ನಮಗೆ ಗೊತ್ತು ಮೆಂಡಲಿಗೆ ಸಿಕ್ಕಿರುವಂಥದ್ದು ಫಿನೋಟಿಪಿಕ್ ರೇಷಿಯೋ ಯಾವುದು? 9:3:3:1. ಬಟ್ ನೀವು ಆ ರೆಡ್ ಅಂಡ್ ಯೆಲ್ಲೋ ಅನ್ನ ಸೆಪರೇಟ್ ಆಗಿ ನೋಡಿದ್ರೆ, ರೆಡ್ ಅಂಡ್ ಯೆಲ್ಲೋ ಅನ್ನ ಸೆಪರೇಟ್ ಆಗಿ ನೋಡಿದ್ರೆ, ನೋಡಿ ಇವಾಗ ನಾನು ಬರೀ ಆರ್ಗೆ ಕ್ರಾಸ್ ಅನ್ನ ಬರಿತೀನಿ. ಐ ವಿಲ್ ರೈಟ್ ಇಟ್ ಫಾರ್ ಆರ್ ಅಲೋನ್. ನನಗೆ ಇದು ಸಿಗುತ್ತೆ. ದಿಸ್ ಇಸ್ ಹೌ ಐ ಆಮ್ ಗೋಯಿಂಗ್ ಟು ಗೆಟ್ ಇಟ್ ಅಲ್ವಾ? ಇದೇನು? ಇದು ರೌಂಡ್ ಆಗಿರೋಂಥದ್ದು ಅಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ರಿಂಕಲ್ಡ್. ಸೊ ಯಾವ ರೇಷಿಯೋ ಆಯ್ತು? ರೌಂಡ್ ಟು ರಿಂಕಲ್ಡ್ 3:1 ಆಗುತ್ತೆ ಅಲ್ವಾ? ಅದೇ ನಾನು ಯೆಲ್ಲೋ ಅಂಡ್ ಗ್ರೀನ್ ಅನ್ನ ತಗೊಂಡ್ರೆ, ಏನಾಗುತ್ತೆ? ವಾಟ್ ವಿಲ್ ಹ್ಯಾಪನ್? ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಗೆಟ್. ಇಲ್ಲಿ ಯೆಲ್ಲೋ
and green. ಇದರ ರೇಷಿಯೋ ಏನಾಗುತ್ತೆ 3:1. ಈ 9:3:3:1 is nothing but 3:1 to the power 2 ಅಂತ ಬರಿಬಹುದು ಇದನ್ನ ಅಲ್ವಾ, to the power 2 ಅಂತ ಬರಿಬಹುದು. ಸೊ ಇದಕ್ಕೆ ಏನಾಗಬೇಕು, ಆನ್ಸರ್ ಏನಾಗಬೇಕು, ಸೆಪರೇಟ್ ಆಗಿ ಯೆಲ್ಲೋ ಅಂಡ್ ಗ್ರೀನ್ ಅನ್ನ ಕೇಳ್ತಾ ಇದ್ದಾರೆ. 3:1 ನಮ್ಗೆ ಆನ್ಸರ್, 3:1 ನಮ್ದು ಆನ್ಸರ್ ಆಗುತ್ತೆ ಅಲ್ವಾ. ಎಸ್. ನೆಕ್ಸ್ಟ್, replacement of which one of the following nucleotide in HbA gene causes sickle cell anemia? Adenine to thymine. Option 1. ಇಲ್ಲಿ ನಮ್ಮ ಆನ್ಸರ್ ಆಪ್ಷನ್ 1. ಓಕೆ, our answer is going to be option 1. ಈಸಿ ಡೈರೆಕ್ಟ್ ಕ್ವೆಶನ್. ಮುಂದೆ ಹೋಗೋಣ. ಓಕೆ, ಇದು ಸ್ವಲ್ಪ ಕಾಲಮ್ 1 2 ಏನಂತಾರೆ ಸ್ವಲ್ಪ ಕನ್ಫ್ಯೂಸಿಂಗ್ ಇತ್ತು, ಅದಕ್ಕೆ ನಾನು ಆ ಲೈನ್ ಹಾಕಿ ಹೈಲೈಟ್ ಮಾಡಿರೋದು. ಐ ಹೋಪ್ ಇಟ್ ಹೆಲ್ಪ್ಸ್ ಯು. ಸೊ ನೀವು ಇಲ್ಲಿ ಇರೋವಂಥದ್ದು ನ್ಯೂಕ್ಲಿಯೋಟೈಡ್ ನಂಬರ್ಸ್ ಏನಿದೆ ಅಥವಾ ಬೇಸಿಸ್ ನಂಬರ್ ಏನಿದೆ ಅದನ್ನ ಕಾಲಮ್ 2 ಜೊತೆ ಮ್ಯಾಚ್ ಮಾಡಬೇಕು. ಸೊ ಲೆಟ್ ಅಸ್ ಮ್ಯಾಚ್ ದೀಸ್ 5386 ನ್ಯೂಕ್ಲಿಯೋಟೈಡ್ಸ್. ಬೇಸ್ ಪೇರ್ ಅಲ್ಲ, ಬರೀ ನ್ಯೂಕ್ಲಿಯೋಟೈಡ್ಸ್ ನಿಮ್ಗೆ ಎಲ್ಲಿ ಹಿಯರ್ ಯು ಗೆಟ್ ಟು ಸಿ ಅಲ್ವಾ. ನಂಬರ್ಸ್ ಹಾಕ್ತಾ ಹೋಗ್ತೀನಿ. 4850 ಎಲ್ಲಿ ನೋಡಕ್ ಸಿಗುತ್ತೆ ನಿಮ್ಗೆ, ಲ್ಯಾಂಬ್ಡಾದಲ್ಲಿ ನೋಡಕ್ ಸಿಗೋದು. 4.6 into 10 to the power 6 ಎಲ್ಲಿ ಸಿಗುತ್ತೆ, ಈ ಕೊಲಾಯಲ್ಲಿ. ಅಂಡ್ 3.3 into 10 to the power 6 9 ಆಗ್ಬೇಕಿತ್ತೇನೋ. ಐ ಥಿಂಕ್ ಹಿಯರ್ ಇಟ್ ವಿಲ್ ಬಿ ಆಪ್ಷನ್ 4. ಓಕೆ, ಸೊ ಯು ಕ್ಯಾನ್ ನೌ ಮ್ಯಾಚ್ ದ ಫಾಲೋವಿಂಗ್. ಈಸಿ ಆಗಿದೆ, ಇಟ್ಸ್ ಈಸಿ. ಓಕೆ, you can match it. 1 is S, 2 is T, 3 is P, 4 is Q. Option 3 ಆಗುತ್ತೆ ಇಲ್ಲಿ, option 3. Yes. ಮುಂದೆ ಹೋಗೋಣ. The average length of HNRNA in humans. Try to answer this. ಇದನ್ನ ಆನ್ಸರ್ ಮಾಡಿ ನೋಡೋಣ. HNRNA ಇದು average length ಏನು ಅಂತ ಕೇಳ್ತಾ ಇದ್ದಾರೆ. Yes. Answer this. ಇದಕ್ಕೆ ಆನ್ಸರ್ ಮಾಡಿ. HNRNA ಇದು ಆವರೇಜ್ ಲೆಂತ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. P A 1 3 ಓಕೆ 2.4 million bases. ಓಕೆ, if you remember average length of a gene ಎಷ್ಟು, average length of gene ಎಷ್ಟು ಕೊಟ್ಟಿದ್ದಾರೆ. what is the length of average gene? ಎಷ್ಟು? bases. 3000 bases is the length of average gene. ಈ genes, what are these genes? Genes are nothing but made up of DNA. ಇದು gene ನಮಗೆ ಕೊಡೋದು HNRNA on transcription. ಸೊ ಇವಾಗ gene ಅಲ್ಲಿ 3000 ಬೇಸ್ ಇದ್ರೆ HNRNA ಅಲ್ಲಿ ಕೂಡ 3000 ಇರಬೇಕು ತಾನೆ. ಸೊ ಆಪ್ಷನ್ 1 ಆಯ್ತು ನಮ್ಮ ಆನ್ಸರ್. ಆರ್ ಆನ್ಸರ್ ಇಸ್ ಆಪ್ಷನ್ 1. ಇದು 2.4 million ಬೇಸಸ್ ಏನಿದೆ ಇದು ಡಿಸ್ಟ್ರೋಫಿನ್ ಜೀನ್. ಇದು ಡಿಸ್ಟ್ರೋಫಿನ್ ಜೀನ್, ಲಾರ್ಜೆಸ್ಟ್ ಜೀನ್ ಇನ್ ಹ್ಯೂಮನ್ಸ್. ಎಸ್. ನೆಕ್ಸ್ಟ್, in E. coli, okay, you allow E. coli to grow for 40 minutes in a medium containing N15. N15 ಅಲ್ಲಿ ನೀವು 40 ಮಿನಿಟ್ಸ್ ಆದ್ರೆ ಎಷ್ಟಾಯ್ತು, 2 ಜನರೇಷನ್ಸ್ ಅದನ್ನ ಗ್ರೋ ಮಾಡ್ತಾ ಇದ್ದೀರಾ. ಓಕೆ, N15 ಮೀಡಿಯಂ ಅಲ್ಲಿ. ದೆನ್ ನಂಬರ್ ಆಫ್ N14 ಕಂಟೈನಿಂಗ್ DNA ವುಡ್ ಬಿ, ನೋಡಿ N15 ಮೀಡಿಯಂ ಅಲ್ಲಿ ನೀವು ಇದನ್ನ 40 ಮಿನಿಟ್ಸ್ ಗ್ರೋ ಮಾಡಿದ್ರೆ ನಿಮ್ಗೆ ಸಿಗೋದು ಎಲ್ಲ ಯಾವುದು, ಎರಡೇ ಕಾಂಬಿನೇಷನ್ ಸಿಗುತ್ತೆ. ಒಂದು ಹೈಬ್ರಿಡ್ ಆಗಿರ್ಬೇಕು ಬಿಟ್ವೀನ್ N14 and N15, ಅಂಡ್ ಇನ್ನೊಂದು N15 and N15 ಮಾತ್ರ ಸಿಗುತ್ತೆ. N14 ಸಿಗೋದೇ ಇಲ್ಲ. 0. ಆನ್ಸರ್ 0.
ಓಕೆ, ಆನ್ಸರ್ ಇಲ್ಲಿ 0 ಆಗುತ್ತೆ. ಮುಂದೆ ಹೋಗೋಣ. ಪಾಲಿಮರೈಸೇಷನ್ ಆಫ್ DNA ನ್ಯೂಕ್ಲಿಯೋಟೈಡ್ಸ್ ಡ್ಯೂರಿಂಗ್ ದ ಸಿಂಥಸಿಸ್ ಆಫ್ ಲ್ಯಾಗಿಂಗ್ ಸ್ಟ್ರಾಂಡ್ ಕೇಳ್ತಾ ಇದ್ದಾರೆ. ಲ್ಯಾಗಿಂಗ್ ಸ್ಟ್ರಾಂಡ್ ಸಿಂಥಸಿಸ್ ಅಲ್ಲಿ DNA ನ್ಯೂಕ್ಲಿಯೋಟೈಡ್ ಪಾಲಿಮರೈಸೇಷನ್ ಡೈರೆಕ್ಷನ್ ಏನು? ಇಟ್ ವಿಲ್ ನೆವರ್ ಚೇಂಜ್. ಇಟ್ ಇಸ್ ಗೋಯಿಂಗ್ ಟು ರಿಮೇನ್ 5' to 3' ಓನ್ಲಿ. DNA ಟೆಂಪ್ಲೇಟ್ ಇದು ಡೈರೆಕ್ಷನ್ ಚೇಂಜ್ ಆಗಬಹುದು. ಇವಾಗ ನೀವೊಂದು ಟೆಂಪ್ಲೇಟ್ ಅನ್ನ ಹೀಗೆ ತಗೊಂಡ್ರೆ 3' to 5' ಇದೆಯಲ್ವಾ, ಇದು ಲೀಡಿಂಗ್ ಸ್ಟ್ರಾಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂಡ್ 5' to 3' ಲ್ಯಾಗಿಂಗ್ ಸ್ಟ್ರಾಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇದು ಟೆಂಪ್ಲೇಟ್ ಇದಾಯ್ತು, ಇದು ಪೊಲಾರಿಟಿ ಟೆಂಪ್ಲೇಟ್ ಇದಾಯ್ತು. ಬಟ್ ಪ್ರೊಡಕ್ಷನ್ ಆಫ್ DNA ವಿಲ್ ಆಲ್ವೇಸ್ ಅಕರ್ ಫ್ರಮ್ 5' to 3' ಓನ್ಲಿ. ನೆವರ್ ಚೇಂಜಸ್, ಲೀಡಿಂಗ್ ಈಗಾಗ್ಲಿ ಲ್ಯಾಗಿಂಗ್ ಈಗಾಗ್ಲಿ. ಎಸ್, ಮೆನಿ ಆಫ್ ಯು ಆನ್ಸರ್ಡ್ ಆಪ್ಷನ್ 2. ಗುಡ್. ಲ್ಯಾಕ್ ಒಪೆರಾನ್ ಕಾನ್ಸೆಪ್ಟ್ ಆಫ್ ಜೀನ್ ಎಕ್ಸ್ಪ್ರೆಷನ್ ನೀವು ಓದಿದ್ದೀರಾ. ಅಲ್ಲಿ ಅಲೋಲ್ಯಾಕ್ಟೋಸ್ ಅನ್ನೋದು ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಅಲೋಲ್ಯಾಕ್ಟೋಸ್ ಇಸ್ ಆಕ್ಚುಲಿ ದ ಇಂಡ್ಯೂಸರ್. ಇನ್ ನೇಚರ್ ನಿಮ್ಗೆ ಅಲೋಲ್ಯಾಕ್ಟೋಸ್ ಅಥವಾ ಲ್ಯಾಕ್ಟೋಸ್ ಎರಡು ಯೂಸ್ ಆಗಬಹುದು ಆಸ್ ಅನ್ ಇಂಡ್ಯೂಸರ್. ಅಲೋಲ್ಯಾಕ್ಟೋಸ್ ಅನ್ನೋದು ಏನ್ ಮಾಡುತ್ತೆ ಅಥವಾ ಇಂಡ್ಯೂಸರ್ ಏನ್ ಮಾಡುತ್ತೆ, ರಿಪ್ರೆಸರ್ ಜೀನ್ ಜೊತೆ ಬೈಂಡ್ ಆಗಿ ಅಥವಾ ರಿಪ್ರೆಸರ್ ಪ್ರೋಟೀನ್ ಜೊತೆ ಬೈಂಡ್ ಆಗಿ ಆಪರೇಟರಿಗೆ ಅಂಟ್ಕೊಳ್ಳೋಂಥದ್ದು. ಆಪರೇಟರಿಗೆ ಅಂಟ್ಕೊಳ್ಳೋದು ಅಂಥದ್ದು ಯಾವುದು? ರಿಪ್ರೆಸರ್ ಪ್ರೋಟೀನ್. ಸೊ ಇಫ್ ಯು ಹ್ಯಾವ್ ಇಂಡ್ಯೂಸರ್ ಅಂಡ್ ರಿಪ್ರೆಸರ್ ಕಾಂಪ್ಲೆಕ್ಸ್, ರಿಪ್ರೆಸರ್ ವಿಲ್ ನಾಟ್ ಬೈಂಡ್ ಟು ಆಪರೇಟರ್. ಅದರಿಂದಾಗಿ ಏನಾಗುತ್ತೆ, ಪ್ರಮೋಟರ್ ಫ್ರೀ ಆಗುತ್ತೆ. ಸೊ ದಟ್ RNA ಪಾಲಿಮರೇಸ್ ಕ್ಯಾನ್ ಬೈಂಡ್ ಅಂಡ್ ಟ್ರಾನ್ಸ್ಕ್ರಿಪ್ಷನ್ ಕ್ಯಾನ್ ಅಕರ್ ಆಫ್ ZYA ಜೀನ್ ಅಲ್ವಾ. ZYA ಜೀನ್ ಬೈಂಡ್ ಆಗುವಂಥದ್ದು, ಸಾರಿ ಟ್ರಾನ್ಸ್ಕ್ರೈಬ್ ಆಗುವಂಥದ್ದು ಅಲ್ವಾ. ಕೋ ರಿಪ್ರೆಸರ್ ಅನ್ನೋ ವರ್ಡ್ ನೀವು ಕಲ್ತಿಲ್ಲ. ಕೋ ರಿಪ್ರೆಸರ್ ಆಕ್ಚುಲಿ ಟ್ರಿಪ್ಟೋಫ್ಯಾನ್ ಒಪೆರಾನ್ ಅಲ್ಲಿ ಬರುತ್ತೆ, ಬಟ್ ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಅವರ್ NCERT. ಸೊ ವಿ ಆರ್ ಗೋಯಿಂಗ್ ಟು ಸ್ಕಿಪ್ ಇಟ್. ರಿಪ್ರೆಸರ್ ಪ್ರೋಟೀನ್ ಏನು ಅಂತ ಆಲ್ರೆಡಿ ಹೇಳ್ದೆ ನಾನು ನಿಮ್ಗೆ. ಇನ್ನೊಂದು ರಿಪ್ರೆಸರ್ ಜೀನ್. ಈ ಲ್ಯಾಕ್ ಒಪೆರಾನ್ ಕಾನ್ಸೆಪ್ಟ್ ಅಲ್ಲಿ ರಿಪ್ರೆಸರ್ ಜೀನ್ ಇಸ್ ಕಾನ್ಸ್ಟಿಟ್ಯೂಟಿವ್ ಜೀನ್ ಅಂತ ಹೇಳ್ತೀವಿ. ಯಾವಾಗ್ಲೂ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಕಾನ್ಸ್ಟಿಟ್ಯೂಟಿವ್ ಜೀನ್ ಯಾವಾಗ್ಲೂ ಪ್ರೊಡ್ಯೂಸ್ ಆಗುವಂಥದ್ದನ್ನ ಕಾನ್ಸ್ಟಿಟ್ಯೂಟಿವ್ ಜೀನ್ ಅಂತ ಕರಿತೀವಿ. ಸೊ ಈ ರಿಪ್ರೆಸರ್ ಪ್ರೋಟೀನ್ ನೆಗೆಟಿವ್ ರೆಗ್ಯುಲೇಷನ್ ಅನ್ನ ಮಾಡುವಂಥದ್ದು. ಅಂಡ್ ಲ್ಯಾಕ್ ಒಪೆರಾನ್ ಇಸ್ ಇಂಡ್ಯೂಸಬಲ್ ಒಪೆರಾನ್ ನೆಗೆಟಿವ್ಲಿ ರೆಗ್ಯುಲೇಟೆಡ್ ಬೈ ರಿಪ್ರೆಸರ್ ಅಂತ ಹೇಳ್ತೀವಿ. ಇಂಡ್ಯೂಸಬಲ್ ನೆಗೆಟಿವ್ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಆಂಟಿಕೋಡಾನ್ ಫೌಂಡ್ ಆನ್ tRNA ಫಾರ್ ಟ್ರಿಪ್ಟೋಫ್ಯಾನ್ ಅಮೈನೋ ಆಸಿಡ್ ಇಸ್. ನೋಡಿ, ಆಂಟಿಕೋಡಾನ್ ಬೇಕಾ, ನೀವು ಕೋಡಾನ್ ಅನ್ನ ನೆನ್ಪಿಟ್ಕೋಬೇಕು. ಕೋಡಾನ್ ಯಾವುದು? UGG ಫಾರ್ ಟ್ರಿಪ್ಟೋಫ್ಯಾನ್. ಸೊ ಇದ್ರದ್ದು ಆಂಟಿಕೋಡಾನ್ ಏನಾಗುತ್ತೆ? ವಾಟ್ ವಿಲ್ ಬಿ ದಿ ಆಂಟಿಕೋಡಾನ್? ACC ಅಲ್ವಾ. ಆಪ್ಷನ್ 1 ಆಂಟಿಕೋಡಾನ್ tRNA ಅಲ್ಲಿ ಇರುವಂಥದ್ದು, ಕೋಡಾನ್ ಎಲ್ಲಿರೋದು? mRNA ಮೇಲೆ ಇರುವಂಥದ್ದು. ಸರಿನಾ? ಸೊ ACC is the answer here. Okay, next MacArthur's vision of 5 closely related species of warblers. Warblers are basically birds living on same tree, were able to avoid competition and coexist by behavioral difference. This is an example for ಕೇಳ್ತಾ ಇದ್ದಾರೆ. ನೋಡಿ, ವಾಬ್ಲರ್ ಅನ್ನೋದು ಒಂದೇ ತರದ ಫುಡ್ಗೆ ಕಾಂಪೀಟ್ ಮಾಡ್ತಾ ಇತ್ತು. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ರಿಯಲೈಸ್ಡ್ ಒಂದೇ ಸೋರ್ಸ್ ಆಫ್ ಫುಡ್ ಕಾಂಪಿಟೇಷನ್ ಹೊಡೆದ್ರೆ ಏನಾಗುತ್ತೆ, ಅದ 5 ಸ್ಪೀಶೀಸ್ ಅಲ್ಲಿ ಯಾವ್ದಾದ್ರು ಕೆಲವು ಸ್ಪೀಶಿ ಎಕ್ಸ್ಟಿಂಕ್ಟ್ ಆಗುತ್ತೆ. ಸೊ ಬೆಟರ್ ಟು ಚೇಂಜ್ ಅವರ್ ಫುಡ್ ಹ್ಯಾಬಿಟ್ಸ್ ಅ ಲಿಟಲ್ ಬಿಟ್. ಇದನ್ನ ರಿಸೋರ್ಸ್ ಪಾರ್ಟಿಷನಿಂಗ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ರಿಸೋರ್ಸ್ ಪಾರ್ಟಿಷನಿಂಗ್. ಎಸ್, ಕಾಂಪಿಟೇಟಿವ್ ರಿಲೀಸ್ ಅಲ್ಲಿ ನೀವು ಯಾವ್ದು ಕಲ್ತಿದ್ದೀರಾ? ಕೆಥಮ್ಯಾಲಿಸ್ ಅಂಡ್ ಬೆಲಾನಿಸ್ ಅನ್ನೋದು 2 ಬರ್ನಾಕಲ್ಸ್ ಬಗ್ಗೆ ಕಲ್ತಿದ್ದೀರಾ. ಕೆಥಮ್ಯಾಲಿಸ್ ಅಂಡ್ ಬೆಲಾನಿಸ್ ಬಿಗ್ಗರ್ ಬೆಲಾನಿಸ್ ಅನ್ನ ತೆಗೆದ ತಕ್ಷಣ ಕೆಥಮ್ಯಾಲಿಸ್ ಕಂಪ್ಲೀಟ್ ಹ್ಯಾಬಿಟ್ಯಾಟ್ ಅನ್ನು ಆಕ್ಯುಪೈ ಮಾಡ್ಕೊಂಡಿದೆ. ಬೆಲಾನಿಸ್ ಇರೋ ತನಕ ಕೆಥಮ್ಯಾಲಿಸ್ ಒಂದು ಮೂಲೆಯಲ್ಲಿತ್ತು ಆನ್ ದ, ಇಫ್ ಯು ರಿಮೆಂಬರ್, ಸ್ಕಾಟ್ಲೆಂಡ್, ರಾಕಿ ಇಂಟರ್ಟೈಡಲ್ ಝೋನ್ ಆಫ್ ಸ್ಕಾಟ್ಲೆಂಡ್ ಅಂತೀವಿ. ಬೆಲಾನಿಸ್ ಅನ್ನು ತೆಗೆದ ತಕ್ಷಣ ಏನಾಗುತ್ತೆ, ಕ್ಯಾಥಮ್ಯಾಲಿಸ್ ಕಂಪ್ಲೀಟ್ ಆಗಿ ಹ್ಯಾಬಿಟ್ಯಾಟ್ ಕವರ್ ಮಾಡ್ಕೊಳ್ಳುತ್ತೆ. ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಲ್ಲಿ ನೀವು
tortoise and Abingdon tortoise and goat ಅನ್ನೋ ಎಕ್ಸಾಂಪಲ್ ಅಲ್ಲಿ ನೋಡಿದಿರಾ. ಗೋಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಇಂಟು ಗ್ಯಾಲಪ್ಯಾಗೋಸ್ ಐಲ್ಯಾಂಡ್ ಅಬಿಂಗ್ಡನ್ ಟಾರ್ಟಾಯ್ಸ್ ವೆಂಟ್ ಎಕ್ಸ್ಟಿಂಕ್ಟ್. ವೈ? ಅದು ಮೆಲ್ಲಾನೆ ತಿನ್ನುವಂಥದ್ದು, ಮೆಲ್ಲಾನೆ ಹುಲ್ಲನ್ನ ತಿನ್ನುವಂಥದ್ದು. ಗೋಟ್ ಇಸ್ ಅ ಫೆರೋಷಿಯಸ್ ಫೀಡರ್, ಅದಕ್ಕೋಸ್ಕರ. Okay, again adaptive radiation is also not considered to competition in any way. It is more related to evolution. Yes. Next, climax community ecological succession ಅಲ್ಲಿ ಬರುವಂತದ್ದು xerarch and hierarch ಎರಡು ಕಲ್ತಿದ್ದೀರಾ. Climax community is always a forest, always. ನೀರಲ್ಲಿ ಜೀವ ಹುಟ್ಕೊಂಡು ಮುಂದೆ ಹೋಗ್ಲಿ ಅಥವಾ ಕಲ್ಲು ಮೇಲೆ ಅಥವಾ ನೆಲದ ಮೇಲೆ ಹೋಗ್ಲಿ, ಲಾಸ್ಟಿಗೆ ಏನ್ ಸಿಗ್ಬೇಕು? ಕ್ಲೈಮ್ಯಾಕ್ಸ್ ಕಮ್ಯುನಿಟಿಯಲ್ಲಿ ಫಾರೆಸ್ಟ್ ಸಿಗೋದು. ಅಂಡ್ ಇದ ಕಂಡೀಷನ್ ನೀರ್ ಸಿಕ್ಕಾಗಿರುತ್ತೆ. ಝೀರಾರ್ಕಲ್ ನೀರ್ ಕಮ್ಮಿ ಇರುತ್ತೆ, ಫಾರೆಸ್ಟಿಗೆ ಬಂದಾಗ ಆಪ್ಟಿಮಮ್ ನೀರು. ಹೈಡ್ರಾರ್ಕಲ್ ನೀರ್ ಜಾಸ್ತಿ ಇರುತ್ತೆ, ಫಾರೆಸ್ಟಿಗೆ ಬಂದಾಗ ಆಪ್ಟಿಮಮ್ ನೀರಿಗೆ ಬರುತ್ತೆ. ಸೊ ಮೀಸಿಕ್ ಕಂಡೀಷನ್. ನಾನ್ ಇಕ್ವಿಲಿಬ್ರಿಯಂ, ನಿಯರ್ ಇಕ್ವಿಲಿಬ್ರಿಯಂ, ಪಯನಿಯರ್ ಸ್ಪೀಶಿ, ಚೇಂಜಿಂಗ್ ಕಮ್ಯುನಿಟಿ. ಆನ್ಸರ್ ಇಲ್ಲಿ ಕ್ಲೈಮ್ಯಾಕ್ಸ್ ಕಮ್ಯುನಿಟಿಗೆ ನಿಯರ್ ಇಕ್ವಿಲಿಬ್ರಿಯಂ. ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ, ಡೈವರ್ಸಿಟಿ ಜಾಸ್ತಿ ಇರುತ್ತೆ, ಸ್ಟೆಬಿಲಿಟಿ ಇಸ್ ಮೋರ್ ಅಲ್ವಾ, ಇದೆಲ್ಲ ಜಾಸ್ತಿ ಇರೋದಂಥದ್ದು ಇನ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ನಾನ್ ಇಕ್ವಿಲಿಬ್ರಿಯಂ, ಪಯನಿಯರ್ ಸ್ಪೀಶಿ, ಚೇಂಜಿಂಗ್ ಕಮ್ಯುನಿಟಿ ಅಂತೇವೆ ಅಲ್ವಾ. ಪಯನಿಯರ್ ಸ್ಪೀಶಿ ಇಸ್ ದ ಫಸ್ಟ್ ಟು ಎಸ್ಟಾಬ್ಲಿಷ್ ಇನ್ ಅ ಬ್ಯಾರನ್ ಲ್ಯಾಂಡ್ ಅಥವಾ ಇನ್ ಅ ವಾಟರ್ ಬಾಡಿ ವೇರ್ ಲೈಫ್ ಇಸ್ ನಾಟ್ ಸೀನ್ ಟಿಲ್ ನೌ. ಚೇಂಜಿಂಗ್ ಕಮ್ಯುನಿಟಿ, ನಾನ್ ಇಕ್ವಿಲಿಬ್ರಿಯಂ, ಪಯನಿಯರ್ ಎಲ್ಲ ಫಸ್ಟಿಗೆ ಸಿಗುವಂಥದ್ದು. ಅರ್ಲಿ ಸಕ್ಸೆಷನ್ ಅಲ್ಲಿ, ನಾಟ್ ಇನ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ, ನಾಟ್ ಇನ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಓಕೆ, ನೆಕ್ಸ್ಟ್ ಹೋಗೋಣ. The process of decomposition delays when? The process of decomposition delays. ಯಾವಾಗ decomposition delay ಆಗುತ್ತೆ? When the detritus is made up of sugar and nitrogen compound. ಇಲ್ಲಿ ಫಾಸ್ಟ್ ಆಗುತ್ತೆ. These are easier to be broken down. So process of decomposition becomes fast. Aeration ಜಾಸ್ತಿ ಇದ್ದಾಗ process of decomposition delays when aeration is sufficient. It becomes faster alva. Warm and moist environment also it becomes faster. Lignin and chitin rich iddaga enagutte? Decomposition delay agutte. Athwa oxygen level kammi adaga in soil, it is going to be delaying the process of what? Decomposition. Variety of indigenous cow is an example for. Idan answer ಮಾಡಿ. What is the answer for this? Answer for this. Yes, Anjali Nayaka. Possible ಇದೆ Anjali. You can get. Variety of indigenous cow is an example for. ಏನಕ್ಕೆ? ವೆರಿ ಗುಡ್. ಜೆನೆಟಿಕ್ ಡೈವರ್ಸಿಟಿ. ಇದರಲ್ಲಿ ನೀವು ರೈಸ್ ಅನ್ನ ಕಲ್ತಿದ್ದೀರಾ, ಮ್ಯಾಂಗೋ ಅನ್ನ ಕಲ್ತಿದ್ದೀರಾ. 1000 ವೆರೈಟಿ ಆಫ್ ಮ್ಯಾಂಗೋ, ರೈಸ್ ಇದು 50,000 ವೆರೈಟಿ. ಅಂಡ್ ಇನ್ನೊಂದು ರಾ ವುಲ್ಫಿಯಾ ವಾಮಟೋರಿಯಾ ಅಂತ ಒಂದು ಎಕ್ಸಾಂಪಲ್ ಕೂಡ ಕಲ್ತಿದ್ದೀರಾ. ಹಿಮಾಲಯನ್ ರೀಜನ್ಸ್ ಅಲ್ಲಿ ನೋಡಕ್ ಸಿಗುವಂಥದ್ದು. ಅಂಡ್ ವಾಟ್ ಕೆಮಿಕಲ್ ಡಸ್ ಇಟ್ ಪ್ರೊಡ್ಯೂಸ್? ರೆಸರ್ಪೈನ್ ಅನ್ನೋ ಒಂದು ಕೆಮಿಕಲ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಜೆನೆಟಿಕ್ ಡೈವರ್ಸಿಟಿ ಅಲ್ವಾ. ಸ್ಪೀಶೀಸ್ ಡೈವರ್ಸಿಟಿ ಕಲ್ತಿದ್ದೀರಾ, ಇಕೋಲಾಜಿಕಲ್ ಕಲ್ತಿದ್ದೀರಾ. ಸ್ಪೀಶೀಸ್ ಡೈವರ್ಸಿಟಿ ಅಲ್ಲಿ ನೀವೇನ್ ಕಲ್ತಿದ್ದೀರಾ? ದಟ್ ಇಂಡಿಯಾ ಹ್ಯಾಸ್ ಮೋರ್ ಸ್ಪೀಶೀಸ್ ಆಸ್ ಕಂಪೇರ್ ಟು ಎನಿ ಅದರ್ ಕಂಟ್ರಿ ಅಂತ. ಇನ್ ದ ಸೆನ್ಸ್ ಟ್ರಾಪಿಕ್, ಟೆಂಪರೇಟ್ ಆರ್ ಪೋಲಾರ್ ರೀಜನ್ಸ್ ಅಂತ ಕಲ್ತಿರಬಹುದು. ಇಕೋಲಾಜಿಕಲ್ ಡೈವರ್ಸಿಟಿಯಲ್ಲಿ ನೀವು ಅಗೇನ್ ಇಂಡಿಯಾ ಇಸ್ ಹ್ಯಾವಿಂಗ್ ಮೋರ್ ಇಕೋಲಾಜಿಕಲ್ ಡೈವರ್ಸ್ ಲ್ಯಾಂಡ್ಸ್ಕೇಪ್ಸ್. ಅದಕ್ಕೋಸ್ಕರ ಇಂಡಿಯಾ ಹ್ಯಾಸ್ ಮೋರ್ ಇಕೋಲಾಜಿಕಲ್ ಡೈವರ್ಸಿಟಿ than compared to a Scandinavian country like Norway ಅಂತ ಒಂದು ಸ್ಟೇಟ್ಮೆಂಟ್ ಇದೆ ಅಲ್ವಾ. ಎಸ್, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. So far 1.5 million species are identified, in which the number of fungi species identified is more than the combined total of ಅಂತ ಕೇಳ್ತಾ ಇದ್ದಾರೆ. ಓಕೆ,
ಸೊ ಇದು ಇದು ಆಕ್ಚುಲಿ ಪೈ ಚಾರ್ಟ್ ಮೇಲೆ, ಬಯೋಡೈವರ್ಸಿಟಿದು ಪೈ ಚಾರ್ಟ್ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲಿ ಆಕ್ಚುಲಿ ಫಂಗೈಯನ್ನ ಪ್ಲಾಂಟ್ಸ್ ಜೊತೆನೆ ಕೊಟ್ಟಿದ್ದಾರೆ. ಸೊ ಆಲ್ಗೆ, ಲೈಕನ್, ಮಾಸಸ್ ಅಂಡ್ ಫರ್ನ್ಸ್ ಅಂತ ಕೊಟ್ಟಿದ್ದಾರೆ. ನಮ್ಮ ಆನ್ಸರ್ ಇಲ್ಲಿ ಆಪ್ಷನ್ 1 ಆಗುತ್ತೆ. ಇಫ್ ಯು ರಿಮೆಂಬರ್ ದ ಪೈ ಚಾರ್ಟ್, ಇಲ್ಲಿ ನೋಡಿ ಇನ್ವರ್ಟಿಬ್ರೇಟಿಗೆ ಒಂದು ಪೈ ಚಾರ್ಟ್ ಅನ್ನ ಕೊಟ್ಟಿದ್ದಾರೆ, ದೆನ್ ವರ್ಟಿಬ್ರೇಟ್ಸಿಗೆ ಅಂತ ಕೊಟ್ಟಿದ್ದಾರೆ, ಅಂಡ್ ದೆನ್ ಇಲ್ಲಿ ಪ್ಲಾಂಟ್ಸಿಗೆ ಅಂತ ಕೊಟ್ಟಿರುವಂಥದ್ದು. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ that insects occupy the highest ಅಥವಾ highest ನಿಮಗೆ ನಂಬರ್ ಆಫ್ ಸ್ಪೀಶೀಸ್ ಇನ್ಸೆಕ್ಟ್ ಅಲ್ಲಿ ಸಿಗೋದು. ಅದಾದ ನಂತರ ಅದರ್ ಆನಿಮಲ್ಸ್ ಅಂತ ಇರಬಹುದು, ಲೀಸ್ಟ್ ಇನ್ ಇದು ಲೀಸ್ಟ್ ಇನ್ ಕ್ರಸ್ಟೇಷಿಯನ್ಸ್, ಅಂಡ್ ದೆನ್ ಯು ಹ್ಯಾವ್ ಮೊಲಸ್ಕನ್ಸ್ ಆಫ್ಟರ್ ದಟ್. ಎನಿವೇಸ್ ಇನ್ಸೆಕ್ಟ್ ಹೈಯೆಸ್ಟ್ ಅಂತ ಅಟ್ಲೀಸ್ಟ್ ಅದನ್ನ ನೆನ್ಪಿಟ್ಕೊಳ್ಳಿ. ವರ್ಟಿಬ್ರೇಟ್ ಅಲ್ಲಿ ನೋಡಿ ಅರ್ಧಕ್ಕರ್ಧ ಫಿಶಸ್ ಆಕ್ಯುಪೈ ಮಾಡ್ಕೊಂಡಿವೆ. ಸೊ ಫಿಶಸ್ ಆರ್ ಫಸ್ಟ್, ಬರ್ಡ್ಸ್ ಆರ್ ಸೆಕೆಂಡ್. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಬರ್ಡ್ಸ್ ಆರ್ ಸೆಕೆಂಡ್. ಇದು ಎರಡನ್ನ ನೆನ್ಪಿಟ್ಕೊಳ್ಳಿ. ಯು ವಿಲ್ ಬಿ ಏಬಲ್ ಟು ಆನ್ಸರ್ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಇಲ್ಲಿ. ಆಮೇಲೆ ಇಲ್ಲಿ ಬರುವಂತದ್ದು ಮ್ಯಾಮಲ್ಸ್, ಅಂಡ್ ಇಲ್ಲಿ ರೆಪ್ಟೈಲ್ಸ್, ಅಂಡ್ ಇಲ್ಲಿ ಬರುವಂತದ್ದು ಆಂಫಿಬಿಯನ್ಸ್. ಓಕೆನಾ. ಪ್ಲಾಂಟ್ಸ್ ಅಲ್ಲಿ ಇಲ್ಲಿ ಇದು ಕ್ವೆಶನ್ ಅವ್ರು ಕೇಳಿರೋದು, ಫಂಗೈ ಇಲ್ಲಿ ಬರುತ್ತೆ ಅಂಡ್ ಏಂಜಿಯೋಸ್ಪರ್ಮ್ಸ್ ಇಲ್ಲಿ ಬರುತ್ತೆ. ಇದು ಲೀಸ್ಟ್ ಬರೋದು ಲೈಕೆನ್ಸ್. ಓಕೆ, ಫಂಗೈ ಇಲ್ಲಿ ಬರುವಂಥದ್ದು, ಏಂಜಿಯೋಸ್ಪರ್ಮ್ಸ್, ಲೈಕನ್ಸ್ ಇಲ್ಲಿ ಬರುತ್ತೆ, ಅಂಡ್ ದೆನ್ ಯು ಹ್ಯಾವ್ ಆಲ್ಗೆ ಹಿಯರ್. ಇದು ಆಲ್ಗೆಗಂತ ಎ ಬರ್ದಿರೋದು ನಾನು, ಅಂಡ್ ಹಿಯರ್ ಯು ಹ್ಯಾವ್ ಫರ್ನ್ಸ್. ಓಕೆ, ಅಂಡ್ ಇದು ಮಾಸಸ್ಗೆ. ನೆಕ್ಸ್ಟ್, ಸ್ಯಾಮೋಫೈಟ್ಸ್ ಆರ್ ಗ್ರೋಯಿಂಗ್ ಇನ್ ಆರ್ ಆನ್ ಅಂತ ಕೇಳ್ತಾ ಇದ್ದಾರೆ. ಸ್ಯಾಮೋಫೈಟ್ಸ್ ಅಂತ ಹೇಳಿದ್ರೆ ಡೆಸರ್ಟ್ ಅಲ್ಲಿ ಗ್ರೋ ಆಗುವಂತ ಪ್ಲಾಂಟ್ಸ್, ಝೀರಿಕ್ ಪ್ಲಾಂಟ್ಸ್ ಅಥವಾ ಝೀರೋಫೈಟ್ಸ್ ಅಂತ. somebody was asking, ಮ್ಯಾಮ್ ಡೆಸರ್ಟ್ ಇದು ಪ್ರೊಡಕ್ಟಿವಿಟಿ ಕಮ್ಮಿ ಯಾಕೆ ಅಂತ. ಡೆಸರ್ಟ್ ಅಲ್ಲಿ ಸನ್ಲೈಟ್ ಇಂಟೆನ್ಸಿಟಿ ಇಸ್ ಟೂ ಹೈ, ಸಮ್ಮರ್ ಅಲ್ಲಿ ದ ಟೆಂಪರೇಚರ್ಸ್ ಕ್ಯಾನ್ ಗೋ ಅಬೌವ್ 50 ಡಿಗ್ರಿ ಸೆಲ್ಸಿಯಸ್. ಸೊ ಬಿಕಾಸ್ ಆಫ್ ದ್ಯಾಟ್ ನಾಟ್ ಮೆನಿ ಪ್ಲಾಂಟ್ಸ್ ಕ್ಯಾನ್ ಗ್ರೋ ಇನ್ ಡೆಸರ್ಟ್. ಡೆಸರ್ಟ್ ಅಲ್ಲಿ ಪ್ಲಾಂಟ್ ಇದು ವೆರೈಟಿ ಡ್ರಾಪ್ ಆಗುತ್ತೆ, ಅದರಿಂದಾಗಿ ಫೋಟೋಸಿಂಥೆಟಿಕ್ ಕೆಪಾಸಿಟಿ ಡ್ರಾಪ್ ಆಯಿತು ಆಫ್ ದ ಹ್ಯಾಬಿಟ್ಯಾಟ್ ಆಸ್ ಅ ಹೋಲ್, ಅದರಿಂದಾಗಿ ಪ್ರೊಡಕ್ಟಿವಿಟಿ ಡ್ರಾಪ್ ಆಗುತ್ತೆ. ದಟ್ಸ್ ವೈ ಡೆಸರ್ಟ್ ಶೋಸ್ ಲೆಸ್ ಪ್ರೊಡಕ್ಟಿವಿಟಿ, ಪ್ರೈಮರಿ ಪ್ರೊಡಕ್ಟಿವಿಟಿ, ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆನ್ಯುವಲಿ. ಓಕೆನಾ. ಸೊ ಇದೇ ನಾನು ಹೇಳಿದ ಇಲ್ಲಿ ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದು. ಸ್ಯಾಮೋಫೈಟ್, ಝೀರಿಕ್ ಪ್ಲಾಂಟ್ಸ್. ಮುಂದೆ ಹೋಗೋಣ. A plant shows the following modifications. Okay, try to answer this question. Even answer ಮಾಡಿ. Leaves covered with dense hair, leaf surface shiny or glabrous. Glabrous ಅಂತ ಹೇಳಿದ್ರೆ ದಪ್ಪ, ಥಿಕ್ ಆಗಿರುವಂಥದ್ದು. ಲೀಫ್ ಬ್ಲೇಡ್ ರಿಮೇನ್ಸ್ ರೋಲ್ಡ್ ಡ್ಯೂರಿಂಗ್ ಡೇ. ಈ ಮಾಡಿಫಿಕೇಶನ್ ಇನ್ ಪ್ಲಾಂಟ್ಸ್ ಈಸ್ ಫಾರ್ ವಾಟ್ ಅಂತ ಕೇಳ್ತಾ ಇದ್ದಾರೆ. ಟ್ರೈ ಟು ಆನ್ಸರ್ ದಿಸ್ ಕ್ವೆಶನ್. ಟ್ರೈ ಟು ಆನ್ಸರ್ ದಿಸ್ ಕ್ವೆಶನ್. Yes. What is the answer for this? 1, 3, 1, 3. ಅದೇ ಅಲ್ವಾ? 1 and 3 ಇದಕ್ಕಲ್ಲ, ಸಾರಿ ಇದಕ್ಕೆ. 1 and 3ಗೆ ಡೌಟ್ ಇದೆ. ಕನ್ಸರ್ವ್ ವಾಟರ್, ಚೆಕ್ ಟ್ರಾನ್ಸ್ಪಿರೇಷನ್. ಎಸ್, ಚೆಕ್ ಟ್ರಾನ್ಸ್ಪಿರೇಷನ್ ಕಮ್ಮಿ ಆಗುತ್ತೆ ನೋಡಿ. ಎಲ್ಲ ಮಾಡಿಫಿಕೇಶನ್ ಲೀವ್ಸ್ ಮೇಲೇನೆ ಇದೆ. ಲೀವ್ಸ್ ಆರ್ ಕವರ್ಡ್ ವಿತ್ ಡೆನ್ಸ್ ಹೇರ್, ಲೀವ್ಸ್ ಆರ್ ಶೈನಿ ಆರ್ ಗ್ಲಾಬರಸ್ ಅಂತ ಹೇಳಿದ್ರೆ ಕ್ಯೂಟಿಕಲ್ ಥಿಕ್ ಆಗಿರಬಹುದು, ಆರ್ ವ್ಯಾಕ್ಸ್ ಅಂತ ಕೋಟ್ ಇರಬಹುದು ಅಲ್ವಾ. ಲೀಫ್ ಬ್ಲೇಡ್ ರಿಮೇನ್ಸ್ ರೋಲ್ ಡ್ಯೂರಿಂಗ್ ದ ಡೇ ಟು ಚೆಕ್ ಟ್ರಾನ್ಸ್ಪಿರೇಷನ್. ಕನ್ಸರ್ವ್ ವಾಟರ್ಗೆ ಬರುವಂಥದ್ದು ಲೀಫ್ ಮಾಡಿಫೈಡ್ ಇಂಟು ಸ್ಪೈನ್. ಒಂದು ಲೀಫ್ ಮಾಡಿಫೈಡ್ ಇಂಟು ಸ್ಪೈನ್. ಸೊ ಸ್ಟೆಮ್ ಏನಾಗುತ್ತೆ, ಇಟ್ ಇಸ್ ಗೋಯಿಂಗ್ ಟು ಓವರ್ಟೇಕ್ ದ ಫಂಕ್ಷನ್ ಆಫ್ ದ ಲೀಫ್. ಇದು ಒಂದೇ ಮಾಡಿಫಿಕೇಶನ್ ನೀವು ಕಲ್ತಿರುವಂಥದ್ದು. ಇದು ಮೂರು ಕೂಡ ಚೆಕ್ ಟ್ರಾನ್ಸ್ಪಿರೇಷನ್, ಟು ಚೆಕ್ ಟ್ರಾನ್ಸ್ಪಿರೇಷನ್. ಸರಿನಾ? ಎಸ್. ಮುಂದೆ ಹೋಗೋಣ. In which type of interaction both the interacting organisms do not live close together? ಹತ್ರ ಇರಲ್ಲ. They do not live close together. What is the answer for this? ಇದಕ್ಕೇನು ಆನ್ಸರ್?
ವಾಟ್ಸ್ ದ ಆನ್ಸರ್ ಫಾರ್ ದಿಸ್? ಪ್ಯಾರಾಸೈಟಿಸಮ್ ಅಲ್ಲಿ 2 ಆರ್ಗ್ಯಾನಿಸಮ್ ಹತ್ರ ಇರಬೇಕು, ಮ್ಯೂಚುವಲಿಸಮ್ ಅಲ್ಲಿ ಕೂಡ ಇರಬೇಕು, ಕಾಂಪಿಟಿಷನ್ ಅಲ್ಲಿ ಕೂಡ ಹತ್ರ ಇರಬೇಕು, ಅಂಡ್ ರಿಸೋರ್ಸ್ ಅನ್ನ ಶೇರ್ ಮಾಡಬೇಕು. ಸೊ ನಮ್ಮ ಆನ್ಸರ್ ಪ್ರಿಡೇಷನ್ ಆಗುತ್ತೆ. ಪ್ರಿಡೇಷನ್ ಅಲ್ಲಿ 2 ಹತ್ರ ಇರ್ಬೇಕಂತಿಲ್ಲ. ಓಕೆ, ಮುಂದೆ ಹೋಗೋಣ. ಇನ್ನು ಡೈಥೀಕಸ್ ಆಂಥರ್, ಆನ್ಸರ್ ದಿಸ್ ಕ್ವೆಶನ್. ಇದನ್ನ ಆನ್ಸರ್ ಮಾಡಿ. ಡೈಥೀಕಸ್ ಆಂಥರ್. ಎಸ್, ಗುಡ್. Diathecus anther, each pollen sac contains 1000 microspore mother cell. What is the total number of pollen grains ಅಂತ ಕೇಳ್ತಾ ಇದ್ದಾರೆ. Yes. Answer this. Diathecus anther ಅಂದ್ರೆ ಎಷ್ಟಾಯ್ತು? Diathecus anther means every lobe has 2 pollen sac ಅಲ್ವಾ. ಟೆಟ್ರಾಸ್ಪೊರಾಂಜಿಯೇಟ್ ಆಯ್ತು. ಟೆಟ್ರಾಸ್ಪೊರಾಂಜಿಯೇಟ್ ಅಂತ ಆಯ್ತು. ಓಕೆ, ಪ್ರತಿ ಪೋಲನ್ ಸ್ಯಾಕ್ ಅಲ್ಲಿ 1000 ಮೈಕ್ರೋಸ್ಪೋರ್ ಮದರ್ ಸೆಲ್. 1 ಮೈಕ್ರೋಸ್ಪೋರ್ ಮದರ್ ಸೆಲ್ ಪ್ರೊಡ್ಯೂಸಸ್ 4 ಪೋಲನ್ಸ್. 4 ಪೋಲನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇವೆ ಅಲ್ವಾ. ಟೆಟ್ರಾಸ್ಪೊರಾಂಜಿಯೇಟ್ ಅಂತ ಹೇಳಿದ್ರೆ ಎಷ್ಟಾಯ್ತು? 4000 ಮೈಕ್ರೋಸ್ಪೋರ್ ಮದರ್ ಸೆಲ್ ಆಯ್ತು. ಕರೆಕ್ಟ್ ಅಲ್ವಾ. 1000 ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ? 4000 ಪೋಲನ್ ಗ್ರೇನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಸರಿ, ಬಟ್ ನಮ್ಮ ಹತ್ರ 4 ಪೋಲನ್ ಸ್ಯಾಕ್ ಇದೆಯಲ್ವಾ. ಸೊ 4000 ಮೈಕ್ರೋಸ್ಪೋರ್ ಮದರ್ ಸೆಲ್ ಎಷ್ಟನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕೌಂಟ್ ಮಾಡಿ. ಎಷ್ಟನ್ನ ಪ್ರೊಡ್ಯೂಸ್ ಮಾಡುತ್ತೆ? ಕೌಂಟ್. So prati pollen sac is giving you 4000, 4000, 4000, 4000. As simple as that. 16,000. 16,000. Alva. Next. Greenhouse gases idu pie chart anna kottidare, and you have to find out the greenhouse gases illi kottirantaddu. Major greenhouse gas yaudu? Which is the major greenhouse gas? Carbon dioxide. ಅಲ್ವಾ. ಕಾರ್ಬನ್ ಡೈಆಕ್ಸೈಡ್ ಆಗಿದೆ. ಅದಾದ ನಂತರ ಬರುವಂಥದ್ದು ಮೀಥೇನ್ ಬರುವಂಥದ್ದು. ಸೊ ಕಾರ್ಬನ್ ಡೈಆಕ್ಸೈಡ್, ದೆನ್ ಕಮ್ಸ್ ಮೀಥೇನ್, ದೆನ್ CFC, ಅಂಡ್ ದೆನ್ ಕಮ್ಸ್. ಸೊ ನಮ್ಮ ಆನ್ಸರ್ ಇಲ್ಲಿ ಆಪ್ಷನ್ 1. our answer is going to be option 1 here. Option 1. ಮುಂದೆ ಹೋಗೋಣ. In plants, lateral roots arise from which layer? Lateral root ಅಂತ ಹೇಳಿದ್ರೆ ಬ್ರಾಂಚಿಂಗ್ ಆಗ್ತಾ ಇದೆ ಅಂತ ಅರ್ಥ. So lateral roots are arising from which layer? Pericycle. Pericycle ಇಂದ ಅರೈಸ್ ಆಗ್ತಾ ಇದೆ. ಓಕೆ, pericycle is the one to give rise to the lateral root. ನೆನ್ಪಿಟ್ಕೊಳ್ಳಿ. ಎಪಿಡರ್ಮಿಸ್ ಅನ್ನೋದು ರೂಟ್ ಹೇರ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. and epidermis ಅನ್ನೋದು in root it is called as epiblema ಅಂತ ಕರಿತೀವಿ. anyways, root hair ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. hypodermis is not producing any structure and neither endodermis. so pericycle ಆಯ್ತು. yes, ಇದನ್ನ let's decode this question. find the sequence of binding of the following amino acyl tRNA complexes. okay, during translation to mRNA transcribed by a DNA segment having the base sequence. ಈ particular base sequence ಇದೆ. ಓಕೆ, ನೀವು ಏನನ್ನ ಹುಡುಕ್ಬೇಕು? ದಿಸ್ ಇಸ್ ಅ ಸೀಕ್ವೆನ್ಸ್ ಆಫ್ DNA. ಇದರಿಂದ mRNA ನ ನೋಡಿ mRNA ಯಾವ tRNA ಬೈಂಡ್ ಆಗುತ್ತೆ ಅಂತ ನೀವು ಹುಡುಕ್ಬೇಕು. ಇನ್ ವಿಚ್ ಆರ್ಡರ್? ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್, ಬಟ್ ಇಟ್ ಕ್ಯಾನ್ ಬಿ ಆಫ್ ಕೋರ್ಸ್ ಡನ್. ಸೊ ಇದನ್ನ ನೋಡೋಣ. ಒಂದು DNA ಅನ್ನ ಕೊಟ್ಟಿದ್ದಾರೆ. 5 ಪ್ರೈಮ್ ಅಂಡ್ ಇಲ್ಲಿದೆ, 3 ಪ್ರೈಮ್ ಎಂಡ್ ಅನ್ನೋದು ಇಲ್ಲಿ ಇದೆ. ಸೊ ಹೌ ಡು ಯು ರೈಟ್ ದ mRNA ನ ಹೇಗೆ ಬರೀತೀರಾ? ಹೌ ವಿಲ್ ಯು ರೈಟ್ ದ mRNA ಪ್ರೊಡಕ್ಷನ್ ಯಾವ ಡೈರೆಕ್ಷನ್ ಅಲ್ಲಿ ನಡೆಯೋದು? 5 ಪ್ರೈಮ್ ಟು 3 ಪ್ರೈಮ್ ನಡೆಯುವಂಥದ್ದು ಅಲ್ವಾ. ಸೊ ಯು ಕ್ಯಾನ್ ರೈಟ್ ಇಟ್ ಡೌನ್ ಹಿಯರ್. ಎಡಿನೈನ್, ಯುರಾಸಿಲ್, ಗುವಾನೋಸಿನ್, ಯುರಾಸಿಲ್, ಎಡಿನೈನ್, ಸೈಟೋಸಿನ್, ಎಡಿನೈನ್, ಗುವಾನೈನ್, ಸೈಟೋಸಿನ್. ಕರೆಕ್ಟ್ ಅಲ್ವಾ? ಇದಾಯ್ತು. AUG, UAC, CCA, GGC ಅಂತ ಆಯ್ತು. ನಾವು ಇದಕ್ಕೆ ಆಂಟಿಕೋಡಾನ್ ಅನ್ನ ನೀವು ಹುಡುಕ್ಬೇಕು.
You have to find out the anticodon for this. AUG ಗೆ ಬೇಕಾಗುವಂಥ anticodon ಯಾವುದು? What is the anticodon for AUG? ಇಲ್ಲಿಂದ ತೆಗಿತಾ ಇದ್ದೀನಿ ನಾನು AUG ಗೆ. ಓಕೆ, ಆಂಟಿಕೋಡಾನ್ ಏನಾಗುತ್ತೆ? UAC. ಓಕೆನಾ? ನೆಕ್ಸ್ಟ್ UAC, CCA and GGC. ಇದು ಮೂರು, ಇಲ್ಲಿ ನೋಡಿ, ಇಲ್ಲಿ ಮೂರು, ನಾಲ್ಕು ಕೋಡಾನ್ಸ್ ಇವೆ ಇಲ್ಲಿ. ಸೊ ನಾವ್ ಯು ಕ್ಯಾನ್ ಫೈಂಡ್ ಔಟ್. UAC ಅನ್ನ ಹೇಗೆ ಬರೀತೀರಾ? AUG ಅಲ್ವಾ? CCA ಅನ್ನ ಹೇಗೆ ಬರೀತೀರಾ? GGU. GGC ಅನ್ನ CCG. ಸೊ ನಾವ್ ಯು ಕ್ಯಾನ್ ಫೈಂಡ್ ಔಟ್ ದಿ ಆರ್ಡರ್ ಅಲ್ವಾ? UAC ಯಾವುದು? ಇದು. AUG ಯಾವುದು? ಹಿಯರ್. GGU ಎಲ್ಲಿದೆ? ಇಲ್ಲಿದೆ. CCG ಎಲ್ಲಿದೆ? ಇಲ್ಲಿದೆ. ಈ ಆರ್ಡರ್ ಅಲ್ಲಿ ಜಾಯಿನ್ ಆಗಬೇಕು. ಸೊ BADC ಆಪ್ಷನ್ 2 ಕರೆಕ್ಟ್ ಅಲ್ವಾ? ಎಸ್, ಎಸ್, ಕರೆಕ್ಟ್. ಗುಡ್. ಓಕೆ, ಇದನ್ನ ನೋಡೋಣ. ಲೆಟ್ಸ್ ಸಿ ದಿಸ್. ಮ್ಯಾಚ್ ಕಾಲಮ್ 1 and 2 ಅಂತ ಕೊಟ್ಟಿದ್ದಾರೆ. ಕಾಲಮ್ 1 and 2 ಅನ್ನ ಮ್ಯಾಚ್ ಮಾಡಿ ಅಂತ ಕೊಟ್ಟಿರೋಂಥದ್ದು. ಲೆಟ್ ಅಸ್ ಸಿ. ಪ್ರೋಥ್ಯಾಲಸ್ ಟೆರಿಡೋಫೈಟ್ ಅಲ್ಲಿ ಹುಟ್ಕೊಂಡಿರುತ್ತೆ. ಪ್ರೋಥ್ಯಾಲಸ್ ಇಸ್ ಇನ್ ಟೆರಿಡೋಫೈಟ್. ಮೈಕ್ರೋಸ್ಪೋರೋಫಿಲ್ ಇನ್ ಏಂಜಿಯೋಸ್ಪರ್ಮ್ ಇಟ್ ಇಸ್ ಈಕ್ವವ್ಯಾಲೆಂಟ್ ಟು ಸ್ಟೇಮನ್ ಅಂತ ಹೇಳ್ತೀವಿ. ಸೊ ಮೈಕ್ರೋಸ್ಪೋರೋಫಿಲ್ ಎಲ್ಲಿ? ಏಂಜಿಯೋಸ್ಪರ್ಮ್ಸ್ ಅಲ್ಲಿ. ಪ್ರೋಟೋನೀಮಾ ಅನ್ನೋದು ಮಾಸಸ್ ಅಲ್ಲಿ ಇನ್ ಬ್ರಯೋಫೈಟ್ಸ್. ಬರೀ ಮಾಸಸ್ ಅಲ್ಲಿ ನೋಡಕ್ ಸಿಗುವಂಥದ್ದು, ನಾಟ್ ಇನ್ ಲಿವರ್ ವರ್ಡ್ಸ್ ಅಂತ ಹೇಳ್ತೀವಿ. PEN ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, ಸಾರಿ ತಪ್ಪಾಗಿದೆ. ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ನಮಗೆ ಏಂಜಿಯೋಸ್ಪರ್ಮ್ಸ್ ಅಲ್ಲಿ, ಮೈಕ್ರೋಸ್ಪೋರೋಫಿಲ್ ಇನ್ ಜಿಮ್ನೋಸ್ಪರ್ಮ್ಸ್. ಸೊ ನಮ್ಮ ಆನ್ಸರ್ ಏನಾಗುತ್ತೆ ಇಲ್ಲಿ? A is Q, B is S, C is P and D ಅನ್ನೋದು R. ಆಪ್ಷನ್ 4 ಇಲ್ಲಿ ಅಲ್ವಾ? ಆಪ್ಷನ್ 4. ಮುಂದೆ ಹೋಗೋಣ. ಸ್ನೋ ಬ್ಲೈಂಡ್ನೆಸ್ ಇಸ್ ಕಾಸ್ಡ್ ಡ್ಯೂ ಟು ಅಂತ ಕೇಳ್ತಾ ಇದ್ದಾರೆ. ಸ್ನೋ ಬ್ಲೈಂಡ್ನೆಸ್ ಯಾವುದು ಕಾಸ್ ಮಾಡೋದು? UVB ಕಾಸ್ ಮಾಡುವಂಥದ್ದು. ಕಾಸ್ಡ್ ಬೈ UVB ಅಲ್ವಾ? ಕಾರ್ನಿ ಅನ್ನೋದು ಇನ್ಫ್ಲಮೇಟ್ ಆಗೋದು ಅಂಡ್ ಇಟ್ ಲೀಡ್ಸ್ ಟು ಕ್ಯಾಟ್ರಾಕ್ಟ್ ಫಾರ್ಮೇಶನ್ ಅಂತೀವಿ. ಸೊ UVB ಅರ್ಥಿಗೆ ಯಾಕೆ ರೀಚ್ ಆಗ್ತಾ ಇದೆ? ಬಿಕಾಸ್ ಆಫ್ ಓಝೋನ್ ಹೋಲ್. CFC ಇಂದಾಗಿ ಓಝೋನ್ ಹೋಲ್ ಕ್ರಿಯೇಟ್ ಆಗಿ UV ರೇಸ್ ಆರ್ ರೀಚಿಂಗ್ ದಿ ಅರ್ತ್ಸ್ ಅಟ್ಮಾಸ್ಫಿಯರ್ ಅಂಡ್ ಸ್ಪೆಸಿಫಿಕಲಿ UVB ಅನ್ನ ತಗೊಂಡ್ರೆ ಇಟ್ ಕಾಸಸ್ ಸ್ಕಿನ್ ಕ್ಯಾನ್ಸರ್, ಆಲ್ಸೋ DNA ಮ್ಯೂಟೇಶನ್ ಕೂಡ ಆಗುತ್ತೆ ಅಂಡ್ ಆಲ್ಸೋ ಕ್ಯಾಟ್ರಾಕ್ಟ್. ನೆಕ್ಸ್ಟ್, read the following statement carefully and choose the correct statements. In a transcription unit, the promoter located at the 5' end of coding strand. Okay, idu sari. Single strand DNA having the polarity 5' to 3' is the template strand anta idare. Idu ulta agbekiತ್ತು. 3' to 5' idre it will act like a template strand alva? 3' to 5' idre. So idu tappayitu. Correct alva? Yes. RNA polymerase binds to the operator during transcription. Tappu. Repressor binds to the operator. ಇಲ್ಲಿ ಏನಾಗಬೇಕಿತ್ತು? ರಿಪ್ರೆಸರ್ ಬೈಂಡ್ ಆಗಬೇಕಿತ್ತು. RNA ಪಾಲಿಮರೇಸ್ಗೆ ಪ್ರಮೋಟರ್ ಬೇಕು. RNA ಪಾಲಿಮರೇಸ್ಗೆ ಪ್ರಮೋಟರ್ ಬೇಕು. ಓಕೆ, single base DNA differences occur in humans. This is called as single nucleotide polymorphism. Idu kuda sari. So statement A and D are right and B and C are wrong. Correct alva? Cornell's field experiment on rocky sea coast of Scotland, where larger barnacle balanus dominates the intertidal area and removes the smaller barnacle cathamalus. This happens due to, ಇದು ಯಾವುದಕ್ಕೋಸ್ಕರ ಆಗ್ತಾ ಇದೆ ಅಥವಾ ಯಾವುದರಿಂದಾಗಿ ಆಗ್ತಾ ಇರೋಂಥದ್ದು? ಕಾಂಪಿಟಿಷನ್ ಇಂದಾಗಿ ಆಗ್ತಿರೋಂಥದ್ದು. ದ ಬಿಗ್ಗರ್ ಆರ್ಗ್ಯಾನಿಸಮ್ ಇಸ್ ಮೋರ್ ಎಫಿಷಿಯಂಟ್ ಇನ್ ಫೀಡಿಂಗ್ ದನ್ ದ ಸ್ಮಾಲರ್ ಒನ್. ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್. Plant is provided with ideal condition for photosynthesis and supplied with isotope C14CO2 when the products of the process
are analyzed carefully. What would be the nature of the products? ನೀವು C14 ಲೇಬಲ್ ಮಾಡಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಪ್ಲಾಂಟಿಗೆ ಕೊಟ್ರೆ ಅದು ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ? ಇಟ್ ಇಸ್ ನ್ಯಾಚುರಲಿ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ದ ಫಾರ್ಮೇಶನ್ ಆಫ್ ಏನು? ಗ್ಲೂಕೋಸ್ ಅಲ್ವಾ? ಗ್ಲೂಕೋಸ್ಗೆ ಯೂಸ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, so both glucose and oxygen are labeled. ತಪ್ಪಾಗುತ್ತೆ. only oxygen is labeled. both glucose and oxygen are normal. only glucose is labeled. glucose ಮಾತ್ರ ಲೇಬಲ್ ಆಗುವಂಥದ್ದು. ಕರೆಕ್ಟ್ ಅಲ್ವಾ? ಆಪ್ಷನ್ 4 ಇಲ್ಲಿ. some desert beetles can survive on metabolic water without even drinking liquid water. okay, next, ಸೊ ಕೆಲವು ಡೆಸರ್ಟ್ ಬೀಟಲ್ ನೀರು ಕುಡಿಯೋದೇ ಸರ್ವೈವ್ ಆಗುತ್ತೆ ಆನ್ ಮೆಟಬಾಲಿಕ್ ವಾಟರ್ ಅಂತ ಹೇಳ್ತೀವಿ. ಈ ಮೆಟಬಾಲಿಕ್ ವಾಟರ್ ಯಾವಾಗ ಪ್ರೊಡ್ಯೂಸ್ ಆಗಿರುವಂಥದ್ದು? ವಾಸ್ ಪ್ರೊಡ್ಯೂಸ್ಡ್ ಆಸ್ ವಾಟರ್ ಇನ್ ದ ಆರ್ಗ್ಯಾನಿಸಮ್ಸ್ ದೇ ಈಟ್, is absorbed from the air along with respiratory oxygen, breakdown product of pyruvate inside the mitochondria, is a breakdown product of glycolysis in the cytoplasm. ಏನಾಗುತ್ತೆ ಇದಕ್ಕೆ ಆನ್ಸರ್? ವಾಟ್ ಇಸ್ ದಿ ಆನ್ಸರ್ ಹಿಯರ್? ಮೆಟಬಾಲಿಕ್ ವಾಟರ್ ಅನ್ನೋದು ಜನರಲ್ ಆಗಿ ಕ್ರೆಬ್ಸ್ ಸೈಕಲ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಬ್ರೇಕ್ ಡೌನ್ ಪ್ರಾಡಕ್ಟ್ ಆಫ್ ಪೈರುವೇಟ್ ಇನ್ಸೈಡ್ ಮೈಟೋಕಾಂಡ್ರಿಯಾ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಈವನ್ ಮೈಟೋಕಾಂಡ್ರಿಯಲ್ ETS ಅಲ್ಲಿ ಕೂಡ ದ ಲಾಸ್ಟ್ ಸ್ಟೆಪ್ ಕಾಂಪ್ಲೆಕ್ಸ್ 4 ಇಂದ ಎಲೆಕ್ಟ್ರಾನ್ ಅನ್ನು ಆಕ್ಸೆಪ್ಟ್ ಮಾಡೋದು ಯಾರು? ಆಕ್ಸಿಜನ್. ಸೊ ದೇರ್ ವಾಟರ್ ಇಸ್ ಬೀಯಿಂಗ್ ಪ್ರೊಡ್ಯೂಸ್ಡ್. ಆಪ್ಷನ್ 3. ಎಸ್, ಆಪ್ಷನ್ 3. okay, next, A and B are two adjacent living cells ಅಂತ ಇದ್ದಾರೆ. A is a living cell and B is a living cell. ಹತ್ರ ಇದೆ. A has a solute potential of -9 and pressure potential ಇದ್ರ ಹತ್ರ ಇರುವಂತದ್ದು 4. ಬಿ ಹತ್ರ ಎಷ್ಟಿದೆ? ಸೊಲ್ಯೂಟ್ ಪೊಟೆನ್ಷಿಯಲ್ -8 ಇದೆ ಅಂಡ್ ಪ್ರೆಷರ್ ಪೊಟೆನ್ಷಿಯಲ್ 5 ಇದೆ. ನೀರು ಯಾವ ಸೆಲ್ಲಿಂದ ಯಾವ ಸೆಲ್ಲಿಗೆ ಹೋಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ -5 ವಾಟರ್ ಪೊಟೆನ್ಷಿಯಲ್ ಇಸ್ ವಾಟ್? ಸೊಲ್ಯೂಟ್ ಪೊಟೆನ್ಷಿಯಲ್ ಪ್ಲಸ್ ಪ್ರೆಷರ್ ಪೊಟೆನ್ಷಿಯಲ್ ಅಂತೀವಿ. ಅಂಡ್ ಇಲ್ಲಿ ಎಷ್ಟಾಗುತ್ತೆ? -3 ಆಗುತ್ತೆ. -5 ಅಲ್ಲಿ ದಟ್ ಮೀನ್ಸ್ ಕಾನ್ಸಂಟ್ರೇಷನ್ ಇಸ್ ಮೋರ್ ನೆಗೆಟಿವ್ ಆದ್ರೆ ಮೋರ್ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಅಂತೀವಿ. ಸೊ ಎ ಹತ್ರ ಸೊಲ್ಯೂಟ್ ಜಾಸ್ತಿ ಇದೆ, ನೀರಿಂದು ಪೊಟೆನ್ಷಿಯಲ್ ಕಮ್ಮಿ ಇದೆ, ಅದಕ್ಕೋಸ್ಕರ ನೀರು ಬಿ ಇಂದ ಎಗೆ ಟ್ರಾವೆಲ್ ಆಗಬೇಕು. ಫ್ರಮ್ ಬಿ ಟು ಎ ಅಂತೀವಿ ಅಲ್ವಾ? ಫ್ರಮ್ ಬಿ ಟು ಎ. ಕರೆಕ್ಟ್ ಅಲ್ವಾ? ಎಸ್. ಓಕೆ, ಪೆಡಿಗ್ರಿ ಚಾರ್ಟ್ ಅನ್ನ ನೋಡೋಣ. ಐ ಆಮ್ ಶೋರ್ ಮೆನಿ ಆಫ್ ಯು ಲವ್ ಪೆಡಿಗ್ರಿ ಚಾರ್ಟ್ ಅಂಡ್ ಸಾಲ್ವ್ ಮಾಡಕ್ ತುಂಬಾ ಇಷ್ಟ ನಿಮ್ಗಂತ ಅನ್ಕೊಂಡಿದ್ದೀನಿ ನಾನು. ಸೊ ಫ್ರಮ್ ದ ಫಾಲೋವಿಂಗ್ ಪೆಡಿಗ್ರಿ ಚಾರ್ಟ್ ಆಫ್ ಅ ಫ್ಯಾಮಿಲಿ one can make out, ಅಥವಾ one can, typing error ಇದೆ I think, one can make an analysis that ಇದನ್ನು ಏನಂತ ಅನಲೈಸ್ ಮಾಡಬಹುದು. ಓಕೆ, ಏನಂತ ಅನಲೈಸ್ ಮಾಡಬಹುದು ನೀವು. ಸೊ ಹಿಯರ್ father is not affected, mother is not affected, but the child is affected ಅಲ್ವಾ? ಸೊ ಇದು ನೋಡಿ, ಮದರ್ ಫಾದರ್ ಎಫೆಕ್ಟೆಡ್ ಇಲ್ಲ, ಚೈಲ್ಡ್ ಎಫೆಕ್ಟೆಡ್ ಇದೆ ಅಂದ ತಕ್ಷಣ ರಿಸೆಸಿವ್ ಅಂತ ಗೊತ್ತಾಗುತ್ತೆ. ಸೊ ಡಾಮಿನೆಂಟ್ ಅನ್ನ ತೆಗೆದ್ಬಿಡಿ. ಸೊ 1 and 3 ಆರ್ ಔಟ್ ಆಫ್ ದ ರೇಸ್. ಇಲ್ಲಿ ಸನ್ನಿಗೆ ಟ್ರಾನ್ಸ್ಮಿಟ್ ಆಗಿದೆ, ಯಾರಿಂದ ಅಂತ ಇವಾಗ್ಲೂ ಗೊತ್ತಿಲ್ಲ ನಮ್ಗೆ. ಓಕೆ, ಸೊ ಇಲ್ಲಿ 3ನೇ ಮಗ ಮದ್ವೆ ಆದಾಗ he has married an affected individual. She looks like she has transmitted the disease to the daughter. So recessive anta gottagide. Can it be allosomal sex linked recessive trait ಆಗಿರಬಹುದಾ? ಅಮ್ಮನಿಂದ ಮಗಂಗ್ ಹೋಗಿದೆ, ಓಕೆ, ಬಟ್ ಅಮ್ಮನಿಂದ ಮಗಂಗ್ ಹೋಗಿದೆ. ಸೊ ನಮ್ಗೇನಾದ್ರೂ ಡೌಟ್ ಬರ್ಬೋದು, ಮೇ ಬಿ ಇಟ್ ಇಸ್ ಎಕ್ಸ್ ಲಿಂಕ್ಡ್ ಅಂತ ಹೇಳಿದ್ರೆ. ಬಟ್ ಸೆಕೆಂಡ್ ಜನರೇಷನ್ ಅಲ್ಲಿ son has transmitted it to the daughter
and mother also has transmitted it to daughter. So ತಂದೆಯಿಂದ ತಾಯಿಯಿಂದ ಎರಡರಿಂದನೂ ಟ್ರಾನ್ಸ್ಮಿಟ್ ಆಗಿ ಮಗಳಿಗೆ ಹೋಗಿದೆ. ಸೊ ಇಟ್ ಇಸ್ ಮೋಸ್ಟ್ ಲೈಕ್ಲಿ ಟು ಬಿ ಆಟೋಸೋಮಲ್ ರಿಸೆಸಿವ್ ಟ್ರೇಟ್ ಅಲ್ವಾ, ಆಟೋಸೋಮಲ್ ರಿಸೆಸಿವ್ ಟ್ರೇಟ್. ಮ್ಯಾಮ್ ಪೆಡಿಗ್ರಿ ಚಾರ್ಟ್ ಯಾವಾಗಲೂ ಕನ್ಫ್ಯೂಸ್ ಆಗುತ್ತೆ. ಓಕೆ, ಎಕ್ಸ್ ಲಿಂಕ್ಡ್ ಓಕೆ, ಪೆಡಿಗ್ರಿ ಚಾರ್ಟ್ ಅಲ್ಲಿ ನೀವು ಎಕ್ಸ್ ಟ್ರಾನ್ಸ್ಮಿಷನ್ ಏನಿದೆ ಅದನ್ನ ತಲೆಯಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು. ಫಸ್ಟ್ ಆಫ್ ಆಲ್ ರಿಸೆಸಿವ್ ಅನ್ನ ಹೇಗೆ ಹುಡುಕ್ತೀರಾ? ಪೇರೆಂಟ್ಸ್ ಆರ್ ನಾಟ್ ಎಫೆಕ್ಟೆಡ್, ಚೈಲ್ಡ್ ಎಫೆಕ್ಟೆಡ್ ಯಾವುದೇ ಜನರೇಷನ್ ಅಲ್ಲಿ ಕೊಟ್ರೆ ದೆನ್ ಇಟ್ ಇಸ್ ರಿಸೆಸಿವ್ ಅಂತ ಹುಡುಕ್ಬೇಕು. ಇಲ್ಲಿ ನಾನು ಹೇಗೆ ಆಟೋಸೋಮಲ್ ಅಂತ ಹೇಳ್ದೆ ಅಂತ ಹೇಳಿದ್ರೆ, ಇಲ್ಲಿ ಫ್ರಮ್ ದ ಪೇರೆಂಟ್ ಇಟ್ ಕೇಮ್ ಟು ದ ಸನ್. ನನ್ಗೆ ಇಲ್ಲಿ ಏನೋ ಡೌಟ್ ಆಯ್ತು, ಮದರಿಂದ ಸನ್ನಿಗೆ ಹೋಗ್ತಾ ಇದೆ, ಎಕ್ಸ್ ಲಿಂಕ್ಡ್ ಆಗ್ಬಹುದಾ ಅಂತ. ಬಟ್ ಆ ಡೌಟ್ ಅನ್ನ ಯಾರು ತೆಗ್ದಿದ್ದು? ಈ ಕ್ರಾಸ್ ತೆಗ್ದಿದ್ದು. ಯಾಕೆ ನೋಡಿ, ಸನ್ನಿಂದ ಡಾಟರಿಗೆ ಹೋಯ್ತು, ಓಕೆ, ಬಟ್ ಹಿ ಹ್ಯಾಸ್ ಮ್ಯಾರಿಡ್ ಅನ್ ಅಫೆಕ್ಟೆಡ್ ಫೀಮೇಲ್ ಅಂಡ್ ಶಿ ಆಲ್ಸೋ ಹ್ಯಾಸ್ ಅಫೆಕ್ಟೆಡ್ ದ ಡಾಟರ್. ಸೊ ತಂದೆಯಿಂದ ಡಾಟರ್ಗೆ, ತಾಯಿಯಿಂದ ಕೂಡ ಡಾಟರಿಗೆ ಹೋಗ್ಬೋದು ಅಂತ ಹೇಳಿದ್ರೆ ಎಕ್ಸ್ ಲಿಂಕ್ ಟ್ರಾನ್ಸ್ಮಿಷನ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಿಲ್ಲ ಅಂತ ಅರ್ಥ. ಓಕೆ, ಶಿ ಇಸ್ ಅಫೆಕ್ಟೆಡ್. ಇವಾಗ ಇದು ಎಕ್ಸ್ ಲಿಂಕ್ಡ್ ಆದ್ರೆ ಶಿ ವುಡ್ ಹ್ಯಾವ್ ಬೀನ್ ವಾಟ್? ಕಲರ್ ಬ್ಲೈಂಡ್. ಹಾಗಾದ್ರೆ ಅವ್ಳು ಸನ್ ಅಫೆಕ್ಟ್ ಆಗ್ಬೇಕಿತ್ತಲ್ವಾ? ಎಕ್ಸ್ ಲಿಂಕ್ಡ್ ಆದ್ರೆ ಶಿ ಶುಡ್ ಹ್ಯಾವ್ ಬೀನ್ ಹೋಮೋಸೈಗಸ್ ಫಾರ್ ಕಲರ್ ಬ್ಲೈಂಡ್ನೆಸ್, ಸನ್ನಿಗೆ ಬರಲೇಬೇಕಿತ್ತು. ಬಟ್ ಸನ್ ಅಫೆಕ್ಟ್ ಆಗಿಲ್ಲ, ಸನ್ ಅಫೆಕ್ಟ್ ಆಗಿಲ್ವಲ್ಲ. ದಟ್ ಇಸ್ ಹೌ ಯು ಟೇಕ್ ಇಟ್ ಟು ಬಿ ಆಟೋಸೋಮಲ್. ಸರಿನಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಮುಂದೆ ಹೋಗೋಣ. ಆಲ್ಮೋಸ್ಟ್ ಟು ದಿ ಎಂಡ್ ನಾವು. Hardly 2-3 questions left. A human male is heterozygous for autosomal gene. Heterozygous for autosomal gene ಅಂತ ಇದೆ. He is also hemizygous for hemophilic gene. So ಅವನದು genotype ಹೀಗಾಯ್ತು. What percentage of sperms will carry small a, small b, small h? Okay, ಇದನ್ನ ಸ್ವಲ್ಪ ಆಲ್ಟರ್ ಮಾಡ್ತೀನಿ ಬರ್ದಿರೋಂಥದ್ದು. ಎ ಅಂಡ್ ಬಿಗೆ ಹೆಟ್ರೋಸೈಗಸ್ ಆಗಿದ್ದಾನೆ ಅವನು. ಓಕೆ, ಹೀಗಿದ್ದಾನೆ. ಓಕೆ, ಅಂಡ್ ಹೆಮಿಸೈಗಸ್ ಫಾರ್ ಹಿಮೋಫಿಲಿಯಾ ಅಂತ ಇದೆ. ಸ್ಪರ್ಮ್ ಅಲ್ಲಿ ಹೌ ಮೆನಿ ಆಫ್ ಇಟ್ ವಿಲ್ ಕ್ಯಾರಿ ಎ ಬಿ ಎಚ್ ಅಂತ ಇದೆ. ನೋಡಿ ಇದ್ರಲ್ಲಿ ಏನ್ ಕಾಂಬಿನೇಷನ್ ಬರಬಹುದು? ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಹೀಗೆ ಕಾಂಬಿನೇಷನ್ ಬರುತ್ತೆ ಅಲ್ವಾ? ಇಂಥ ಕಾಂಬಿನೇಷನ್ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಬರಬಹುದು. ಓಕೆ, ಸೊ ನಾನು ಇದನ್ನ ಮಾತ್ರ ಬರ್ದಿರೋದು. ಇವಾಗ ನಾನು ಸೆಕ್ಸ್ ಕ್ರೋಮೋಸೋಮ್ ಅನ್ನ ಡಿವೈಡ್ ಮಾಡ್ಕೊಂಡು ಹೋಗ್ತೀನಿ. ಇಟ್ ಕ್ಯಾನ್ ಬಿ ಲೈಕ್ ದಿಸ್ ಅಲ್ವಾ? ಎ ಬಿ ಹೀಗಿರ್ಬೋದು, ಅಥವಾ ಇಟ್ ಕ್ಯಾನ್ ಬಿ ಲೈಕ್ ದಿಸ್. ಇಲ್ಲಿ ಕೂಡ ಹೀಗಿರಬಹುದು, ಅಥವಾ ಇಟ್ ಕ್ಯಾನ್ ಬಿ ಲೈಕ್ ದಿಸ್. ಹಿಯರ್ ಆಲ್ಸೋ ದ ಸೇಮ್ ಅಲ್ವಾ? And here also it can be the same. ಇವಾಗ ನಿಮ್ಗೆ ಏನನ್ನ ಹುಡುಕ್ಬೇಕು? ವಾಟ್ ಆರ್ ದೇ ಆಸ್ಕಿಂಗ್ ಯು? ಸ್ಮಾಲ್ ಎ, ಸ್ಮಾಲ್ ಬಿ ಅಂಡ್ ಎಚ್ ಅಂತ ಕೇಳ್ತಾ ಇದ್ದಾರೆ. ಇದನ್ನ ಕೇಳ್ತಾ ಇದ್ದಾರೆ. ದೇ ಆರ್ ಆಸ್ಕಿಂಗ್ ಯು ವಾಟ್ ಪ್ರಪೋರ್ಷನ್ ವಿಲ್ ಹ್ಯಾವ್ ಸ್ಮಾಲ್ ಎ, ಸ್ಮಾಲ್ ಬಿ ಅಂಡ್ ದ ಹಿಮೋಫಿಲಿಕ್ ಜೀನ್. ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಟ್ ಮಾಡಬಹುದು, ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. So I have taken dihybrid separately and I have taken X and Y chromosome separately. Separate ಆಗಿ ತಗೊಂಡಿದ್ದೀನಿ ನಾನು. So answer will be what? What will be the answer? %75%. No. Correct. 25%, exactly. 25% has A, B and hemophilic gene ಅಲ್ವಾ? ಔಟ್ ಆಫ್ ದೀಸ್ 4 ತಗೊಂಡ್ರೆ ನಾನು 1/4 ಮಾತ್ರ ಇಂಥ ಕಾಂಬಿನೇಷನ್ ಇರುವಂಥದ್ದು. ಸೊ 25 ಆಗುತ್ತೆ. ಕರೆಕ್ಟ್ ಅಲ್ವಾ? ಆಯ್ತು, ಇನ್ನೊಂದು 2 ಕ್ವೆಶ್ಚನ್ ಅಷ್ಟೇ. Gene for hemophilia is located on X chromosomes. Hence it is normally impossible for a X chromosome ಮೇಲೆ ಆ gene ಇದೆ. Normally impossible for what? Hemophilic father to pass the gene to his daughter. ಇದು possible ಇದೆ. X chromosome can be transmitted from father to daughter ಅಲ್ವಾ? Carrier mother to pass the gene to her daughter, she can also transfer it. Carrier mother to pass the gene to her son,
ಮದರ್ ಕೂಡ ಎಕ್ಸ್ ಕ್ರೋಮೋಸೋಮ್ ಅನ್ನ ಸನ್ನಿಗೆ ಕೊಡಬಹುದು, ಬಟ್ ಫಾದರ್ ಕೆನಾಟ್ ಟ್ರಾನ್ಸ್ಮಿಟ್ ಇಟ್ ಟು ದ ಸನ್ನಿಗೆ ಎಕ್ಸ್ ಕ್ರೋಮೋಸೋಮ್ ಮದರ್ ಇಂದ ಮಾತ್ರ ಬರೋದು, ಅಂಡ್ ಫಾದರ್ ಕಾಂಟ್ರಿಬ್ಯೂಟ್ಸ್ ವೈ ಕ್ರೋಮೋಸೋಮ್ ಅಲ್ವಾ. ಓಕೆ, 1/8 ಚಾನ್ಸಸ್ 12.5% ಅಲ್ವಾ ಮ್ಯಾಮ್ ಅಂತ ಇದ್ದೀರಾ. ಸೊ ನೋಡಿ ಇಲ್ಲಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ವಿ ಹ್ಯಾವ್ ಕನ್ಸಿಡರ್ಡ್ ಓನ್ಲಿ ದಿಸ್, ಇದನ್ನ ಮಾತ್ರ ಕನ್ಸಿಡರ್ ಮಾಡಿದೀವಿ ನಾವು. ದಟ್ಸ್ ವೈ ದ ಆನ್ಸರ್ ಇಸ್ 25%. ಸರಿನಾ, 25% ಆಗುತ್ತೆ. ಓಕೆ, that way we have taken 25%. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್, which one of the following statement is not correct about a plasmid ಅಂತ ಕೇಳ್ತಾ ಇದ್ದಾರೆ. ಸರ್ಕ್ಯುಲರ್ DNA, ಎಸ್. ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಇರುತ್ತಾ, ಎಸ್. ಟೆಟ್ರಾಸೈಕ್ಲಿನ್ ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್ಸ್ ಅಂತ ಕೇಳಿರ್ಬೋದು. ಎಬಿಲಿಟಿ ಆಫ್ ಆಟೋನೋಮಸ್ ರೆಪ್ಲಿಕೇಶನ್, ಅದು ಅದರಷ್ಟಕ್ಕೆ ರೆಪ್ಲಿಕೇಟ್ ಆಗುತ್ತಾ, ಎಸ್ ಪಾಸಿಬಲ್ ಇದೆ. ಇಟ್ಸ್ DNA ಆಸ್ ಲಾಂಗ್ ಎಸ್ ಕ್ರೋಮೋಸೋಮಲ್ DNA, ತಪ್ಪು. ಸ್ಮಾಲರ್ ದನ್ ಕ್ರೋಮೋಸೋಮಲ್ DNA, ಸ್ಮಾಲರ್ ದ್ಯಾನ್ ಕ್ರೋಮೋಸೋಮಲ್ DNA. ಓಕೆನಾ, ಕ್ರೋಮೋಸೋಮಲ್ DNA ಗಿಂತ ಚಿಕ್ಕದಾಗಿರುತ್ತೆ ಇನ್ ಟರ್ಮ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಎಸ್. ನಂಬರ್ ಆಫ್ ಕೋಡಾನ್ಸ್ ಎಫೆಕ್ಟಿವ್ ಇನ್ ಕೋಡಿಂಗ್ 20 ಅಮೈನೋ ಆಸಿಡ್. ಸೊ ಟೋಟಲ್ ನಮ್ಮ ಹತ್ರ ಎಷ್ಟು ಕೋಡಾನ್ಸ್ ಇದೆ? ವಿ ಹ್ಯಾವ್ 64 ಕೋಡಾನ್ಸ್. ಅದರಲ್ಲಿ 3 ಸ್ಟಾಪ್ ಕೋಡಾನ್ ಆಗಿದೆ, 3 ಸ್ಟಾಪ್ ಕೋಡಾನ್ಸ್ ಆಗಿರುವಂಥದ್ದು ಅಲ್ವಾ. ಸೊ 64 minus 3 ಆದರೆ 61 ಆಗುತ್ತೆ. ಆರ್ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ 2. ಆಪ್ಷನ್ 2 ಕರೆಕ್ಟ್ ಅಲ್ವಾ? ಎಸ್. ಇಲ್ಲಿ ಓಕೆ, 30 joule of energy is trapped at producer level, then how much energy will be available to peacock as a food in the following chain ಅಂತ ಕೇಳ್ತಾ ಇದ್ದಾರೆ. ಪ್ಲಾಂಟ್, ಮೈಸ್, ಸ್ನೇಕ್, ಪಿಕಾಕ್. ನೋಡಿ 30 ಇದೆ, ಅದರ 10% ಅನ್ನ ನೀವು ತಗೊಬಹುದು. 10% ಲಾ ಮೇಲೆ ಇದು ಡಿಪೆಂಡ್ ಆಗಿರೋಂಥದ್ದು. ಸೊ ವಾಟ್ ಇಸ್ ಗೋಯಿಂಗ್ ಟು ಬಿ 3 ಆಗುತ್ತೆ. 3 10% ಅನ್ನ ತಗೊಳ್ಳಿ, 0.3 ಆಗುತ್ತೆ. ಅದರದ್ದು 10% ಅನ್ನ ತಗೊಂಡ್ರೆ 0.02 ಆಗುವಂಥದ್ದು, ಸಾರಿ 0.02 ಅಲ್ಲ 0.03 ಆಗುವಂಥದ್ದು. ಕರೆಕ್ಟ್ ಅಲ್ವಾ? ಸೊ ನಾವು ಯು ಕ್ಯಾನ್ ಸಿ ಪ್ಲಾಂಟ್ ಹತ್ರ ಎಷ್ಟಿತ್ತು, 30 ಇತ್ತು. 3 ಇಸ್ ಮೈಸ್. ಸ್ನೇಕ್ ಹತ್ರ ಎಷ್ಟು ಬಂದಿದೆ, 0.3. ಅಂಡ್ ಪೀಕಾಕಿಗೆ ಸಿಗುವಂಥದ್ದು 0.03. ಕರೆಕ್ಟ್ ಅಲ್ವಾ? 0.03 joules. ಎಸ್ ಎಸ್, 10% ಲಾ ಮೇಲೆ ಇದು 10% ಲಾ ಮೇಲೆ ಡಿಪೆಂಡೆಂಟ್. ಓಕೆ, ಸಾರಿ ಇದು ಬ್ಲಾಂಕ್ ಸ್ಲೈಡ್ ಇಲ್ಲಿ. ಆಲ್ ರೈಟ್, ಮ್ಯಾಚ್ ದ ಫಾಲೋವಿಂಗ್. VNTR ಯಾವ್ದಕ್ಕೆ ಯೂಸ್ ಆಗುತ್ತೆ? ಇಂಟ್ರಾನ್ಸ್ ಅಂಡ್ ಎಕ್ಸಾನ್ಸ್ ಯಾವ್ದಕ್ಕೆ ಯೂಸ್ ಆಗುತ್ತೆ? ಲೆಟ್ಸ್ ಸಿ ಕ್ವಿಕ್ಲಿ. ಓಕೆ, ಸ್ಪ್ಲೈಸಿಂಗ್ ಅಂದ ತಕ್ಷಣ ನಾವು ಇಂಟ್ರಾನ್ಸ್ ಅಂಡ್ ಇಂಟ್ರಾನ್ಸ್ ಅನ್ನ ತೆಗೆದು ಎಕ್ಸಾನ್ಸ್ ಅನ್ನ ಜಾಯಿನ್ ಮಾಡುವಂಥದ್ದು. ಡಿಸ್ಟ್ರೋಫಿನ್ ಇಸ್ ಲಾರ್ಜೆಸ್ಟ್ ಜೀನ್ ಅಂತೀವಿ ಅಲ್ವಾ. ಸ್ಯಾಟಲೈಟ್ DNA ಏನಾಗುತ್ತೆ? ಬಲ್ಕ್ DNA ಅಲ್ಲಿ ಬರುತ್ತೆ. ಅಂಡ್ VNTR ಇಸ್ ಯೂಸ್ಡ್ ಫಾರ್ ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್. AQBS, C is P and D is R. So ನಮ್ಮ ಆನ್ಸರ್ ಆಪ್ಷನ್ 1 ಇಲ್ಲಿ. ಆಪ್ಷನ್ 1 ಈಸಿ ಕ್ವೆಶನ್, ಡೈರೆಕ್ಟ್ ಕ್ವೆಶನ್. RNA polymerase 1 transcribes eukaryotic ribosome which does not consist of ಅಂತ ಕೇಳ್ತಾ ಇದ್ದಾರೆ. ಯುಕ್ಯಾರಿಯೋಟಿಕ್ ರೈಬೋಸೋಮ್ ಅಲ್ಲಿ ಯಾವುದು ಕಾಂಪೊನೆಂಟ್ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ವಾಟ್ ಇಸ್ ನಾಟ್ ಪ್ರೆಸೆಂಟ್ ಇನ್ ಯುಕ್ಯಾರಿಯೋಟಿಕ್ ರೈಬೋಸೋಮ್? RNA polymerase 1 ಇದರಲ್ಲಿ ಯಾವುದನ್ನ ಮಾಡ್ತಾ ಇಲ್ಲ ಟ್ರಾನ್ಸ್ಕ್ರೈಬ್? 5S ಅನ್ನ. ಇದು ಯಾರು ಮಾಡ್ತಾ ಇದ್ದಾರೆ? RNA polymerase 3 ಮಾಡ್ತಾ ಇರುವಂಥದ್ದು. ಓಕೆನಾ? RNA polymerase 3 ಪ್ರೊಡ್ಯೂಸಸ್ ಇಟ್. ಮಿಕ್ಕಿರುವಂಥದ್ದು ಎಲ್ಲನೂ polymerase 1 ಮಾಡೋದು. ಅಂಡ್ RNA polymerase 2 ಪ್ರೊಡ್ಯೂಸಸ್ HNRNA ಅಂತೀವಿ, ಹೆಟ್ರೋಜಿನಸ್ RNA ಅಂತೀವಿ. ಟುಗೆದರ್ ವಿತ್ 5S RNA, tRNA ಕೂಡ RNA polymerase 3 ಮಾಡುವಂಥದ್ದು. snRNA, ಸ್ಮಾಲ್ ನ್ಯೂಕ್ಲಿಯರ್ RNA ಯೂಸ್ ಫಾರ್ ಸ್ಪ್ಲೈಸಿಂಗ್, ಅದು ಕೂಡ RNA polymerase 3 ಮಾಡುವಂಥದ್ದು. ವೆರಿ ಇಂಪಾರ್ಟೆಂಟ್ ಇದು. ತುಂಬಾ ಸರಿ ಇದ್ರ ಮೇಲೆ ಕ್ವೆಶನ್ಸ್ ಬಂದಿವೆ.
Greenhouse crops such as tomato and bell pepper produce higher yield. This is due to, ನೆನ್ಪಿಟ್ಕೊಳ್ಳಿ, ಟೊಮ್ಯಾಟೊ ಆ್ಯಂಡ್ ಬೆಲ್ ಪೆಪ್ಪರ್ ಆರ್ C3 ಪ್ಲಾಂಟ್ಸ್. C3 ಪ್ಲಾಂಟ್ಸ್ಗೆ ಹೈಯರ್ CO2 ಕಾನ್ಸಂಟ್ರೇಷನ್ ಇರಬೇಕು ಟು ಕ್ಯಾರಿ ಔಟ್ ಫೋಟೋಸಿಂಥಸಿಸ್. ಅದರ್ವೈಸ್ ಇಟ್ ವಿಲ್ ಸ್ಟಾರ್ಟ್ ಶೋಯಿಂಗ್ ವಾಟ್, ಏನನ್ನು ತೋರಿಸುತ್ತೆ? ಅದರ್ವೈಸ್ ಇಟ್ ವಿಲ್ ಸ್ಟಾರ್ಟ್ ಶೋಯಿಂಗ್ ವಾಟ್, ಫೋಟೋ ರೆಸ್ಪಿರೇಷನ್ ಸ್ಟಾರ್ಟ್ ಆಗುತ್ತೆ. ಅದ್ರ ಹತ್ರ ಒಂದು ತುಂಬಾ ಕನ್ಫ್ಯೂಸಿಂಗ್ ಎನ್ಸೈಮ್ ಇದೆ, ರುಬಿಸ್ಕೋ. ರುಬಿಸ್ಕೋದ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಇಷ್ಟ, ಅದ್ರ ಕಾನ್ಸಂಟ್ರೇಷನ್ ಕಮ್ಮಿ ಆದ ತಕ್ಷಣ ಆಕ್ಸಿಜನ್ ಅನ್ನು ಹುಡ್ಕೊಂಡು ಹೋಗುತ್ತೆ. ದಟ್ಸ್ ವೈ ಫೋಟೋ ರೆಸ್ಪಿರೇಷನ್ ಅಕರ್ಸ್ ಅಲ್ವಾ. ಎಸ್, ಸೊ ಇದರಿಂದ ಟೊಮ್ಯಾಟೊ ಬೆಲ್ ಪೆಪ್ಪರ್ ಅನ್ನ ನೀವು ಗ್ರೀನ್ ಹೌಸ್ ಅಲ್ಲಿ ಇಟ್ಟಿದ್ದೀರಾ ಅಂಡ್ ಇಟ್ ಇಸ್ ಗೋಯಿಂಗ್ ಟು ಗಿವ್ ರೈಸ್ ಟು ಹೈಯರ್ ಈಲ್ಡ್. ವೈ? ಬಿಕಾಸ್ CO2 enriched atmosphere leads to higher yield. ಏನಕ್ಕೆ? ನೋ ಫೋಟೋ ರೆಸ್ಪಿರೇಷನ್. ಫೋಟೋ ರೆಸ್ಪಿರೇಷನ್ ಅನ್ನೋದು ನಡೀತಿಲ್ಲ, ಅದಕ್ಕೋಸ್ಕರ. ಓಕೆ, ಸರಿನಾ? ಡೈರೆಕ್ಟ್ ಕ್ವೆಶನ್ ಇದು. ಬೋತ್ ಟೊಮ್ಯಾಟೊ ಅಂಡ್ ಬೆಲ್ ಪೆಪ್ಪರ್ ಆರ್ C3 ಪ್ಲಾಂಟ್ಸ್. ಮುಂದೆ ಹೋಗೋಣ. ಆಲ್ಮೋಸ್ಟ್ ಟು ದಿ ಎಂಡ್ ಆಫ್ ದ ಡಿಸ್ಕಷನ್. ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ ದಿ ಎಂಡ್ ನೌ. Which of the following is not correct in mass flow hypothesis? Sugar moves bidirectionally. ಸರಿ. ಸೋರ್ಸ್ ಇಂದ ಸಿಂಕಿಗೆ, ಸೋರ್ಸ್ ಅಂತ ಹೇಳಿದ್ರೆ ಎಲ್ಲಿ ಪ್ರೊಡ್ಯೂಸ್ ಆಗ್ತಿದೆ ಅದು, ಸಿಂಕ್ ಅಂತ ಹೇಳಿದ್ರೆ ಯಾವ್ದಕ್ ಬೇಕು, ಯಾವ ಪಾರ್ಟಿಗೆ ಬೇಕು ಅದು ಸಿಂಕ್ ಆಗುತ್ತೆ. ಸೊ ಸೋರ್ಸ್ ಇಂದ ಸಿಂಕಿಗೆ ಹೋಗೋದು ಜನರಲ್ ಆಗಿರುವಂಥದ್ದು. ಬಟ್ ಇನ್ ಸರ್ಟನ್ ಕಂಡೀಷನ್ ಸಿಂಕ್ ಇಂದ ಸೋರ್ಸ್ ಕೂಡ ಹೋಗಬಹುದು. ಹೆನ್ಸ್ ಬೈ ಡೈರೆಕ್ಷನಲಿ. ಲೋಡಿಂಗ್ ಆಫ್ ದ ಫ್ಲೋಯಮ್ ಸೆಟ್ಸ್ ಅಪ್. ಲೋಡಿಂಗ್ ಆಫ್ ಫ್ಲೋಯಮ್ ಅಂತ ಹೇಳಿದ್ರೆ ಫ್ಲೋಯಮಿಗೆ ಸುಕ್ರೋಸ್ ಅನ್ನ ಕೊಡುವಂಥದ್ದು. ಸುಕ್ರೋಸ್ ಬರ್ತಾ ಇದೆ, ಫ್ಲೋಯಮ್ ಒಳಗಡೆ ಸುಕ್ರೋಸ್ ಬೀಳ್ತಾ ಇದೆ. ಲೋಡಿಂಗ್ ಆಫ್ ಫ್ಲೋಯಮ್ ಸೆಟ್ಸ್ ಅಪ್ ಅ ವಾಟರ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ದಟ್ ಫೆಸಿಲಿಟೇಟ್ಸ್ ದ ಮಾಸ್ ಮೂವ್ಮೆಂಟ್ ಇನ್ ದ ಫ್ಲೋಯಮ್ ಅಂತ ಕೊಟ್ಟಿದ್ದಾರೆ. ನನ್ಗೇನೋ ಕನ್ಫ್ಯೂಷನ್ ಆಗ್ತಾ ಇದೆ, ಮೂರನೇದು ಓದ್ತೀನಿ ನಾನು. ಆಸ್ ಹೈಡ್ರೋಸ್ಟಾಟಿಕ್ ಪ್ರೆಷರ್ ಇನ್ ದ ಫ್ಲೋಯಮ್ ಸೀವ್ ಟ್ಯೂಬ್ ಇನ್ಕ್ರೀಸಸ್, ಪ್ರೆಷರ್ ಫ್ಲೋ ಸ್ಟಾಪ್ಸ್. ಅದ್ ಹೇಗೆ? ಪ್ರೆಷರ್ ಜಾಸ್ತಿ ಆಗ್ತಾ ಇದ್ರೆ ಫ್ಲೋ ಹೇಗೆ ಸ್ಟಾಪ್ ಆಗುತ್ತೆ? ಫ್ಲೋ ಸ್ಟಾರ್ಟ್ ಆಗಬೇಕು. ಓಕೆ, ಸೊ ಇದು ತಪ್ಪು. ಶುಗರ್ ವಿಚ್ ಇಸ್ ಟ್ರಾನ್ಸ್ಪೋರ್ಟೆಡ್ ಇಸ್ ಸುಕ್ರೋಸ್. ಇದು ಕೂಡ ಸರಿ. ಎರಡನೇದು ಓದ್ತೀನಿ. ನನ್ಗೆ ಎನಿವೇಸ್ ನಾಟ್ ಕರೆಕ್ಟ್ ಕೇಳಿದ್ದಾರೆ. ಆನ್ಸರ್ ಮೂರನೇದು ಕರೆಕ್ಟ್ ಆನ್ಸರ್ ಆಗೋದು ಥರ್ಡ್ ಆಪ್ಷನ್. ಲೋಡಿಂಗ್ ಆಫ್ ಫ್ಲೋಯಮ್ ಸೆಟ್ಸ್ ಅಪ್ ಅ ವಾಟರ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಇದು ಕರೆಕ್ಟ್. ಅಂಡ್ ದ್ಯಾಟ್ ಫೆಸಿಲಿಟೇಟ್ಸ್ ಮಾಸ್ ಮೂವ್ಮೆಂಟ್ ಇನ್ ದ ಫ್ಲೋ. ಫ್ಲೋಯಮಿಗೆ ಏನ್ ಬರ್ತಾ ಇದೆ? ಸುಕ್ರೋಸ್ ಬರ್ತಾ ಇದೆ. ಸುಕ್ರೋಸ್ ಇಂದಾಗಿ ಏನಾಗುತ್ತೆ? ಹೈಪರ್ಟೋನಿಕ್ ಆಗುತ್ತೆ. ಹತ್ರ ಇರುವಂತ ಝೈಲಮ್ ಅದ್ರ ಹತ್ರ ನೀರಿದೆ. ಸೊ ಸುಕ್ರೋಸ್ ಅನ್ನೋದು ಜಾಸ್ತಿ ಆದಾಗ ವಾಟ್ ವಿಲ್ ಹ್ಯಾಪನ್ ಇನ್ ದ ಫ್ಲೋಯಮ್? ಸುಕ್ರೋಸ್ ಜಾಸ್ತಿ ಆಗ್ತಾ ಇದೆ. ಸೊ ಹೈಪರ್ ಕಾನ್ಸಂಟ್ರೇಷನ್ ಹೋಗ್ತಾ ಇದೆ. ಅದ್ರ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದೆ. ಆಫ್ ವಾಟ್? ಶುಗರ್. ನೀರ್ ಕಮ್ಮಿ ಆಯ್ತು. ಸೊ ಅದಕ್ಕೆ ಏನಾಗ್ತಾ ಇದೆ? ನೀರ್ ಬೇಕು. ಥರ್ಸ್ಟಿ, ಬಾಯಾರಿಕೆ ಆಗುವಂಥದ್ದು. ಝೈಲಮ್ ಏನನ್ನತ್ತೆ? ಫೈನ್, ನೀರ್ ನನ್ನ ಹತ್ರ ಜಾಸ್ತಿ ಇದೆ, ನಿಂಗೆ ಬಾಯಾರಿಕೆ ಆಗ್ತಾ ಇದೆ, ತಗೋ ಅಂತ ನೀರನ್ನ ಕೊಡುತ್ತೆ. ಸೊ ಓವರ್ ಆಲ್ ಫ್ಲೋಯಮ್ ಅಲ್ಲಿ ಏನಾಗುತ್ತೆ? ಸುಕ್ರೋಸ್ ಅಂಡ್ ನೀರು ಕ್ವಾಂಟಿಟಿ ಹೆಚ್ಚಾದಾಗ ಅದು ಹರಿಲೇಬೇಕು ಅಲ್ವಾ? ಅದು ಹರಿದ್ಕೊಂಡು ಹೋಗೋದು ಸ್ಟೆಮ್ಮಿಗೆ, ಅಲ್ಲಿಂದ ರೂಟಿಗೆ. ಕರೆಕ್ಟ್ ಅಲ್ವಾ? ಸೊ ನಮ್ಮ ಆನ್ಸರ್ ಆಪ್ಷನ್ 3 ಇಲ್ಲಿ. ನಮ್ಮ ಆನ್ಸರ್ ಆಪ್ಷನ್ 3. ಓಕೆ, ಮುಂದೆ ಹೋಗೋಣ. ಲೆಟ್ಸ್ ಮೂವ್. ಓಕೆ, 3.2 KBP ಲಾಂಗ್ ಪೀಸ್ ಆಫ್ DNA ಇದೆ ಇಲ್ಲಿ. ಓಕೆ, 3.2 KBP ಕಿಲೋ ಬೇಸ್ ಪೇರ್ಸ್ ಅಂತ ಹೇಳಿದ್ರೆ 3000 ಬೇಸ್ ಪೇರ್ಸ್ ಅಂತ ಆಯ್ತು. 3000 ಬೇಸ್ ಪೇರ್ಸ್ ಅಂತ ಆಯ್ತು. ಅದರಲ್ಲಿ 820 ಎಡಿನೈನ್ ಇದೆ. ಎಡಿನೈನ್ 820 ಆದ್ರೆ ಥೈಮಿನ್ ಕೂಡ 820 ಆಗುತ್ತೆ. 820 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್? ಯು ಆರ್ ಗೋಯಿಂಗ್ ಟು ಗೆಟ್ 1640. ಕರೆಕ್ಟ್ ಅಲ್ವಾ? ಅಂಡ್ now you have to minus 3200 ಇಂದ 1640 ಅನ್ನ ಮೈನಸ್ ಮಾಡಬೇಕು. ಐ ಹೋಪ್ ನಿಮ್ಗೆ ಇಂಥ ಕ್ವೆಶನ್ಸ್ ಅರ್ಥ ಆಗಿದೆ ಅಂತ. ಐ ಹೋಪ್ ಇಂಥ ಕ್ವೆಶನ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಐ ಆಮ್ ಗೋಯಿಂಗ್ ಎ ಲಿಟಲ್ ಫಾಸ್ಟ್ ಹಿಯರ್. ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕೇಳಿ ಅಂಡ್ ಐ ವಿಲ್ ಆನ್ಸರ್ ಇಟ್. ಓಕೆನಾ? ಆನ್ಸರ್ ಮಾಡ್ತೀನಿ ನಾನು. ಐ ರಿಪೀಟ್. ನೋಡಿ, 3000 ಕಿಲೋ ಬೇಸ್ ಪೇರ್ಸ್ ಅಂತ ಹೇಳಿದ್ರೆ 3200 ಬೇಸ್ ಪೇರ್ಸ್. ಅದರಲ್ಲಿ ಎಡಿನೈನ್ ಅನ್ನೋದು 820 ಇದೆ. ಓಕೆ, ಅದರಷ್ಟೇ ಎಡಿನೈನ್ ಅಂಡ್ ಥೈಮಿನ್ ಆರ್ ಗೋಯಿಂಗ್ ಟು ಬಿ ಈಕ್ವಿಮೋಲಾರ್ ಅಂತೀವಿ. ಸೊ ಅದರಷ್ಟೇ ಥೈಮಿನ್ ಇರುತ್ತೆ. ಅದನ್ನ ಆಡ್ ಮಾಡಿ 820 ಪ್ಲಸ್ 820 ಮಾಡಿದ್ರೆ 1640 ಆಯ್ತು.
3000 ಇಂದ 1640 ತೆಗೆದ್ರೆ ಎಷ್ಟಾಗುತ್ತೆ? ಹೌ ಮಚ್ ಇಸ್ ಇಟ್ ಗೋಯಿಂಗ್ ಟು ಬಿ? ಎಷ್ಟಾಗುತ್ತೆ? 1560 ಆಗುವಂಥದ್ದು. ಸೊ 1560 ಇಸ್ ವಾಟ್? ಸೈಟೋಸಿನ್ ಅಂಡ್ ಗ್ವಾನೈನ್. ಇದನ್ನ ಅರ್ಥ ಮಾಡಿದ್ರೆ ಏನಾಗುತ್ತೆ? ಐ ಥಿಂಕ್ 780 ಬರಬೇಕು. ಏನ್ ಕೇಳಿದ್ದಾರೆ? ಸೈಟೋಸಿನ್ ಕೇಳಿದ್ದಾರೆ. 780 ಬಂತು. ಸರಿನಾ? ಅರ್ಥ ಆಯ್ತಾ? ದಿಸ್ ಇಸ್ ಕ್ಲಿಯರ್? ಏನು ಡೌಟ್ ಇಲ್ಲ? ಓಕೆ, ಎಸ್. ನೆಕ್ಸ್ಟ್ ಸೆಷನ್ ಝುವಾಲಜಿ ಇರುತ್ತೆ, ಸರ್ ಬರ್ತಾರೆ. ಓಕೆ, like I told you, we are left with 4 more questions. 3 copies of chromosome 21 in a child with Down syndrome have been analyzed using molecular biology technique. Okay, to detect any possible DNA polymorphism with reference to different alleles located on chromosome 21. Sorry, results showed that out of 3 copies, 2 copies of the chromosome of the child contain the same allele as one of the mother's allele. ಆ 321 ಕ್ರೋಮೋಸೋಮ್ ಏನಿದೆ ಅದರಲ್ಲಿ 2 ಮದರ್ಸ್ ಎಕ್ಸ್ ಕ್ರೋಮೋಸೋಮಿಗೆ ಸಿಮಿಲಾರಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ, ಬೇಸ್ಡ್ ಆನ್ ದಿಸ್, when did the non-disjunction event most likely occur ಅಂತ. ಸೊ ಏನಂತ ಇದ್ದಾರೆ, ಮಗುವಲ್ಲಿ 3 21st ಕ್ರೋಮೋಸೋಮ್ ಇದೆ. ಆನಲೈಸ್ ಮಾಡಿದಾಗ 2 ಕ್ರೋಮೋಸೋಮ್ ಮದರಿಗೆ ಸಿಮಿಲರ್ ಇದೆ ಅಂತ ಗೊತ್ತಾಗಿದೆ. ಸೊ ದಟ್ ಮೀನ್ಸ್ ಮದರ್ಸ್ ಎಗ್ ಹ್ಯಾಡ್ ಅ ಪ್ರಾಬ್ಲಮ್ ಡ್ಯೂರಿಂಗ್ ಮಿಯೋಸಿಸ್. ಮಿಯೋಸಿಸ್ ಅಲ್ಲಿ ಅನಾಫೇಸ್ 1 ಅಲ್ಲಿ ಏನಾಗಬೇಕು? ಹೀಗೆ ಸೆಪರೇಷನ್ ಆಗಬೇಕು ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ ಅಲ್ವಾ? 21st ಕ್ರೋಮೋಸೋಮ್ ಅಂತ ಅನ್ಕೊಳ್ಳಿ, ಸೆಪರೇಟ್ ಆಗ್ಬೇಕಿತ್ತು, ಆಗಿಲ್ಲ. ಏನೋ ಒಂದು ಎರರ್ ಆಗಿ 2 ಕ್ರೋಮೋಸೋಮ್ಸ್ ಒಂದೇ ಪೋಲಿಗೆ ಟ್ರಾವೆಲ್ ಮಾಡಿಬಿಟ್ಟಿದ್ದಾವೆ. ಅದರಿಂದಾಗಿ ದಿಸ್ ಎಗ್ ಹ್ಯಾಸ್ 221st ಕ್ರೋಮೋಸೋಮ್. ಈ ಪರ್ಟಿಕ್ಯುಲರ್ ಎಗ್ ಇದೆಯಲ್ವಾ, ವಿಚ್ ಹ್ಯಾಸ್ 221st ಕ್ರೋಮೋಸೋಮ್, ಅದು ಸ್ಪರ್ಮ್ ಜೊತೆ ಫ್ಯೂಸ್ ಆದಾಗ ಸ್ಪರ್ಮ್ ಅಲ್ಲಿ 21st ಕ್ರೋಮೋಸೋಮ್ ಇದೆ. 2 ಎಗ್ಗಿಂದ, 1 ಸ್ಪರ್ಮ್ ಇಂದ 3 21st ಕ್ರೋಮೋಸೋಮ್ ಆಯ್ತು. ಸೊ ಇದು ಯಾವಾಗ ಅಕರ್ ಆಗಿರಬಹುದು? ಇಂಥ ಇವೆಂಟ್ ವೇರ್ ದ ಕ್ರೋಮೋಸೋಮ್ ಡಿಡ್ ನಾಟ್ ಸೆಪರೇಟ್ ಪ್ರಾಪರ್ಲಿ, ಮೆಟರ್ನಲ್ ಮಿಯೋಸಿಸ್ 1 ಅಲ್ಲಿ ಆಗೋದು ಇದು. ಅದು ಕೂಡ ಆನಾಫೇಸ್ 1 ಅಲ್ಲಿ ಸ್ಪೆಸಿಫಿಕ್ ಆಗಿ, ಅಲ್ಲಿ ಹೋಮೋಲೋಗಸ್ ಕ್ರೋಮೋಸೋಮ್ ಕರೆಕ್ಟ್ ಆಗಿ ಸೆಪರೇಟ್ ಆಗಿಲ್ಲ. ಸರಿನಾ? ನೆಕ್ಸ್ಟ್, 125 amino acid sequence if the codon for 25th amino acid is mutated to UAA. 125 ಅಮೈನೋ ಆಸಿಡ್ ಸೀಕ್ವೆನ್ಸ್ ಇದೆ, mRNA ಇದೆ. ಅದರಲ್ಲಿ 25ನೇ ಅಮೈನೋ ಆಸಿಡ್ ಅದು ಕೋಡಾನ್ ಏನಿದೆ ಅದು ಸ್ಟಾಪ್ ಕೋಡಾನಿಗೆ ಬಂದ್ಬಿಟ್ಟಿದೆ. ಓಕೆ, ಆ ಪಾಲಿಪೆಪ್ಟೈಡ್ ಅಲ್ಲಿ ಎಷ್ಟು ಅಮೈನೋ ಆಸಿಡ್ ಇರಬಹುದು ಅಂತ. ಓಕೆ, ಎಸ್, ಆನ್ಸರ್ ಮಾಡಿ ಇದಕ್ಕೆ. ಆನ್ಸರ್ ಫಾರ್ ದಿಸ್, ಆನ್ಸರ್ ಫಾರ್ ದಿಸ್. Three, a polypeptide of, okay, very good, very good. C, very good, nice. Answer option 3. ನೋಡಿ 25th ಇದು ಸ್ಟಾಪಿಗೆ ಬಂದ್ಬಿಟ್ಟಿದೆ. ದಟ್ ಮೀನ್ ಅದು ಸ್ಟಾಪ್ ಆದ್ರೆ ಅದ್ರ ನಂತರ ಯಾವುದೇ ತರದ ಅಮೈನೋ ಆಸಿಡ್ ಫಾರ್ಮೇಶನ್ ಆಗ್ತಿಲ್ಲ. ಅಂಡ್ 25th is a stop codon, so it will not give any amino acid. That means ಅದಕ್ಕಿಂತ ಮುಂಚೆ ಇದ್ದಿದ್ದಂಥ 24, 23, 22 ಅಲ್ಲಿಂದ 1 ತನಕ ಏನಾಗುತ್ತೆ, ಕೋಡಾನ್ಸ್ ಆರ್ ಕೋಡಿಂಗ್ ಫಾರ್ ಅಮೈನೋ ಆಸಿಡ್. ಸೊ 24 ಅಮೈನೋ ಆಸಿಡ್. ವೆರಿ ಗುಡ್, ವೆರಿ ಗುಡ್. ಕಾಮ್ ಆಗಿರಿ, ಇವನ್ ಎಕ್ಸಾಮಿನೇಷನ್ಸ್ ಅಲ್ಲಿ ಕಾಮ್ ಆಗಿರಿ. ಯು ವಿಲ್ ಬಿ ಏಬಲ್ ಟು ಆನ್ಸರ್ ಸಚ್ ಕ್ವೆಶನ್ಸ್. ಇದನ್ನು ನೋಡಿದ ತಕ್ಷಣ ಪ್ಯಾನಿಕ್ ಆಗಬಾರ್ದು. ಲಾಸ್ಟ್ 3 questions. Hormone hastens one hormone hastens maturity period in juvenile conifers. Okay. Second hormone xylem differentiation ಅನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅಂಡ್ ಮೂರನೇದು ಟಾಲರೆನ್ಸ್ ಆಫ್ ಪ್ಲಾಂಟ್ ಟು ಸ್ಟ್ರೆಸ್. ಇದು ಯಾವ ಹಾರ್ಮೋನು ಅಂತ ಕೇಳ್ತಾ ಇದ್ದಾರೆ. xylem differentiation ಗೆ ಆಕ್ಸಿನ್, ಸ್ಟ್ರೆಸ್ ಹಾರ್ಮೋನ್ಗೆ ABA, ಅಂಡ್ ಜುವೆನೈಲ್ ಅಲ್ಲಿ ಹೇಸನ್ ಮಾಡೋದು, ಹೇಸನ್ ಅಂತ ಹೇಳಿದ್ರೆ ಫಾಸ್ಟ್ ಮಾಡೋದು, ಮೆಚುರಿಟಿ ಪೀರಿಯಡ್ ಅನ್ನ ಶಾರ್ಟ್ ಮಾಡೋದು. ಇದು ಗಿಬರ್ಲಿಕ್ ಆಸಿಡ್,
ಕಥೆ ಅಲ್ವಾ. ಗಿಬರ್ಲಿಕ್ ಆಸಿಡ್ ಸ್ಟಿಮ್ಯುಲೇಟ್ಸ್ ಜರ್ಮಿನೇಷನ್, ABA ಸಪ್ರೆಸಸ್ ಸೀಡ್ ಜರ್ಮಿನೇಷನ್ ಅಂತ ಹೇಳ್ತೀವಿ. ಸೊ ನಮ್ಮ ಆನ್ಸರ್ ಏನಾಗುತ್ತೆ ಇಲ್ಲಿ, ಗಿಬರ್ಲಿನ್, ಆಕ್ಸಿನ್, ABA, ಆಪ್ಷನ್ 4. ಆಪ್ಷನ್ 4, ಎಸ್. ನೆಕ್ಸ್ಟ್, ಓಕೆ, ಇದು ನಮ್ದು ಆಲ್ರೆಡಿ ಕವರ್ ಆಗಿದೆ. ಹೈಬರ್ನೇಟಿಂಗ್ ಆನಿಮಲ್ಸ್, ಐ ಥಿಂಕ್ ದಿಸ್ ಇಸ್ our last question. Yes, this is our last question for the CET session for botany. This is the last session for botany. So last question agide. I am hoping everybody to participate here. Answer ಮಾಡಿ. Hibernating animals, polar anta tagoli, bear, have tissues containing mitochondria, ಸರಿ, with a membrane protein that accelerates electron transport ಅನ್ನ ಫಾಸ್ಟ್ ಮಾಡ್ತಾ ಇದೆ, while blocking synthesis of ATP. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ನಡೀತಾ ಇದೆ, ಬಟ್ ಕಾಂಪ್ಲೆಕ್ಸ್ 5 ಅಲ್ಲಿ ATP ಪ್ರೊಡಕ್ಷನ್ ನಡೀತಿಲ್ಲ. ಯಾಕೆ? why the hibernating animals do this? ಏನಕ್ಕೆ ಮಾಡ್ತವೆ ನೋಡಿ. ಹೈಬರ್ನೇಟಿಂಗ್ ಆನಿಮಲ್ಸ್ ಆರ್ ರೆಸ್ಟಿಂಗ್, ದೇ ಡೋಂಟ್ ನೀಡ್ ATP. ಅವುಗಳಿಗೆ ATP ಬೇಕಂತಿಲ್ಲ, ಬೇಕು ಫಾರ್ ದ ನಾರ್ಮಲ್ ಫಂಕ್ಷನ್ಸ್, ಅಫ್ಕೋರ್ಸ್ ಬೇಕು. ಸೊ ATP ಪ್ರೊಡಕ್ಷನ್ ಈಸ್ ಅ ಲಿಟಲ್ ಲೆಸ್ ಬಿಕಾಸ್ ದೇ ಆರ್ ಹೈಬರ್ನೇಟಿಂಗ್. ಸೊ ಅಲ್ಲೇನಾಗ್ತಾ ಇದೆ, ಸಮ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್, ತುಂಬಾ ಮೈಟೋಕಾಂಡ್ರಿಯಾ ಇವೆ ಅಲ್ವಾ. ಸೊ ಸಮ್ ಮೈಟೋಕಾಂಡ್ರಿಯಾ ವಿಲ್ ಶೋ ATP ಪ್ರೊಡಕ್ಷನ್ ವೈಲ್ ಸಮ್ ಬ್ಲಾಕ್ ATP ಪ್ರೊಡಕ್ಷನ್. Why? Energy saved because glycolysis and citric acid cycle shuts down. ಇದು ಆಗುವಂಗಿಲ್ಲ, ಗ್ಲೈಕೋಲೈಸಿಸ್ ನಡಿಲೇಬೇಕು, citric acid cycle ಕೂಡ ನಡಿಬೇಕು. ಅದು they are resting, they are not dead ಅಲ್ವಾ. There's a difference. The energy of respiration is converted into heat. ಇದು ಆನ್ಸರ್. ಹೈಬರ್ನೇಟಿಂಗ್ ಆನಿಮಲ್ಸ್ ಕ್ಯಾನ್ ಸಿಂಥಸೈಸ್ ಫ್ಯಾಟ್ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಎನರ್ಜಿ. ಫ್ಯಾಟ್ ಹೇಗೆ ಸಿಂಥಸೈಸ್ ಮಾಡುತ್ತೆ? ದೇ ಆರ್ ನಾಟ್ ಈಟಿಂಗ್, ಫ್ರಮ್ ವೇರ್ ದೇ ವಿಲ್ ಸಿಂಥಸೈಸ್ ಫ್ಯಾಟ್. ಫ್ಯಾಟ್ ರಿಸರ್ವ್ಸ್ ಏನಿದೆ ಅವರಲ್ಲಿ, ದಟ್ ಇಸ್ ಗೋಯಿಂಗ್ ಟು ಬ್ರೇಕ್ ಡೌನ್, ಫಾರ್ಮೇಶನ್ ಆಗ್ತಿಲ್ಲ. ಪೈರುವೇಟ್ ಇಸ್ ಕನ್ವರ್ಟೆಡ್ ಟು ಲ್ಯಾಕ್ಟಿಕ್ ಆಸಿಡ್. ಇದು ತಪ್ಪು. ಯಾವುದೇ ಆನಿಮಲ್, ಹೈಯರ್ ಆನಿಮಲ್ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ತೋರಿಸುತ್ತೆ, ಬಟ್ ಓನ್ಲಿ ಇನ್ ಮಸಲ್ಸ್ ಇನ್ ಎನರೋಬಿಕ್ ಕಂಡೀಷನ್ ತೋರಿಸುವಂಥದ್ದು. ಸೊ ಇದು ಕೂಡ ಅಪ್ಲಿಕೇಬಲ್ ಆಗಲ್ಲ. ಆನ್ಸರ್ ಇಸ್ ಆಪ್ಷನ್ 2. ಏನ್ ಮಾಡ್ತಾ ಇದೆ, ATP ಪ್ರೊಡಕ್ಷನ್ ಅನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಅನ್ನು ನಡೆಸ್ತಾ ಇದೆ, ಸೊ ದಟ್ ಬಾಡಿ ಜನರೇಟ್ಸ್ ಇಂಟರ್ನಲ್ ಹೀಟ್. ಅಂಡ್ ಆ ಕೋಲ್ಡ್ ಟೆಂಪರೇಚರ್ ಅಲ್ಲಿ ಪೋಲಾರ್ ಬೇರ್ ಹೈಬರ್ನೇಟ್ಸ್ ಇನ್ ಅ ಟೆಂಪರೇಚರ್ ಆಫ್ -30 ಅಲ್ಲ, ಸೊ ದಟ್ ಇಟ್ ಕ್ಯಾನ್ ಸರ್ವೈವ್ ದಟ್ ಟೆಂಪರೇಚರ್. ಅಂಡ್ ಅದು ಊಟ ಅಥವಾ ಫುಡ್ ಹುಡುಕೊಂಡು ಹೋಗ್ತಿಲ್ಲ, ಬಿಕಾಸ್ ದ ಟೆಂಪರೇಚರ್ ಆರ್ ಸೋ ಲೋ ಅಲ್ವಾ, ಅಂಡ್ ದ ಚಾನ್ಸಸ್ ಆಫ್ ಡೆತ್ ಆರ್ ಹೈ. ಸೊ ಅದೇನ್ ಮಾಡುತ್ತೆ, ರೆಸ್ಟ್ ಮಾಡುತ್ತೆ ಫಾರ್ 2 to 3 months. ಇಂಟರ್ನಲಿ ಬಾಡಿ ಇಸ್ ಜನರೇಟಿಂಗ್ ಹೀಟ್, ಮೈಟೋಕಾಂಡ್ರಿಯಾ ಅಡ್ಯಾಪ್ಟ್ ಆಗೋದು ಹೀಗೆ, ಸರಿನಾ. ಸೊ ದಿಸ್ ಇಸ್ ಬೇಸಿಕ್ಲಿ ಹೈಬರ್ನೇಷನ್. ಆಲ್ ರೈಟ್. Okay, so this is the last question for KCET PYQs, and botany session for this CET ends here. Afternoon, of course, zoology session nadiyutte. All the best to all of you. Chanag ಮಾಡಿ, panic ಆಗಬೇಡಿ, don't get anxious in the examination hall. ಏನು ಹೊಸ ಕಾನ್ಸೆಪ್ಟ್ ಎಕ್ಸಾಂಪಲ್ಸ್ ಅನ್ನ ಓದಕ್ಕೆ ಹೋಗಬೇಡಿ, ರಿವೈಸ್ ಮಾಡಿ. and one last advice, before the examination, sleep well. 8 ರಿಂದ 9 ಗಂಟೆ ಮಲಗಲೇಬೇಕು, ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ಯೋರ್ ಬ್ರೈನ್ ವಿಲ್ ಸ್ಲೋ ಡೌನ್. ದಿಸ್ ಇಸ್ ಸೈಂಟಿಫಿಕಲಿ ಪ್ರೂವನ್. ನಿದ್ದೆ ಇಲ್ಲ ಅಂತ ಹೇಳಿದ್ರೆ ಬ್ರೈನ್ ಕರೆಕ್ಟ್ ಆಗಿ ಕೆಲಸ ಮಾಡಲ್ಲ. Right? So all the best, and we will see you of course in upcoming sessions, probably with CET paper discussion. But before your CET, this is the last session that we are going to take for botany. I hope help agide and concepts artha agide ankondiddini, right? So thank you so much for tuning in.